ಕೃಷ್ಣನ ವೈಭವ ಅಂತ. ವಸ್ತುತಃ ಸನ್ಯಾಸಿಗಳು ಭಾರಿ ಅಲಂಕಾರ ಎಲ್ಲ ಮಾಡಿಕೊಳ್ಳುವುದಿಲ್ಲ, ಅವರು ವೈರಾಗ್ಯದ ಮೂರ್ತಿಗಳು. ಇಲ್ಲಿ ಮಾತ್ರ ಒಂದು ರಾಜವೈಭವ, ಪೇಟ ಹಾಕಿಕೊಳ್ಳುವಂಥದ್ದು. ನನಗೆ ಗೊತ್ತುಂಟು, ನಾನು ಪೇಜಾವರ ಶ್ರೀಪಾದರ ಜೊತೆಗೆ ಇದ್ದವನು. ಅವ್ರು ಯಾವತ್ತೂ ರೇಷ್ಮೆ ಬಟ್ಟೆಗಳನ್ನೆಲ್ಲ ಹಾಕೊಳ್ಳುವುದಿಲ್ಲ, ಕಾಟನ್ ಒಂದು ಬಿಟ್ಟರೆ ಮತ್ತೆ ಯಾವುದನ್ನು ಹಾಕೊಳ್ಳೋದಿಲ್ಲ ಅವರು, ಅವ್ರಿಗೆ ಆಗೋದಿಲ್ಲ. ಇಲ್ಲಿ ಆಗುವಾಗ ನಮ್ಮ ಈ ಶಿಷ್ಯರೆಲ್ಲ ಜೋರು ಮಾಡಿ, ಇಲ್ಲ ನೀವು ಸ್ವಾಮಿ ಹಾಕೊಳ್ಳೇಬೇಕು ಅಂತ. ಅವತ್ತು ಒಂದು ಅವರ ಇದಕ್ಕೆ ರೇಷ್ಮೆಯ ಬಟ್ಟೆ, ಅದರಲ್ಲೂ ಜರಿಯೆಲ್ಲ ಇರ್ತಾ ಇರಲಿಲ್ಲ, ರೇಷ್ಮೆ ಬಟ್ಟೆ ಹಾಕೊಳ್ತಾ ಇದ್ರು ಅವರು. ಸರ್ವಜ್ಞ ಪೀಠ ಅಂತ ಮಧ್ವಾಚಾರ್ಯರು ಕೂತಿದ್ದಂತಹ ಪೀಠ, ಸರ್ವಜ್ಞರು ಅಂತ ಮಧ್ವಾಚಾರ್ಯರನ್ನು ಕರೆಯುವುದು. ಅವರು ಇದ್ದ ಪೀಠ. ಪರ್ಯಾಯವನ್ನು ನಡೆಸುವವರ ಒಳಗೆ ಮಧ್ವಾಚಾರ್ಯರು ಇದ್ದು ಪರ್ಯಾಯವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಧಾರ್ಮಿಕ ಭಾವನೆ. ಉಡುಪಿಯ ಪ್ರಾಣದೇವರು ಬಿಡುವುದಿಲ್ಲ ಅಂತ ಪ್ರಸಿದ್ಧ. ಕೃಷ್ಣನನ್ನ ನಾವೇನು ಅಂದ್ರೆ ಹೆದರಿಕೆ ಇಲ್ಲ, ಅವನ ಮೇಲೆ ಪ್ರೀತಿ. ಆದ್ರೆ ಹೆದರಿಕೆ ಇರುವಂತದ್ದು ಹನುಮಂತನ ಮೇಲೆ. ಏನಾದ್ರೂ ಅನರ್ಥಗಳಾದ್ರೆ, ಏನಾದ್ರೂ ಅನ್ಯಾಯಗಳಾದ್ರೆ ಪ್ರಾಣದೇವರು ನೋಡಿಕೊಳ್ತಾರೆ ಅಂತ. ಇದು ನಮ್ಮ ಸಾಮಾನ್ಯ ಎಲ್ಲ ಕೃಷ್ಣನ ಭಕ್ತ, ಕೃಷ್ಣ ಮಠದ ಭಕ್ತರ ಬಾಯಲ್ಲಿ ಬರುವ ಮಾತು, ಪ್ರಾಣದೇವರು ನೋಡಿಕೊಳ್ತಾರೆ ಅಂತ. ಅಲ್ಲಿ ಭೋಜನ ಶಾಲೆಯಲ್ಲಿ ಒಂದು ಸೇವೆಗಳಿದೆ, ಬರೀ ಎಲೆ ಹಾಕೊಳ್ಳದೆ ನೆಲದಲ್ಲಿ ಊಟ ಮಾಡುವಂತಹ ಒಂದು ಪ್ರಕ್ರಿಯೆ. ತುಂಬ ಮಂದಿಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು, ಮಕ್ಕಳಾಗದೇ ಇರುವಂತಹ ಸಮಸ್ಯೆ ಇರಬಹುದು, ಮದುವೆಯದ್ದೇನೋ ಸಮಸ್ಯೆಗಳಿರಬಹುದು, ಆರೋಗ್ಯದ ಸಮಸ್ಯೆಗಳಿರಬಹುದು. ಇಲ್ಲಿ ಬಂದು ಸೇವೆಯನ್ನ ಕೊಟ್ಟಾಗ ಆಗಿರುವಂಥದ್ದು ತುಂಬಾ ಇದೆ. ಸೊ ಹಾಗೆ ಸುಮಾರು ಅಂದಾಜು ಎಷ್ಟು ಜನ ಭಾಗವಹಿಸಬಹುದು? ಅಂದ್ರೆ ಒಳಹರಿವು ಲಕ್ಷಗಟ್ಟಲೆ ಜನ. ಹೌದು, ಒಂದು ಕನಿಷ್ಠ ಒಂದು 8-10 ಲಕ್ಷ ಮಂದಿ ಭಾಗವಹಿಸುವಂತಹ ಒಂದು ಪ್ರಕ್ರಿಯೆ, ಅದರಲ್ಲಿ ಏನು ಸಂದೇಹವೇ ಇಲ್ಲ. ಊಟಕ್ಕೆಯೇ ಅವರು ಒಂದು 30-40 ಸಾವಿರ ಜನಕ್ಕೆ ಅನ್ನದಾನಕ್ಕೆ ತಯಾರು ಮಾಡ್ತಾರೆ. ಈ ಪರ್ಯಾಯ ಮಹೋತ್ಸವ ಅಂತ ಹೇಳುವುದು ದೈವಿಕವಾಗಿ ಒಂದು ಆಚರಣೆ ಒಂದಾದ್ರೆ, ಇನ್ನು ಸಾಮಾಜಿಕವಾಗಿ ನಾವು ಯೋಚನೆ ಮಾಡೋದಾದ್ರೆ, ನಾನು ಆಗ ಹೇಳಿದ ಹಾಗೆ ಎಲ್ಲ ರೀತಿಯ ಜನರ ಎಲ್ಲಾ ರೀತಿಯ ಇನ್ವಾಲ್ವ್ಮೆಂಟು ಇರುವಂತಹ ಒಂದು ಪ್ರಕ್ರಿಯೆ. ನಮಸ್ತೆ, ನಾನು ಅಪರ್ಣಾ ಭಟ್. ನಾನು ಜಯಂತ್ ಐತಾಳ್. ವರ್ಕ್ ಇಸ್ ವರ್ಷಿಪ್ 4ನೇ ಸಂಚಿಕೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಪ್ರತಿ 2 ವರ್ಷಕ್ಕೊಂದ್ಸಲ ಉಡುಪಿಯಲ್ಲಿ ಪರ್ಯಾಯ ಮಹೋತ್ಸವನ ಆಚರಿಸ್ತಾರೆ. ಊರೇ ಬಹಳ ಸಡಗರದಿಂದ ಈ ಒಂದು ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತೆ. ಹಾಗಿದ್ರೆ ಈ ಪರ್ಯಾಯ ಮಹೋತ್ಸವ ಅಂದ್ರೆ ಏನು, ಯಾಕೆ ಆಚರಿಸ್ತಾರೆ, ಅದರ ಹಿನ್ನೆಲೆ ಏನು, ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಅಂತ ನಿಮ್ಗೆ ಯಾವತ್ತೂ ಅನ್ಸೋದಿಲ್ವಾ? ಖಂಡಿತ ಅನ್ಸತ್ತಲ್ವಾ? ಇದ್ರ ಬಗ್ಗೆ ಬಹಳ ವಿಸ್ತೃತವಾಗಿ ಮಾತಾಡ್ಲಿಕ್ಕಿದ್ದಾರೆ ಇವತ್ತಿನ ನಮ್ಮ ವಿಶೇಷ ಅತಿಥಿ. ಅವರ ಪರಿಚಯ ಹೇಳ್ಬೇಕಂತಂದ್ರೆ ಡಾಕ್ಟರ್ ಸಗರಿ ಆನಂದ ತೀರ್ಥ, ನಿರ್ದೇಶಕರು, ವೇದವ್ಯಾಸ ಸಂಶೋಧನಾ ಕೇಂದ್ರ, ಕುಕ್ಕೆ ಸುಬ್ರಹ್ಮಣ್ಯ. ಇವರು ಇತಿಹಾಸ, ದ್ವೈತ ಸಿದ್ಧಾಂತ, ಪುರಾಣ ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಸುಮಾರು 13 ವರ್ಷಗಳಿಂದ ಸಂಶೋಧನೆಯಲ್ಲಿ ತೊಡಗಿಸ್ಕೊಂಡು ಹಾಗೆ ಪುಸ್ತಕಗಳನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ. ಇವರು ಬೆಂಗಳೂರು ಪೂರ್ಣ ಪ್ರಜ್ಞಾ ವಿದ್ಯಾಪೀಠದಿಂದ ವಿದ್ಯಾಭ್ಯಾಸವನ್ನ ಪಡ್ಕೊಂಡಿದ್ದಾರೆ. ಮಾನ್ಯರು ಪೂಜ್ಯ ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಪಾದರ ಬಳಿ ಸುಮಾರು 2 ವರ್ಷಗಳ ಕಾಲ ನ್ಯಾಯಸುಧಾ ಗ್ರಂಥವನ್ನ ಅಧ್ಯಯನ ಮಾಡುವಂತಹ ಅವಕಾಶ ಪಡ್ಕೊಂಡಿದ್ದಾರೆ. ಇವರು ದಿಲ್ಲಿ ಸಂಸ್ಕೃತ ಯೂನಿವರ್ಸಿಟಿಯಿಂದ PhD ಪಡ್ಕೊಂಡಿದ್ದಾರೆ ದ್ವೈತ ವೇದಾಂತ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗೂ ಪ್ರಸ್ತುತ ಅವರು ಸಂಶೋಧನೆ, ಉಪನ್ಯಾಸ, ಬರವಣಿಗೆಯಲ್ಲಿ ಕೂಡ ತಮ್ಮನ್ನು ತಾವು ತೋರಿಸ್ಕೊಂಡಿದ್ದಾರೆ. ನಮಸ್ತೆ ಸರ್, ನಮ್ಮ ಈ ಒಂದು ಪಾಡ್ಕಾಸ್ಟ್ ಸೀರೀಸ್ಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸರ್, ಮೂಲತಃ ನಾನು ಉಡುಪಿಯವಳಲ್ಲ, ಇವರು ಉಡುಪಿಯವರು. ನಾವು ಚಿಕ್ಕವರಿರುವಾಗ ಟಿವಿಯಲ್ಲಿ ಇರ್ಬೋದು ಅಥವಾ ಎಲ್ಲ ನ್ಯೂಸ್ ಪೇಪರ್ಲೆಲ್ಲ ಪರ್ಯಾಯ ಮಹೋತ್ಸವ ಅಂತ ಹೇಳಿ ನಾವು ಕೇಳ್ಪಟ್ಟಿದ್ದಾವೆ. ಬಹಳ ಒಂದು ಸಡಗರದಿಂದ ಅಥವಾ ಬಹಳ ಒಂದು ಏನೋ ಒಂದು ಹೊಸದ ಒಂದು ವಿಚಾರವನ್ನ ಅಲ್ಲಿ ಟಿವಿಯಲ್ಲಿ ಹೇಳ್ತಿದ್ರು. ಸೊ ಅದ್ರ ಬಗ್ಗೆ ನಮ್ಗೆ ಏನೂ ಮಾಹಿತಿ ಇಲ್ಲ. ಸೊ ಅದೇನು ಪರ್ಯಾಯ ಮಹೋತ್ಸವ ಅಂದ್ರೆ ಏನು, ಮೂಲತಃ ಯಾವ ಸಿದ್ಧಾಂತದ ಮೇಲೆ ಅದು ಬೇಸಿಕ್ ಅಡ್ಕೊಂಡಿದೆ ಅಂತ ಹೇಳುವಂಥದ್ದು, ಅದನ್ನ ತಾವು ತಿಳಿಸ್ಕೊಡ್ಬೋದಾ? ಈ ಪರ್ಯಾಯ ಮಹೋತ್ಸವವನ್ನು ನಾವು 2 ದೃಷ್ಟಿಕೋನದಲ್ಲಿ ನಾವು ನೋಡಬಹುದು. ಒಂದು ಸಂಪ್ರದಾಯ ಅಥವಾ ಅದಕ್ಕೊಂದು ಬೇರೆ ಲೌಕಿಕವಾದ ಸಾಂಸ್ಕೃತಿಕ ಹಿನ್ನೆಲೆ, ಇದನ್ನೆಲ್ಲ. ಅದಕ್ಕಿಂತಲೂ ಮುಖ್ಯವಾಗಿ ಆಧ್ಯಾತ್ಮಿಕ ಒಂದು ಹಿನ್ನೆಲೆ, ಅದು ಬಹಳ ಮುಖ್ಯವಾದದ್ದು. ಹಾಗಾಗಿ ನಾನು ಅದನ್ನು ಮೊದಲು ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಮತತ್ರಯಗಳು ಅಂತ ನಾವೇನು ಹೇಳ್ತೇವೆ, ವಿಶಿಷ್ಟಾದ್ವೈತ, ಅದ್ವೈತ, ದ್ವೈತ. ಇದರಲ್ಲಿ ದ್ವೈತ ಸಿದ್ಧಾಂತ ಅಂತ ಇದೆ. ಅದು ಹುಟ್ಟಿ ಬೆಳೆದದ್ದೇ ನಮ್ಮ ಈ ಉಡುಪಿಯ ನಾಡಿನಲ್ಲಿ. ಇದೇ ಪಾಜಕದಲ್ಲಿ ಮಧ್ವಾಚಾರ್ಯರು 12ನೇ ಶತಮಾನದಲ್ಲಿ ಅವತರಿಸಿ ಬಂದಿರುವಂಥವ್ರು. ನಾವು ಸಾಕ್ಷಾತ್ ಪ್ರಾಣದೇವರೇ ಮಧ್ವಾಚಾರ್ಯರಾಗಿ ಅವತರಿಸಿ ಬಂದದ್ದು ಅಂತ ನಾವು ನಂಬುತ್ತೇವೆ. ಅಂತಹ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಸಮಾಜಕ್ಕೆ ಹೊಸದಾಗಿ ಒಂದು ಪರಿಚಯಿಸಿರುವಂತಹ ಒಂದು ಘಟನೆ. ಅವರ ಆ ಸಿದ್ಧಾಂತಕ್ಕನುಗುಣವಾಗಿ ಈ ಎಲ್ಲ ಪ್ರಕ್ರಿಯೆಗಳು ಸೇರಿಕೊಂಡಿದ್ದಾವೆ.
ತುಂಬ ವಿಸ್ತಾರವಾಗಿ ನಾವು ನೋಡುವ ಅವಕಾಶ ಇಲ್ಲ. ಆದರೂ ನಾನು ಸ್ಥೂಲವಾಗಿ ಹೇಳಬೇಕು ಅಂತಾದರೆ, ಮಧ್ವಾಚಾರ್ಯರ ಇಡೀ ಒಂದು ತತ್ವಶಾಸ್ತ್ರದ ಒಂದು ದೃಷ್ಟಿಕೋನದಲ್ಲಿ ಪ್ರಧಾನವಾದ ಒಂದು ಭಾಗ ಅಂತ ಹೇಳಿದರೆ ಅದು ಭಕ್ತಿ. ಭಕ್ತಿ ಅದರ ಹಿಂದೆ ಇರಲಿಲ್ಲ ಅಂತ ಅಲ್ಲ, ಆದರೆ ಭಕ್ತಿಗೆ ಒಂದು ಹೊಸ ಚೌಕಟ್ಟನ್ನು ಕೊಟ್ಟವರು ಮಧ್ವಾಚಾರ್ಯರು. ಹೊಸ ದೃಷ್ಟಿಕೋನವನ್ನು ಕೊಟ್ಟು ಅದನ್ನ ತುಂಬ ಮಾಡಿಫೈ ಮಾಡಿ ಕೊಟ್ಟಂಥವರು ಮಧ್ವಾಚಾರ್ಯರು. ಇವರ ಭಕ್ತಿ ಸಿದ್ಧಾಂತವನ್ನು ಅನುಸರಿಸಿ ಈಗ ನಾವು ಭಕ್ತಿ ಸಿದ್ಧಾಂತದ ತುಂಬ ಮತಗಳಿದ್ದಾವೆ. ಉದಾಹರಣೆಗೆ ಇಸ್ಕಾನ್ ಮತ, ಅದು ಮೂಲತಃ ಮಧ್ವಾಚಾರ್ಯರ ಸಿದ್ಧಾಂತದಿಂದ ಹೊರಟು ಬಂದದ್ದು. ಗೌಡಪಾದೀಯ ಮತ, ಹೀಗೆ ಅನೇಕ ಮತಗಳು, ಹರಿದಾಸ ಸಾಹಿತ್ಯ ಏನು ಬೆಳೆದು ಬಂತು, ಇದೆಲ್ಲವೂ ಮಧ್ವ ಸಿದ್ಧಾಂತದ ಆಧಾರದಲ್ಲಿ ಪಡೆದು ಬಂದಿರುವಂಥದ್ದು. ಮಧ್ವಾಚಾರ್ಯರು ಭಕ್ತಿಯ ಮೂಲಕವೇ ನಾವು ಭಗವಂತನನ್ನು ಒಲಿಸಿಕೊಳ್ಬೇಕು. ನಮ್ಮ ಎಲ್ಲ ಸಮಸ್ಯೆಗಳ ಮೂಲ ಪರಿಹಾರ ಮಾಡಲಿಕ್ಕೆ ಇರುವಂಥವನು ದೇವರು. ಅವನನ್ನ ಭಕ್ತಿಯ ಮೂಲಕವೇ ನಾವು ಒಲಿಸಿಕೊಳ್ಬೇಕು ಅನ್ನುವಂಥದ್ದು. ಇದು ನಮಗೆ ಭಗವದ್ಗೀತೆಯಲ್ಲಿಯೂ ಅನೇಕ ಸಂದರ್ಭಗಳಲ್ಲಿ ಕೃಷ್ಣನು ಹೇಳಿರುವಂಥದ್ದಿದೆ, ಶಾಸ್ತ್ರಗಳಲ್ಲಿ ಸಿಗುತ್ತೆ. ಆದರೆ ಅಲ್ಲಿರುವ ವಿಷಯಗಳನ್ನು ಹೆಕ್ಕಿ ಅದಕ್ಕೊಂದು ಹೊಸ ಆಯಾಮವನ್ನು ಕೊಟ್ಟು ಮಧ್ವಾಚಾರ್ಯ ಹೇಳಿದರು. ಹಾಗಾಗಿ ಭಕ್ತಿಯನ್ನ ಆಧರಿಸಿ ಇಟ್ಟುಕೊಂಡು ನಾವು ಉಪಾಸನೆ, ದೇವರನ್ನು ಯಾವ ಯಾವ ರೀತಿ ಉಪಾಸನೆ ಮಾಡಬಹುದು, ಇದನ್ನು ಅವರ ಅನೇಕ ಗ್ರಂಥಗಳಲ್ಲಿ ಬಹಳ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿಯೂ ಪ್ರಧಾನವಾಗಿ ಅವರ ಒಂದು ಗ್ರಂಥ ತಂತ್ರಸಾರ ಸಂಗ್ರಹ ಅಂತ. ಈ ಪಂಚರಾತ್ರ ಆಗಮದಲ್ಲಿ ಒಂದು ತಂತ್ರಸಾರ ಅಂತ ಒಂದು ಭಾಗ ಬರುತ್ತೆ. ಅದರ ಸಂಗ್ರಹವನ್ನ ಮಾಡಿ ತಂತ್ರಸಾರ ಸಂಗ್ರಹ ಅಂತ ಒಂದು ಗ್ರಂಥವನ್ನ, ಸಣ್ಣ ಗ್ರಂಥ, 400 ಶ್ಲೋಕಗಳ ಗ್ರಂಥ. ಆದರೆ ಅದರಲ್ಲಿ ಇಡೀ ಉಪಾಸನೆ, ಬೇರೆ ಬೇರೆ ದೇವಸ್ಥಾನಗಳ ಪ್ರತಿಷ್ಠೆಯ ಪ್ರಕ್ರಿಯೆಗಳಿರಬಹುದು, ಎಲ್ಲ ಒಂದು ಪ್ರತಿಮೆಯ ಪ್ರಕ್ರಿಯೆಗಳಿರಬಹುದು, ಎಲ್ಲ ವಿಚಾರಗಳನ್ನು ಸಹಿತ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಈ ಉದಾಹರಣೆಗೆ ವಿಶಿಷ್ಟಾದ್ವೈತದಲ್ಲಿ ಅವರು ಕೆಲವು ಇದನ್ನ ತಂತ್ರ ಗ್ರಂಥಗಳನ್ನ ಆಧರಿಸಿಕೊಂಡು ಅವರ ಒಂದು ಪ್ರಕ್ರಿಯೆಯನ್ನ ಮಾಡ್ತಾರೆ. ಇನ್ನು ಅದ್ವೈತ ಸಿದ್ಧಾಂತದಲ್ಲಿ ಅವರು ಒಂದಿಷ್ಟು ಗ್ರಂಥಗಳನ್ನ, ವಾತುಲಾಗಮಗಳನ್ನ ಬಳಸಿಕೊಂಡು ಅವರು ಕೆಲವೊಂದು ಅವರ ಆರಾಧನಾ ಪ್ರಕ್ರಿಯೆಗಳನ್ನು ಮಾಡ್ತಾರೆ. ಹಾಗೆ ಮಧ್ವಾಚಾರ್ಯರು ಪಂಚರಾತ್ರ ಆಗಮದ ತಂತ್ರಸಾರವನ್ನು ಆಧರಿಸಿಕೊಂಡು ಅವರು ಆರಾಧನಾ ಪ್ರಕ್ರಿಯೆಯನ್ನು ಮಾಡಿದರು. ಆ ತಂತ್ರಸಾರ ಸಂಗ್ರಹದ ಒಂದು ಪ್ರಾತ್ಯಕ್ಷಿಕೆ, ಒಂದು ಅಲ್ಲಿ ಥಿಯರಿ ಅಂತ ಆದ್ರೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಹೇಗೆ ಆರಾಧನೆ ಮಾಡಬಹುದು ಇದನ್ನು ತೋರಿಸಿಕೊಟ್ಟಿರುವಂತಹ ಒಂದು ದೇವಸ್ಥಾನ ಅಂದ್ರೆ ಅದು ಉಡುಪಿಯ ಕೃಷ್ಣ ಮಠ. ಪೂರ್ಣ ಅವರಲ್ಲಿ ಏನು ಹೇಳಿದ್ದಾರೆ ಅದನ್ನ ಚಾಚೂ ತಪ್ಪದೆ ಇಲ್ಲಿ ಅದನ್ನ ಪ್ರಾಕ್ಟಿಕಲ್ ಆಗಿ ತಗೊಂಡು ಬಂದಿದ್ದಾರೆ ಈ ಉಡುಪಿಯ ಕೃಷ್ಣ ಮಠದಲ್ಲಿ. ಇದನ್ನ ಆಧರಿಸಿಕೊಂಡೇ ಮತ್ತೆ ಅನೇಕ ಈ ಪರಿಸರದಲ್ಲಿ ಅನೇಕ ದೇವಸ್ಥಾನಗಳು ಬಂದಿದ್ದಾವೆ. ಕುಕ್ಕೆ ಸುಬ್ರಹ್ಮಣ್ಯ, ಈಗ ಇಡೀ ರಾಜ್ಯದಲ್ಲಿ ಪ್ರಸಿದ್ಧವಾದ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ತಂತ್ರಸಾರ ಸಂಗ್ರಹದ ಆಧರಿಸಿಕೊಂಡೇ ಈ ಉಡುಪಿಯ ಮಾಧ್ವ ಸಿದ್ಧಾಂತಕ್ಕೆ ಅನುಗುಣವಾಗಿ ಅಲ್ಲಿ ಪೂಜಾದಿಗಳು ನಡೆಯುತ್ತೆ. ಹೀಗೆ ಅನೇಕ ದೇವಸ್ಥಾನಗಳಿದ್ದಾವೆ. ಹಾಗಾಗಿ ಈ ನೆಲೆಯಲ್ಲಿ ಇಲ್ಲಿ ಒಂದು ಪೂಜೆಯ ಒಂದು ಪ್ರಕ್ರಿಯೆ ಆಗಬೇಕು. ಅದಕ್ಕೆ ಮಧ್ವಾಚಾರ್ಯರು ಒಂದು ಹೊಸ ಒಂದು ದೃಷ್ಟಿಕೋನವನ್ನು ನೋಡಿದ್ರು. ನಾವು ನಿಜವಾಗಿ ಈಗ ನಮ್ಗೆ ಅದೊಂದು ಹೊಸತು ದೊಡ್ಡ ವಿಷಯ ಅಂತ ಅನ್ನಿಸ್ಲಿಕ್ಕಿಲ್ಲ. ಆದರೆ ಆಗಿನ ಕಾಲದಲ್ಲಿ ಮಧ್ವಾಚಾರ್ಯ ಒಂದು ದೃಷ್ಟಿಕೋನ ನೋಡಿ, ಅವರು 8 ಮಂದಿಯನ್ನ, ಮಠವನ್ನೆಲ್ಲ ಏನು ಕಟ್ಟಲಿಲ್ಲ. ಅವರು ಮಠವನ್ನ ಕಟ್ಟುವುದರಲ್ಲಿ ಅವರಿಗೇನು ಆಸಕ್ತಿ ಇರಲಿಲ್ಲ. ಉದಾಹರಣೆಗೆ ಅವರೇ ಒಂದು ಮಠದ ಪೀಠಾಧಿಪತಿಯಾಗಿ ಬಂದವರು, ಆದ್ರೆ ಅದನ್ನು ಮುಂದುವರೆಸಿದ್ರು ಹೇಳುವ ಉಲ್ಲೇಖವೇ ಬರುವುದಿಲ್ಲ. ಅವರು ಒಂದು ಮಠದ ಪೀಠಾಧಿಪತಿಯಾಗಿದ್ರು, ಅದರ ಹೆಸರನ್ನು ಸಹಿತ ಅಧಿಕೃತವಾಗಿ ನಮಗೆ ಹೆಚ್ಚು ಉಲ್ಲೇಖ ಮಾಡುವುದಿಲ್ಲ. ಆದರೆ 8 ಸನ್ಯಾಸಿಗಳನ್ನ ಕೂಡಿಸಿ ನೀವು ಕ್ರಮ ಪ್ರಕಾರ, ಅಂದ್ರೆ ಯಾವ ರೀತಿಯಲ್ಲಿಯೂ ಸಹಿತ ಇಲ್ಲಿ ಪೂಜೆಯಲ್ಲಿ ನ್ಯೂನತೆ ಬರಬಾರದು. ಈಗ ಯಾರೋ ಒಬ್ರು ಇದ್ರು, ಅವರಿಗೆ ಹುಷಾರಿಲ್ಲ ಅಥವಾ ಏನೋ ಒಂದು ಸಾಂಸಾರಿಕವಾದ ಸಮಸ್ಯೆ ಬಂತು, ಬರಬಾರದು. ಹಾಗಾಗಿ ಅದು ಪೂರ್ಣ ರೂಪದಲ್ಲಿ ಅಲ್ಲಿ ದೇವರ ಆರಾಧನೆ ನಡಿಬೇಕು ಎನ್ನುವ ದೃಷ್ಟಿಯಿಂದ 8 ಮಂದಿ ಶಿಷ್ಯರನ್ನ ಅಲ್ಲಿ ಕೂಡಿಸಿ ಪೂಜೆಯ ಒಂದು ವ್ಯವಸ್ಥೆಯನ್ನ ಮಾಡಿದ್ರು. ಇವರು ಈ ಪ್ರಕ್ರಿಯೆ ನಾವು ತುಂಬಾ ಕಡೆ ನೋಡ್ತೇವೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿಯೂ ಮಧ್ವಾಚಾರ್ಯರೇ ಪೂಜೆಯ ವ್ಯವಸ್ಥೆಯನ್ನ ಮಾಡಿದ್ರು. ಅಲ್ಲಿಯೂ ಹಾಗೆ ಬರೇ ಒಂದು ಮನೆತನಕ್ಕೆ ಅದರ ಅಧಿಕಾರ ಕೊಡದೆ 3 ಮನೆತನಕ್ಕೆ ಅದರ ಅಧಿಕಾರವನ್ನು ಕೊಟ್ಟು, ನೀವು ಒಬ್ರಲ್ಲ ಒಬ್ರು ಅದನ್ನು ಸರತಿಯಲ್ಲಿ, ಈಗ ಅದು ಕಾಮನ್ ಆಗಿದೆ. ಈಗ ಯಾಕೆ ಕಾಮನ್ ಆಗಿದೆ ಅಂತ ಹೇಳಿದ್ರೆ, ಒಂದೇ ಕುಟುಂಬದವರಿಗೆ ಪೂಜೆಗೆ ಇತ್ತು, ಆದ್ರೆ ಅವರ ಮಕ್ಕಳು ಬಂದಾಗ ಅವರಿಗೆ 2 ಮಕ್ಕಳು 4 ಮಂದಿ ಮಕ್ಕಳು, ಅದು ಕವಲು ಬೆಳೆದು ಬಂದದ್ದು. ಆದ್ರೆ ಮಧ್ವಾಚಾರ್ಯರು ಆಗಿನ ಕಾಲದಲ್ಲಿ ಬೇರೆ ಬೇರೆ ಪರಿವಾರದವರಿಗೆ, ಬೇರೆ ಬೇರೆ ಕುಟುಂಬದವರಿಗೆ ಅಥವಾ ಬೇರೆ ಬೇರೆ ವ್ಯಕ್ತಿಗಳಿಗೆ ಪೂಜೆ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ರು. ಹೀಗೆ ಈ ಒಂದು ಪ್ರಕ್ರಿಯೆ ಶುರು ಆದದ್ದು. ಒಬ್ಬರ ನಂತರ ಒಬ್ಬರು ಸರತಿಯಲ್ಲಿ, ಪರ್ಯಾಯ ಅಂದ್ರೆ ಏನು, ಒಂದರ ನಂತರ ಒಂದು ಅಂತ ಸರತಿ ಅನ್ನೋ ಅರ್ಥದಲ್ಲಿ ನಾವು ಉಪಯೋಗ ಮಾಡ್ತೇವೆ. ಹೀಗೆ ಅದು ಪ್ರಕ್ರಿಯೆ ಶುರುವಾಗಿರುವಂಥದ್ದು. ಇದೊಂದು ಆಧ್ಯಾತ್ಮಿಕ ಹಿನ್ನೆಲೆ. ಭಕ್ತಿಯಿಂದ ದೇವರನ್ನ ಹೇಗೆ ಒಲಿಸಿಕೊಳ್ಳುವುದು, ಉಪಾಸನೆ ಹೇಗೆ ಮಾಡಬೇಕು ನಾವು, ಇದಕ್ಕೆ ಪೂರಕವಾದ ಅಲ್ಲಿ ಅದನ್ನೇ ನಾವು ಒಂದೆರಡು ಪ್ರೋಗ್ರಾಮ್ ಮಾಡಬಹುದು ಅಷ್ಟು. ಅಂದ್ರೆ ಉಪಾಸನೆಯಲ್ಲಿ ಸಣ್ಣ ಸಣ್ಣ ವಿಚಾರಗಳನ್ನು ಸಹಿತ ಗಮನಿಸಿ
ಅಲ್ಲಿ ಪೂಜೆಯ ಪ್ರಕ್ರಿಯೆಗಳನ್ನು 14 ರೀತಿಯ ಪೂಜೆಗಳು ನಡೀತವೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ. ಅದು ಪ್ರತಿಯೊಂದು ಸಹಿತ ನಮ್ಮ ಧ್ಯಾನಕ್ಕೆ ಪೂರಕವಾದಂತಹ ವಿಚಾರಗಳನ್ನ, ಓಂಕಾರದ ಏನು ಉಪಾಸನೆಯನ್ನು ಮಾಡಬೇಕು ಸನ್ಯಾಸಿಗಳು, ಅದಕ್ಕೆ ಪೂರಕವಾದ ಅನೇಕ ಅಂಶಗಳನ್ನ, ಹೀಗೆಲ್ಲ ತುಂಬಾ ಆಯಾಮಗಳಿದ್ದಾವೆ. ಅಂತೂ ಪರಿಷ್ಕೃತವಾದ ಒಂದು ಪೂಜೆಯ ವ್ಯವಸ್ಥೆಯನ್ನು ಮಧ್ವಾಚಾರ್ಯರು ಮಾಡಿದರು. ಅಂದ್ರೆ ಗಮನಿಸಬೇಕಾದದ್ದು ಅಂದ್ರೆ ಈಗ ಇರುವ ಪ್ರಕ್ರಿಯೆ ಅಂತ ಇರಲಿಲ್ಲ. ಆಗಿನ ಕಾಲಕ್ಕೆ ಒಂದಿಷ್ಟು ವ್ಯತ್ಯಾಸಗಳಿತ್ತು. ಆಮೇಲೆ ಕ್ರಮೇಣ ಬದಲಾಗ್ತಾ ಆಗ್ತಾ ಆಗ್ತಾ ಈಗ ಒಂದು ಬಹಳ ದೊಡ್ಡ ನಾಡ ಹಬ್ಬವಾಗಿ ಇದು ಬೆಳೆದು ಬರ್ತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ಈಗ ಪರ್ಯಾಯ ಅಂದ್ರೆ ಏನು ಬೇಸಿಕ್ ಆಚರಣೆ ಏನ್ ಮಾಡ್ತಾರೆ ಸರ್? ಏನ್ ಆಚರಣೆಗಳಿರುವಂತದ್ದು? ಇದಕ್ಕೆ ನಾನು ಸ್ವಲ್ಪ ವಿಸ್ತಾರವಾದ ಉತ್ತರ ಕೊಡಬೇಕಾಗುತ್ತೆ. ಇದು ಮೊದಲು 2 ತಿಂಗಳಿಗೊಮ್ಮೆ ಒಬ್ಬೊಬ್ಬರು ಸನ್ಯಾಸಿಗಳು ಪೂಜೆ ಮಾಡುವಂತಹ ಒಂದು ಪ್ರಕ್ರಿಯೆ ಇತ್ತು. 2 ತಿಂಗಳಿಗೊಮ್ಮೆ ಅಂದ್ರೆ ಕೆಲವೊಂದು ಶಿಷ್ಯರನ್ನ ತತ್ವ ಪ್ರಸಾರಕ್ಕಾಗಿ, ಸಾಮಾನ್ಯವಾಗಿ ಆಗಿನ ಕಾಲದಲ್ಲಿ ಮತಾಚಾರ್ಯರು ಅಥವಾ ಸನ್ಯಾಸಿಗಳು ತತ್ವ ಪ್ರಸಾರ ಮಾಡುವುದೇ ಅವರ ಕಾರ್ಯ, ಜ್ಞಾನವೇ ಅವರ ಪ್ರಧಾನವಾದದ್ದು. ನಾನು ಆಗ ಹೇಳಿದ ಹಾಗೆ ಮಧ್ವಾಚಾರ್ಯರು ಜ್ಞಾನದ ಜೊತೆಗೆ ಭಕ್ತಿಗೂ ಅಷ್ಟೇ ಮಹತ್ವ. ಭಕ್ತಿಗಾಗಿಯೇ ಜ್ಞಾನ. ಅದು ಜ್ಞಾನ ಬರೀ ನಮಗೆ ಅಹಂಕಾರವನ್ನು ತಂದು ಕೊಡುವಂಥದ್ದಾಗಬಾರ್ದು, ನಮ್ಮಲ್ಲಿ ವಿನಯ ತಂದು ಕೊಡಬೇಕು, ದೇವರಲ್ಲಿ ಭಕ್ತಿಯನ್ನು ತಂದು ಕೊಡಬೇಕು. ಇದು ಮಧ್ವಾಚಾರ್ಯರ ಒಂದು ಹೊಸ ದೃಷ್ಟಿಕೋನ ಇದೆ. ಹಾಗಾಗಿ ಆರಾಧನೆಗೂ ಅಷ್ಟೇ ಪ್ರಾಮುಖ್ಯ ಇದೆ. ಬರೇ ಜ್ಞಾನ ಪ್ರಚಾರಕ್ಕೆ ಎಷ್ಟು ಪ್ರಾಮುಖ್ಯವೋ ಹಾಗೆ ಆರಾಧನೆಗೂ ಅಷ್ಟು ಪ್ರಾಮುಖ್ಯತೆ ಇದೆ ಅಂತ ಹೇಳುವುದನ್ನು ತೋರಿಸಿಕೊಡುವುದಕ್ಕೋಸ್ಕರ ಪೂಜೆಯ ವ್ಯವಸ್ಥೆ ಮಾಡಿದರು. ಹಾಗಾಗಿ 2 ತಿಂಗಳಿಗೊಮ್ಮೆ ಪೂಜೆ ಪ್ರತಿಯೊಬ್ಬರಿಗೂ. ಅವರ ಸರತಿ ಒಬ್ಬೊಬ್ಬರು ಬಂದ ಹಾಗೆ ಅವರು ಪೂಜೆಯ ಒಂದು ಪ್ರಕ್ರಿಯೆ ನಡೀತಾ ಇತ್ತು. ಹಾಗಾಗಿ ಈಗ ಏನು ಪರ್ಯಾಯದ ಇಷ್ಟೊಂದು ಪ್ರಕ್ರಿಯೆಗಳಿವೆ ಅದೆಲ್ಲ ಇಲ್ಲ. ಸರಳವಾಗಿ ಅವರನ್ನು ಒಬ್ಬರಿಗೆ ಹಸ್ತಾಂತರಿಸುವುದು ಇತ್ಯಾದಿ ಪ್ರಕ್ರಿಯೆಗಳು ನಡೀತಾ ಇರಬಹುದು. ಅದು ನಮಗೆ ಹೆಚ್ಚು ಉಲ್ಲೇಖಗಳು ನಮಗೆ ಸಿಗುವುದಿಲ್ಲ. ಆದರೆ ಆಮೇಲೆ ಸುಮಾರು 15ನೇ ಶತಮಾನದಲ್ಲಿ ಬಂದಂಥವರು ಇಲ್ಲಿಯ ಒಂದು ದೊಡ್ಡ ಶಕಪುರುಷರು ಅಂದರೆ ವಾದಿರಾಜ ತೀರ್ಥ ಶ್ರೀಪಾದ. ಅವರು ಬಹಳ ದೊಡ್ಡ ಕ್ರಾಂತಿಕಾರಿಯಾಗಿದ್ದಂಥವರು, ಅನೇಕ ಸಾಮಾಜಿಕ ಕ್ರಾಂತಿಗಳನ್ನು ಮಾಡಿದವರು, ಧಾರ್ಮಿಕ ಕ್ರಾಂತಿಗಳನ್ನು ಮಾಡಿದವರು. ಅವರು ಇದು ಏನು ಮಧ್ವಾಚಾರ್ಯರ ನಂತರ ಸುಮಾರು 2-3 ಶತಮಾನದ ನಂತರ ಬಂದವರು. ಆಗಿನ ಕಾಲದ ಘಟ್ಟವೇ ಬೇರೆ, ಆಗಿನ ಜನರ ಪರಿಸ್ಥಿತಿಯೇ ಬೇರೆ, ಸಾಮಾಜಿಕ ದೃಷ್ಟಿಕೋನವೇ ಬದಲಾಗುತ್ತೆ. ಹಾಗಾಗಿ ಜನರನ್ನೆಲ್ಲರನ್ನೂ ಸೇರಿಸಿಕೊಳ್ಬೇಕು, ಜನರ ಜೊತೆಗೆ ನಮ್ಮ ಮಠಗಳು ಹೊಂದಿಕೊಳ್ಬೇಕು. ಈ ದೃಷ್ಟಿಯಿಂದ ಅವರು ಪೂರ್ಣ ಪರ್ಯಾಯದ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿದರು. ಈ 8 ಮಂದಿಯನ್ನ ಬರೇ ಒಂದು ಪೂಜೆಯ ಒಂದು ಬಿಡಿ ಸನ್ಯಾಸಿಗಳ ಹಾಗೆ ನೋಡದೆ 8 ಮಂದಿಗೂ ಒಂದೊಂದು ಮಠದ ವ್ಯವಸ್ಥೆಯನ್ನ ಮಾಡಿದ್ರು. ಅಷ್ಟರವರೆಗೆ ಮಠ ಅಂತ ಇರಲಿಲ್ಲ. ನಾನು ಆಗ ಹೇಳಿದಾಗ ಶತಮಾನ ತನಕನೂ ಹಾಗೆ ಪೂಜೆ ನಡೀತಾ ಇತ್ತು. ಅದರಲ್ಲಿ ಏನು ವ್ಯತ್ಯಾಸಗಳಿರಲಿಲ್ಲ. ಅವರು ಬಂದವರು ಈ ಮಠದ ವ್ಯವಸ್ಥೆಯನ್ನ ಮಾಡಿದರು. ಅದು ಹಾಗಾಗಿ ನಮ್ಗೆ ಯಾವ ಯಾವ ಊರಿನಲ್ಲಿ ಅವರ ಜಾಗ ಇದೆಯೋ, ಅವರ ಒಂದು ಮಠದ ಮೂಲ ಮಠ ಅಂತ ಇದೆಯೋ ಆ ಜಾಗದ ಹೆಸರೇ ಅವರಿಗೆ ಮಠ. ಈಗ ಪೇಜಾವರದಲ್ಲಿರುವ ಮಠ ಅದು ಪೇಜಾವರ ಮಠ, ಪಲಿಮಾರಿನಲ್ಲಿರುವಂತಹ ಮಠ ಪಲಿಮಾರ ಮಠ, ಹೀಗೆ ಅದು ಹೆಸರು. ಪೇಜಾವರ ಪುತ್ತಿಗೆ ಅದೆಲ್ಲ ಊರಿನ ಹೆಸರು. ಊರಿನಿಂದಾಗಿ ಆ ಮಠಕ್ಕೆ ಆ ಹೆಸರು ಬಂದಿರುವಂಥದ್ದು. ಆಗಿನ ಕಾಲದಲ್ಲಿ ಬಹುಶಃ ಆ ಜಾಗದ ವ್ಯಕ್ತಿಗಳು, ರಾಜರು ಯಾರೋ ಅವರಿಗೆ ಕೊಟ್ಟಿರುವಂತಹ ಜಾಗಗಳು, ಅದೆಲ್ಲ ವ್ಯವಸ್ಥೆ ಮಾಡಿಕೊಟ್ಟವರು ವಾದಿರಾಜ ತೀರ್ಥ ಶ್ರೀಪಾದರು. ಹಾಗೆ ಪ್ರಕ್ರಿಯೆ 2 ತಿಂಗಳಿದ್ದದ್ದು ಅವ್ರು ಏನ್ ಮಾಡಿದ್ರು ಅಂದ್ರೆ ಈ ಮಠ ಅಂತ ಮಾಡಿ 2 ತಿಂಗಳು ಪರ್ಯಾಯ ನಡೀತಾ ಇರೋದನ್ನ 2 ವರ್ಷಕ್ಕೊಮ್ಮೆ ಅಂತ ಮಾಡಿದ್ರು. ಯಾಕೆಂದ್ರೆ ಉಳಿದವರಿಗೆಲ್ಲ ವಿಸ್ತಾರವಾಗಿ ಸಮಾಜದಲ್ಲಿ ಸಂಚಾರ ಮಾಡಲಿಕ್ಕೆ, ತತ್ವ ಪ್ರಚಾರ ಮಾಡಲಿಕ್ಕೆ ಅಥವಾ ಈ ವ್ಯವಸ್ಥೆಗಳನ್ನು ಮಾಡಬೇಕು. ಯಾಕೆಂದ್ರೆ ಪೂಜೆ ಒಂದು ಪೂರ್ಣವಾಗಿ ಅವರೆಲ್ಲ ಪೂಜೆ ಮಾಡಿ ಅವರಿಗೆ ಅದು ಹಿಡಿತ ಸಿಕ್ಕಿತ್ತು. ಒಂದು ಪೂಜೆಯ ಪ್ರಕ್ರಿಯೆಗಳಿರ್ತವೆ ತುಂಬಾ. ನಾನು ಹೇಳಿದೆಲ್ಲ 14 ಪೂಜೆಗಳಿವೆ. ಹಗಲು ರಾತ್ರಿ ಅದರಲ್ಲಿ ನಾವು ತೊಡಗಿಸಿಕೊಳ್ಬೇಕು. ಅವ್ರಿಗೊಂದು ವ್ಯವಸ್ಥೆ ಆಯ್ತು, ಅವರೊಂದು ಸೆಟ್ ಆದ್ರು ಅಂತ ಆಗುವಾಗ ಅವರು ಹೋಗ್ಬೇಕಾಗುತ್ತೆ. ಇದು ಸ್ವಲ್ಪ ಮಾನಸಿಕವಾಗಿ ತೊಡಗಿಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಆಗಿನ ಕಾಲಘಟ್ಟಕ್ಕೆ ಅನುಗುಣವಾಗಿ ಅದನ್ನು 2 ವರ್ಷಕ್ಕೆ ಅಂತ ವಿಸ್ತಾರ ಮಾಡಿದ್ರು. 2 ವರ್ಷಕ್ಕೆ ಅಂತ ವಿಸ್ತಾರ ಮಾಡಿದ ಮೇಲೆ ಅನೇಕ ರೀತಿಯ ಪರಿಷ್ಕಾರಗಳು ಆಯ್ತು. ತುಂಬಾ ಆ ಪರ್ಯಾಯ ಉತ್ಸವ ಶುರುವಾಗುವುದಕ್ಕಿಂತ ಸಾಮಾನ್ಯ 1-1.5 ವರ್ಷದ ಮೊದಲೇ ಪ್ರಕ್ರಿಯೆಗಳು ಶುರು ಆಗ್ತವೆ. ಅನೇಕ ಪ್ರಕ್ರಿಯೆಗಳು ಶುರು ಆಗ್ತವೆ. ಆಮೇಲೆ ಪರ್ಯಾಯದ ಕೊನೆಯಲ್ಲಿ ಒಂದು 15-20 ದಿವಸದ ವಿಚಾರಗಳನ್ನು ನಾವು ನೋಡ್ತೇವೆ. ನೀವು ಹೇಳಿದಾಗೆ ಆಗ ಪೇಪರ್ ಅಲ್ಲಿ ಬರುತ್ತೋ, ಟಿವಿಯಲ್ಲಿ ಬರುತ್ತೋ, ಅದು ಒಂದು 10-15 ದಿವಸದ ವ್ಯವಸ್ಥೆ. ಅದು ಖಾಲಿ ಅಧಿಕಾರ ಹಸ್ತಾಂತರ ಅಂತ ಹೇಳುವಂತ ಆ ಒಂದು ನೆಲೆಯಲ್ಲಿ ಮಾತ್ರ ಅದು ನೋಡುವಂಥದ್ದು. ಆದ್ರೆ ಇದನ್ನೊಂದು ಹೊಸ ಆಯಾಮದಲ್ಲಿ, ಹೊಸ ವೈಭವದಲ್ಲಿ ಒಂದು ಮುಹೂರ್ತಗಳು ಅಂತ ಮಾಡ್ತಾರೆ. 4 ಮುಹೂರ್ತಗಳು ಪ್ರಧಾನವಾಗಿ. ಒಂದು ಬಾಳೆ ಮುಹೂರ್ತ ಅಂತ ಶುರು ಮಾಡ್ತಾರೆ. ಬಾಳೆ ಮುಹೂರ್ತ, ಭತ್ತ ಮುಹೂರ್ತ, ಕಟ್ಟಿಗೆ ಮುಹೂರ್ತ ಮತ್ತೆ ಅಕ್ಕಿ ಮುಹೂರ್ತ ಅಂತ 4 ಮುಹೂರ್ತಗಳನ್ನ ಒಂದು ಬೇರೆ ಬೇರೆ ಕಾಲಘಟ್ಟದಲ್ಲಿ 1 ವರ್ಷದ ಮೊದಲು ಶುರು ಆಗುತ್ತೆ. ಆಮೇಲೆ 1-2 ತಿಂಗಳು ಬಿಟ್ಟು
ಅಕ್ಕಿ ಮುಹೂರ್ತ ಇದು ಭತ್ತ ಮುಹೂರ್ತ ಅಂತ ಆಗುತ್ತೆ. ಆಮೇಲೆ ಒಂದು 6 ತಿಂಗಳಿದೆ ಅಂತ ಆಗುವಾಗ ಕಟ್ಟಿಗೆ ಮುಹೂರ್ತ ಅಂತ ಆಗುತ್ತೆ. ಆಮೇಲೆ ಭತ್ತ ಮುಹೂರ್ತ ಅಂತ ಒಂದೆರಡು ತಿಂಗಳಿರುವಾಗ ಭತ್ತ ಮುಹೂರ್ತ ಅಂತ ಆಗುತ್ತೆ. ಹೀಗೆ ಅನೇಕ ಮುಹೂರ್ತದ ಒಂದು ಪ್ರಕ್ರಿಯೆಗಳು. ಅದಕ್ಕಾಗಿ ಅವರು ಬೇರೆ ಬೇರೆ ಕಡೆಗೆ ಸಂಚಾರ ಮಾಡಿ ಬರಬೇಕು. ಆ ಯಾತ್ರೆಗೆ ಯಾರು ಪರ್ಯಾಯಕ್ಕೆ ಕೂಡುವಂತಹ ವ್ಯಕ್ತಿ ಇದ್ದಾರೆ ಎಲ್ಲ ಕ್ಷೇತ್ರಗಳಿಗೆ ಸಂಚಾರ ಮಾಡಿ ಬರ್ತಾರೆ. ಕ್ಷೇತ್ರದಲ್ಲಿ ದೇವರ ದರ್ಶನ ಮಾಡ್ತಾರೆ. ಅದರ ಜೊತೆಗೆ ಇಡೀ ದೇಶಾದ್ಯಂತ ಇರುವ ನಮ್ಮ ಭಕ್ತರು, ಕೃಷ್ಣ ಮಠದ ಭಕ್ತರಿದ್ದಾರೆ, ಅವರನ್ನೆಲ್ಲ ಭೇಟಿಯಾಗಿ ಬಂದು ಅವರೆಲ್ಲರೂ ಇವರಿಗೆ ಬೇಕಾದಂತಹ ಆರ್ಥಿಕ ಸಹಕಾರವನ್ನು ಕೊಡ್ತಾರೆ. ಇಲ್ಲಿ ಎರಡು, ಇವರಿಗೆ ಆರ್ಥಿಕ ಸಹಕಾರ ಬೇಕು ಅಂತ ಒಂದು, ಮತ್ತೆ ಇಡೀ ದೇಶ ಅದರಲ್ಲಿ ತೊಡಗಿಕೊಳ್ಳುತ್ತೆ. ಸೇವೆಯಲ್ಲಿ, ಈ ದೇವರ ಸೇವೆಯಲ್ಲಿ ಇಡೀ ದೇಶ ತೊಡಗಿಕೊಳ್ಳುತ್ತೆ. ಅವರೆಲ್ಲರೂ ತಮ್ಮ ತಮ್ಮ ಸೇವಾ ರೂಪದಲ್ಲಿ ಒಂದಿಷ್ಟು ಕೊಡ್ತಾರೆ. ಅದನ್ನೆಲ್ಲ ಇಟ್ಟುಕೊಂಡು ಒಳ್ಳೆ ರೀತಿಯಿಂದ ವಿನಿಯೋಗ ಮಾಡಿಕೊಂಡು ಪರ್ಯಾಯಕ್ಕೆ ಕೂತ್ಕೊಳ್ತಾರೆ. ಹಾಗಾಗಿ ಇದು ಇಷ್ಟು ಪೂರ್ವಭಾವಿಯಾಗಿ ಬಹಳ ದೊಡ್ಡ ಒಂದು ಪ್ರಕ್ರಿಯೆಗಳು ಪರ್ಯಾಯದ ವ್ಯವಸ್ಥೆಗೆ ಇದೆ. ಈಗ ಪರ್ಯಾಯ ಮಹೋತ್ಸವದ ಒಂದು ಚರಿತ್ರೆಯನ್ನು ನೋಡೋದಾದ್ರೆ, ಅದೇ ರೀತಿ ಒಂದು ಇತಿಹಾಸವನ್ನು ಸಹ ಗಮನಿಸಿದ್ರೆ, ಶ್ರೀಕೃಷ್ಣ ಉಡುಪಿಗೆ ಬಂದು ನೆಲೆಸಿರುವಂಥದ್ದು ಮತ್ತೆ ಈ ಪರ್ಯಾಯ, ಇದೆರಡನ್ನು ನೀವು ಹೇಗೆ? ಅದಕ್ಕೊಂದು ಬಹಳ ದೊಡ್ಡ ಕಥೆ ಇದೆ. ನಮಗೆ ಉಡುಪಿಯಲ್ಲಿ ಕೃಷ್ಣ ನೆಲೆಸಿದ ಬಗ್ಗೆ ಒಂದು ಮಧ್ವಾಚಾರ್ಯರದ್ದೇ ಚರಿತ್ರೆ. ಪ್ರಾಯ ನಮ್ಮ ಇಡೀ ಜಗತ್ತಿನಲ್ಲಿಯೇ ಇತಿಹಾಸದಲ್ಲಿಯೇ ಒಬ್ಬರ ಬಯೋಗ್ರಾಫಿ ಅಂತ ಬರೆದಿರುವಂಥದ್ದು ಮಧ್ವವಿಜಯ. ಯಾಕೆಂದ್ರೆ ಆ ನಂತರ ಒಂದು 16-17 ಶತಮಾನದ ನಂತರ ಈ ಬಯೋಗ್ರಫಿಯ ಒಂದು ಪ್ರಕ್ರಿಯೆಗಳೆಲ್ಲ ಬಂದದ್ದು. ಅಷ್ಟರವರೆಗೆ ಇರಲಿಲ್ಲ. ಫಸ್ಟ್ ಬಯೋಗ್ರಫಿ ಅಂತ ನಾವು ಹೇಳಬಹುದು. ಯಾಕೆಂದ್ರೆ ಬೇರೆ ಮತಾಚಾರ್ಯರು ಅದಕ್ಕಿಂತ ಮುಂಚೆ ಬಂದಿದ್ರು ಸಹಿತ ಅವರದ್ದೆಲ್ಲ ಬಯೋಗ್ರಫಿ ಅಂತ ಬಂದದ್ದು ನಂತರ. ಮಧ್ವಾಚಾರ್ಯರು ಇರುವಾಗ ಅವರ ಕಾಲದಲ್ಲೇ ಇರುವಂಥದ್ದು ಮಧ್ವವಿಜಯ ಅಂತ ಹೇಳಿ ಒಂದು ಗ್ರಂಥ. ತ್ರಿವಿಕ್ರಮ ಪಂಡಿತಾಚಾರ್ಯರು ಅಂತ ಅವರ ಶಿಷ್ಯರ ಮಗ, ಮಧ್ವಾಚಾರ್ಯರ ಶಿಷ್ಯರು ನಾರಾಯಣ ಪಂಡಿತಾಚಾರ್ಯರು, ಅವರ ಮಗ ಇದು ತ್ರಿವಿಕ್ರಮ ಪಂಡಿತಾಚಾರ್ಯರು, ಅವರ ಮಗ ನಾರಾಯಣ ಪಂಡಿತಾಚಾರ್ಯರು ಅಂತ ಅವರು ಬರೆದಿರುವಂತಹ ಗ್ರಂಥ. ಅಲ್ಲಿ ನಮಗೆ ಈ ಕೃಷ್ಣ ಮಠದ ಒಂದು ಉಲ್ಲೇಖ ಬರುತ್ತೆ. ಕೆಲವು ಅಂಶಗಳು ಅಲ್ಲಿ ಉಲ್ಲೇಖ ಸಿಗುತ್ತೆ. ಅದು ಬಿಟ್ರೆ ರಘುವರಿಯ ತೀರ್ಥರು ಅಂತ 17ನೇ ಶತಮಾನದಲ್ಲಿ ಫಲಿಮಾರು ಮಠದಿಂದ ಬಂದವರು. ಅವರು ವಿಸ್ತಾರವಾಗಿ ಇಲ್ಲಿಯ ಘಟನೆಗಳನ್ನೆಲ್ಲ ಹೇಳ್ತಾರೆ. ಮತ್ತೆ 14ನೇ ಶತಮಾನದಲ್ಲಿ ಬಂದ ವಾದಿರಾಜರು ತಮ್ಮ ಕೃತಿಗಳಲ್ಲಿ ಅವರು ತುಂಬಾ ಪದ್ಯಗಳನ್ನು ಬರೆದಿದ್ದಾರೆ. ಅಲ್ಲೆಲ್ಲ ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ತೀರ್ಥ ಪ್ರಬಂಧದಲ್ಲಿ ಮತ್ತೆ ಬೇರೆ ಬೇರೆ ಸಂಕೀರ್ತನೆಗಳಲ್ಲಿ ಈ ಘಟನೆಗಳನ್ನೆಲ್ಲ ಉಲ್ಲೇಖ ಮಾಡ್ತಾರೆ. ಇದನ್ನೆಲ್ಲ ನಾವು ಸೇರಿಸಿ ಹೇಳುವುದು ಅಂತಾದ್ರೆ ಉಡುಪಿಗೆ ಕೃಷ್ಣ ಬಂದದ್ದೇ ಬಹಳ ಒಂದು ಕೌತುಕವಾದ ವಿಷಯ. ಅದರ ಒಂದು ಎಷ್ಟು ಇತಿಹಾಸ ಇದೆ ಅಂದರೆ ನಾವು ಗಮನಿಸಬಹುದು. ಮೊನ್ನೆ ನಮ್ಮ ನಾಡಿಗೆ ಮಾನ್ಯ ಪ್ರಧಾನಮಂತ್ರಿಯವರು ಮೋದಿಜಿಯವರು ಬಂದಾಗ ಒಂದು ಅಂಶವನ್ನು ಹೇಳಿದ್ರು, ಗುಜರಾತಿಗೂ ನಮ್ಮ ಉಡುಪಿಗೂ ಒಂದು ಸಂಬಂಧ ಇದೆ ಅಂತ. ಅದು ನಮ್ಮ ಇತಿಹಾಸ ಹೇಳುತ್ತೆ ಅದನ್ನ. ಆ ಪ್ರತಿಮೆ ಇದೆ ಅಲ್ಲ, ಆ ಪ್ರತಿಮೆ ಅದು ದ್ವಾರಕೆಯಲ್ಲಿ ಇದ್ದಂತಹ ಒಂದು ಪ್ರತಿಮೆ. ಆ ಪ್ರತಿಮೆಯನ್ನ ಯಾಕೆ ಮಾಡಿದ ಅಂತ ಹೇಳಿದ್ರೆ, ರುಕ್ಮಿಣಿ ಕೇಳ್ತಾಳೆ. ಅಲ್ಲಿ ಆ ಒಂದು ಕತೆ ಅದು ಬರುತ್ತೆ, ಬಹಳ ಸುಂದರವಾದ ಕತೆ. ದೇವಕಿ ಕೇಳುವಂಥದ್ದು. ಅವನ ಬಾಲ್ಯವನ್ನ ದೇವಕಿ ಪಾಪ ಅನುಭವಿಸಲೇ ಇಲ್ಲ, ಯಶೋದೆ ಅನುಭವಿಸಿದೆ. ಹಾಗಾಗಿ ದೇವಕಿ ಕೇಳ್ತಾಳೆ, ನನಗೆ ನಿನ್ನ ಬಾಲ್ಯ ರೂಪವನ್ನ ಒಂದು ಮೆಲುಕು ಹಾಕಬೇಕು ಅಂತ ಆಸೆ ಆಗುತ್ತೆ ಅಂತ. ಅದಕ್ಕೆ ತಾನು ಪುಟ್ಟ ರೂಪವನ್ನ ಧರಿಸಿ ಆ ದೇವಕಿಗೆ ತನ್ನ ಪುಟ್ಟ ಬಾಲ್ಯದ ಲೀಲೆಯನ್ನು ತೋರಿಸ್ತಾನೆ. ಇದನ್ನ ನೋಡಿದ ರುಕ್ಮಿಣಿ ಅವಳು ಕೇಳ್ಕೊಳ್ತಾಳೆ, ನನಗೂ ನಿಮ್ಮನ್ನ ಆರಾಧನೆ ಮಾಡಬೇಕು, ನನಗೊಂದು ನಿಮ್ಮ ಪ್ರತಿಮೆ ಬೇಕು ಅಂತ. ಅದಕ್ಕೆ ಕೃಷ್ಣ ಮಾಡಿಸಿಕೊಟ್ಟಂತಹ ಪ್ರತಿಮೆ ಅದು. ಆ ಪ್ರತಿಮೆ ಅದು ದ್ವಾರಕೆಯಲ್ಲಿ ಅದು ಅಲ್ಲಿಯೇ ಇತ್ತು. ಕಾಲಾಂತರದಲ್ಲಿ ಅದು ಅಲ್ಲಿ ಎಲ್ಲಿಯೋ ಬಿದ್ದು ಅದು ಅಲ್ಲಿಯೆಲ್ಲ ಗೋಪಿ, ಅಲ್ಲಿಯ ಮಣ್ಣು ಅಲ್ವಾ, ದ್ವಾರಕೆಯ ಮಣ್ಣು, ಅದರಲ್ಲಿ ಹೋಗಿತ್ತು. ಈ ಮಧ್ವಾಚಾರ್ಯರ ಕಾಲದಲ್ಲಿ, ಅದು ನಂತರ ಎಷ್ಟೋ ಸಾವಿರಾರು ವರ್ಷದ ಹಿಂದಿನ ಕಥೆ ಅಲ್ವಾ, ಮಧ್ವಾಚಾರ್ಯರ ಕಾಲದಲ್ಲಿ ವ್ಯಾಪಾರಿಗಳು ಅಲ್ಲಿಯ ಏನೋ ಒಂದು ವಸ್ತುಗಳನ್ನೆಲ್ಲ ತರುವಾಗ ಇದೊಂದು ಗೋಪಿಯ ಒಂದು ದೊಡ್ಡ ಒಂದು ಹೆಂಟೆ ಅಂತ, ಅವರಿಗೆ ಅದರ ಒಳಗಿರುವ ಪ್ರತಿಮೆಯಾದ ಕಲ್ಪನೆ ಅವರಿಗೆ ಇರಲಿಲ್ಲ. ಅವರು ತರ್ತಾ ಇರುವಾಗ ರಘುವರ್ಯ ತೀರ್ಥರು ಇಷ್ಟು ಮಾತ್ರ ಉಲ್ಲೇಖ ಮಾಡ್ತಾರೆ, ಅದು ಏನೋ ಒಂದು ಅವಘಡ ಆಗಿ ಆ ಹಡಗು ಮುಳುಗಿ ಹೋಗುತ್ತೆ, ಅಷ್ಟು ಮಾತ್ರ ಉಲ್ಲೇಖ ಮಾಡ್ತಾರೆ. ಆದರೆ ನಮ್ಮಲ್ಲಿ ಒಂದು ಪ್ರಚಲಿತವಾಗಿ ಉಂಟು, ಆ ಮುಳುಗುವ ಹಡಗನ್ನ ಮಧ್ವಾಚಾರ್ಯರು ಅಲ್ಲಿದ್ದ ಜನರನ್ನು ರಕ್ಷಣೆ ಮಾಡಿದ್ರು. ಕಾವಿ ಶಾಟಿಯನ್ನು ಬೀಸಿ ಅದು ಸಮುದ್ರ ಪ್ರಕ್ಷುಬ್ಧವಾಗಿತ್ತು, ಅದನ್ನು ನಿಲ್ಲಿಸಿ ಅವರನ್ನು ರಕ್ಷಣೆ ಮಾಡಿದ್ರು ಅಂತ. ಆದರೆ ರಘುವರ್ಯರು ಅದನ್ನೇನು ವಿಶೇಷವಾಗಿ ಉಲ್ಲೇಖ ಮಾಡುವುದಿಲ್ಲ. ಅಂತೂ ಆ ಹಡಗಿನಿಂದ ಬಿದ್ದಂತಹ ಅದು ಸಮುದ್ರದಲ್ಲಿ ಏನಿತ್ತು ಅದನ್ನು ಮಧ್ವಾಚಾರ್ಯರು ಇಲ್ಲಿಗೆ ತಂದು ಕೃಷ್ಣನನ್ನ ಇಲ್ಲಿ ಪ್ರತಿಷ್ಠೆ ಮಾಡಿರುವಂತ. ಇದು ದ್ವಾರಕೆಯಿಂದ ಬಂದಂತಹ ಕೃಷ್ಣ ರುಕ್ಮಿಣಿ. ಹಾಗಾಗಿ ನಾವು ರುಕ್ಮಿಣಿ ಪೂಜಿತನಾದ ಕೃಷ್ಣ ಅಂತ ನಾವು ಅವನನ್ನು ವಿಶೇಷವಾಗಿ ಆರಾಧನೆ. ಈಗಲೂ ನಮ್ಮಲ್ಲಿ ರುಕ್ಮಿಣಿ ದೇವಿ ಬಂದು ಅಲ್ಲಿ ಪೂಜೆ ಮಾಡ್ತಾಳೆ ಅನ್ನುವಂತಹ ಒಂದು ಚಿಂತನೆಯನ್ನು ಇಟ್ಟುಕೊಂಡೇ ನಾವು
ಕೃಷ್ಣನನ್ನ ಪೂಜೆ ಮಾಡುವಂಥದ್ದು. ಹಾಗಾಗಿ ಆ ಕೃಷ್ಣನನ್ನು ತಂದು ಮಧ್ವಾಚಾರ್ಯರು ಇಲ್ಲಿ ಆಗ ಹೇಳಿದ ಹಾಗೆ ತಂತ್ರಸಾರೋಕ್ತ ಕ್ರಮದಲ್ಲಿ ಒಂದು ಪ್ರತಿಷ್ಠೆಯನ್ನ ಮಾಡಿರುವಂಥದ್ದು. ಇನ್ನು ಈ ಪರ್ಯಾಯ ಅಂತ ಹೇಳುವಂಥದ್ದು, ಈಗ ಅಧಿಕಾರ ಹಸ್ತಾಂತರ ಅಂತೇಳಿ ನಾವು ಏನು ಹೇಳ್ತೇವೆ, ಸಾಧಾರಣ ಸುಮಾರು ಎಷ್ಟು ಅಂದ್ರೆ ನೀವು ಹೇಳಿದಾಗೆ ಪರ್ಯಾಯ 1.5 ವರ್ಷದಿಂದ ಪ್ರಾರಂಭ ಆಗ್ತದೆ ಇನ್ನೊಂದು ಮಠಕ್ಕೆ ಅಂತೇಳಿ ಹೇಳಿದ್ರು ಕೂಡ, ಈ ಅಧಿಕಾರ ಹಸ್ತಾಂತರ ಅಂತ ಹೇಳುವಂಥ ಪ್ರೊಸೀಜರ್ಸ್ ಸಾಧಾರಣ ಎಷ್ಟು ಸಮಯ ಇರ್ತದೆ, ಮತ್ತೆ ಯಾವ್ಯಾವ ರೀತಿಯ ಆಚರಣೆಗಳನ್ನು ಅವರು ಇನ್ನೊಂದು ಮಠದಿಂದ ಇನ್ನೊಂದು ಮಠಕ್ಕೆ ಶಿಫ್ಟ್ ಮಾಡುವಾಗ ಏನೇನೆಲ್ಲ ಆಚರಣೆಗಳನ್ನು ಮಾಡ್ತಾರೆ ಅಂತ? ಅಂದ್ರೆ ಒಂದು ಪರ್ಟಿಕ್ಯುಲರ್ ಆಗಿ ಅಧಿಕಾರವನ್ನ ಹಸ್ತಾಂತರ ಮಾಡುದು ಬರೀ ಒಂದು 5 ನಿಮಿಷದ ಕೆಲಸ. ಅಲ್ಲಿ ಏನು ಇದೊಂದು ಬಹಳ ಅದ್ಭುತ ಅಂದ್ರೆ ಯಾವುದೇ ರೀತಿಯಾಗಿ ಇಲ್ಲಿಯವರೆಗೂ ಕಾನೂನು ರೀತಿಯ ಯಾವುದೇ ತೊಡಕು ಬರದೆ ಬಹಳ ದೊಡ್ಡ ಒಂದು ಪ್ರಕ್ರಿಯೆ. ಅದನ್ನು ಬಹಳ ಸರಳವಾಗಿ ಎಲ್ಲಿ ಒಂದು ಅಧಿಕೃತವಾಗಿ ಇವತ್ತಿನಿಂದ ಇವರಿಗೆ ಕೊಡಬೇಕು ಅಂತ ಬಾಂಡ್ ಪೇಪರ್ ಅಲ್ಲಿ ಬರೆದು ಕೊಡುದು, ಯಾವುದೇ ಲೀಗಲ್ ಪ್ರೊಸೀಜರ್ಗಳನ್ನ ಮಾಡದೆ ಬರೇ ನಾವೊಂದು ನಮ್ಮ ಮಧ್ವ ಗುರುಗಳ ಮೇಲಿನ ಗೌರವದಿಂದ, ನಮ್ಮ ಪೂರ್ವಜರ ಮೇಲಿನ ಗೌರವದಿಂದ ನಡೆಸಿಕೊಂಡು ಬರ್ತಿರುವಂಥದ್ದು. ನಿಜವಾಗಿ ಅದು 5 ನಿಮಿಷದ ಪ್ರಕ್ರಿಯೆ. ಅದರ ಪೂರ್ವಭಾವಿಯಾಗಿ ಹೇಳಬೇಕು ಅಂತಾದ್ರೆ ಈ 4 ಮುಹೂರ್ತಗಳನ್ನೆಲ್ಲ ಹೇಳಿದೆ. ಇದು ವೈಭವದ ದೃಷ್ಟಿಯಲ್ಲಿ ಮಾಡ್ತಾ ಇರುವಂಥದ್ದು. ವೈಭವ ಅಂತ ಹೇಳುವುದಕ್ಕಿಂತಲೂ ಒಂದು ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ಯಜ್ಞೋರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ಅಂತ. ನಾವು ಯಾವುದೇ ಕರ್ಮವನ್ನ ಮಾಡುವುದಾದ್ರೂ, ಯಾವುದೇ ಕೆಲಸ ಮಾಡಿ ನೀವು ಅಲ್ಲಿ ಭಗವತ್ ಚಿಂತನೆಯಿಂದ ಮಾಡಿದ್ರೆ ಅದು ನಿಮಗೆ ದೊಡ್ಡ ಸಾಧನೆ. ನೀವು ಅದು ಈಗ ನಮ್ಮ ಮನೆಗೆ ಯಾರಾದ್ರೂ ಬರ್ತಾರೆ, ಅವರು ಬಂದ್ರು, ಅವರಿಗೆ ನಾನು ಊಟ ಹಾಕಬೇಕು, ಹಾಕಿದೆ, ನನಗೆ ಅವರು ಭಾರಿ ಪ್ರೀತಿ ಇದ್ದವರು, ಅವರಿಗೆ ಹಾಕಿದೆ ಅಂತ ಹೇಳಿದ್ರೆ ಇದೊಂದು ಲೌಕಿಕ ಕಾರ್ಯ. ಅದೇ ಒಬ್ರು ಅತಿಥಿಗಳು ದೇವರಿಗೆ ಸಮಾನ, ದೇವರ ಸೇವೆ, ಅವರು ಸಂತೋಷ ಪಟ್ಟರೆ ದೇವರು ಸಂತೋಷ ಪಡ್ತಾನೆ ಅಂತ ಅನ್ನ ಹಾಕಿದ್ರೆ ನಿಮ್ಗೊಂದು ದೊಡ್ಡ ಯಜ್ಞ ಮಾಡಿದ ಹಾಗೆ ಪುಣ್ಯ. ಇದನ್ನು ನಾವು ವಿಶೇಷವಾಗಿ ಮಠದ ಆಚರಣೆಗಳಲ್ಲಿ ನಾವು ಅದನ್ನು ನೋಡ್ತೇವೆ. ಹಾಗಾಗಿ ಈ ಪರ್ಯಾಯದ 2 ವರ್ಷದ ಅವಧಿಯಲ್ಲಿ ಲಕ್ಷಾನುಲಕ್ಷ ಮಂದಿ ಊಟ ಮಾಡ್ತಾರೆ. ಅನ್ನದಾನ ಅನ್ನುವಂಥದ್ದು ಕೃಷ್ಣ ಮಠದಲ್ಲಿ ಬಹಳ ದೊಡ್ಡ ಪ್ರಕ್ರಿಯೆ. ಈಗ ಈ ರಾಜಕೀಯ ಕುತಂತ್ರಗಳಿಂದ, ಈ ರಾಜಕಾರಣಿಗಳು ಆಗಲಿ ಅಥವಾ ಯಾವುದೋ ಒಂದು ದುಷ್ಟ ಬುದ್ಧಿಯಿಂದ ಇದನ್ನ ಕೆಟ್ಟ ರೀತಿಯಿಂದ ಪ್ರತಿಬಿಂಬಿಸಿದ್ದಾರೆ. ನಾನು ಉಡುಪಿಯವನಾಗಿ ನಾನು ಯಾವಾಗಲೂ ಹೇಳುವಂಥದ್ದು, ಇಡೀ ದೇಶದಲ್ಲಿ ಕೆಲವರು ಇರಬಹುದು, ಇಲ್ಲ ಅಂತಲ್ಲ, ನಾನು ಬೇರೆಯವರ ನಿರಾಕರಣೆ ಮಾಡೋದು ಉಲ್ಲೇಖ ಅಲ್ಲ, ದೇಶದಲ್ಲಿ ಗಮನೀಯವಾಗಿ ಅನ್ನದಾನ ಮಾಡ್ತಾ ಇರುವಂಥದ್ದು ಉಡುಪಿ. ಆದರೆ ಇಲ್ಲಿ ಏನೋ ತಾರತಮ್ಯ ಮಾಡ್ತಾರೆ, ಸರಿಯಾಗಿ ಅನ್ನದಾನ ಮಾಡೋದಿಲ್ಲ ಅಂತ ಅದು ಅಪಪ್ರಚಾರ ವಸ್ತುತಃ. ಯಾಕೆಂದ್ರೆ ಲಕ್ಷಾನುಲಕ್ಷ ದಿನಕ್ಕೆ ಸಾವಿರಾರು ಮಂದಿ, ಕನಿಷ್ಠ 3,000 ರಿಂದ 4,000 ಮಂದಿ ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ತಾರೆ. ಅನ್ನದಾನಕ್ಕೆ ಇದು ಯಾವಾಗ ನಿನ್ನೆ ಮೊನ್ನೆ ಶುರುವಾದದ್ದಲ್ಲ, ಒಂದು 8-9 ಶತಮಾನಗಳಿಂದ ನಡೀತಾ ಬಂದಿರುವಂಥದ್ದು. ಎಷ್ಟೋ ಹಿಂದಿನವರು ಚರಿತ್ರೆಗಳನ್ನು ಹೇಳ್ತಾರೆ, ಎಷ್ಟೋ ಸಲ ಅನ್ನದಾನ ಮಾಡಲಿಕ್ಕೆ ಅನ್ನ ಇಲ್ಲದೆ ಒದ್ದಾಡಿದ್ದು ಅಂತ ಇದೆ. ಹಾಗಾಗಿ ಈ ಪ್ರಕ್ರಿಯೆ ಸಂಚಾರ ಮಾಡಿ ಬರುವಂತಹ ಪ್ರಕ್ರಿಯೆಗಳನ್ನೆಲ್ಲ ಶುರು ಮಾಡಿದ್ರು. ಬಹಳ ಬಡತನ ಆವಾಗೆಲ್ಲ. ಅಂತೂ ಈ ಅನ್ನದಾನಕ್ಕೆ ಪೂರಕವಾಗಿ ನಾವೆಲ್ಲ ಸಿದ್ಧತೆ ಮಾಡ್ಕೊಳ್ಬೇಕು. ಈಗಿನ ಹಾಗೆ ಈಗ ನಾವು ಆರ್ಡರ್ ಮಾಡಿದ್ರೆ, ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಬರ್ತದೆ. ಹಾಗಲ್ಲ, ಬೇಕು ಹೇಳಿದ್ರೆ ಇಡೀ ಎಲ್ಲಿ ಬೇಕಿದ್ರೂ ಸಿಗುವುದಿಲ್ಲ. ಹಾಗಾಗಿ ಒಂದು ಬಾಳೆ ಎಲೆಯನ್ನು ಸಂಗ್ರಹ ಮಾಡುವುದಾಗ್ಲಿ, ಅಕ್ಕಿ ಸಂಗ್ರಹ ಮಾಡುವುದಾಗ್ಲಿ ಬಹಳ ದೊಡ್ಡ ವಿಚಾರ. ಅದಕ್ಕೆ ವರ್ಷಕ್ಕಿಂತ ಮುಂಚೆಯೇ ಬಾಳೆ ಎಲೆ ಸಂಗ್ರಹಕ್ಕೋಸ್ಕರ ಬಾಳೆಯ ತೋಟ ಮಾಡುವಂಥದ್ದು, ಅಕ್ಕಿಯ ಸಂಗ್ರಹಕ್ಕೋಸ್ಕರ ಅಕ್ಕಿಯನ್ನ ಬೆಳೆಸಲಿಕ್ಕೆ ಬೇಕಾದ ಪ್ರಕ್ರಿಯೆ ಶುರು ಮಾಡುವುದು, ಹೀಗೆಲ್ಲ ಪ್ರಕ್ರಿಯೆಗಳು. ಇದನ್ನ ಶುರು ಮಾಡುವಾಗ ಇದನ್ನೊಂದು ದೇವರ ಯಜ್ಞದ ರೂಪದಲ್ಲಿ, ಅದಕ್ಕೊಂದು ಒಳ್ಳೆಯ ಮುಹೂರ್ತದಲ್ಲಿ ನವಗ್ರಹ ದೇವತೆಗಳನ್ನ ಆರಾಧನೆ ಮಾಡಿ ಎಲ್ಲರನ್ನೂ ಕರೆದು, ಎಲ್ಲ ಮಠದ ಒಂದೊಂದು ಪ್ರತಿನಿಧಿಗಳನ್ನ ಕರೆದು ಅವರೆಲ್ಲರ ಸಮ್ಮುಖದಲ್ಲಿ ಮಂತ್ರ ಪುರಸ್ಸರವಾಗಿ ಈ ಪ್ರಕ್ರಿಯೆಯನ್ನು ಶುರು ಮಾಡುದು. ಅಂದ್ರೆ ಅದರಲ್ಲಿ ಯಾವುದು ವಿಘ್ನ ಬರಬಾರದು ಹೇಳುವ ದೃಷ್ಟಿಯೂ ಹೌದು. ಅದೊಂದು ಯಜ್ಞದ ರೂಪದಲ್ಲಿ ಅದನ್ನು ಮಾಡುವುದು. ಈಗ ಅದಕ್ಕೆ ಇನ್ನೂ ವೈಭವ ಬಂದು ಲೌಕಿಕವಾಗಿ ಅನೇಕ ರಾಜಕಾರಣಿಗಳಿರಬಹುದು, ದೊಡ್ಡ ದೊಡ್ಡ ಗಣ್ಯರು ಬರುವಂಥದ್ದು, ಇಂಥದ್ದೆಲ್ಲ ಮತ್ತೆ ನಾವು ಸೇರಿಸಿಕೊಂಡಿದ್ದೇವೆ. ಅಂತೂ 4 ಮುಹೂರ್ತಗಳು ಸಹಿತ ಈ ದೃಷ್ಟಿಯಲ್ಲಿಯೇ ಬಾಳೆಯ ಮುಹೂರ್ತ, ಭತ್ತದ ಮುಹೂರ್ತ, ಕಟ್ಟಿಗೆ ಮುಹೂರ್ತ. ಅದು ಮಾಡಲಿಕ್ಕೆ ನಾವು ಯಾವುದೋ ಗ್ಯಾಸ್ ಇತ್ಯಾದಿಗಳನ್ನು ಉಪಯೋಗ ಮಾಡೋದಲ್ಲ, ಅದು ದೇವರಿಗೆ ಸಮರ್ಪಣೆಯಾಗಿ ಅದರ ಪ್ರಸಾದವನ್ನು ಜನರಿಗೆ ಹಂಚುವಂಥದ್ದು. ಹಾಗಾಗಿ ಕಟ್ಟಿಗೆಯಲ್ಲಿಯೇ ಅತ್ಯಂತ ಶುದ್ಧ ರೂಪದಲ್ಲಿ ಅನ್ನ ಪ್ರಸಾದ ತಯಾರಾಗಬೇಕು. ಅದಕ್ಕೋಸ್ಕರ ಕಟ್ಟಿಗೆಯ ಮುಹೂರ್ತ, ಕಟ್ಟಿಗೆಯನ್ನು ಒಟ್ಟು ಮಾಡುವಂತಹ ಪ್ರಕ್ರಿಯೆ. ಮತ್ತೆ ಅಕ್ಕಿಯ ಮುಹೂರ್ತ, ಅದನ್ನೆಲ್ಲ ಭತ್ತ ಎಲ್ಲ ಆದಮೇಲೆ ಅದನ್ನು ಅಕ್ಕಿ, ಈ ಎಲ್ಲ ಪ್ರಕ್ರಿಯೆಗಳು ಶುರುವಾಯಿತು. ಅದು ಆದ ಮೇಲೆ ಒಂದು 4-5 ತಿಂಗಳು ಮುಂಚೆಯೇ ನಾನು ಆಗ ಹೇಳಿದ ಹಾಗೆ ಅವರೆಲ್ಲ ಸಂಚಾರಕ್ಕೆ ಹೋಗಿ ಬರ್ತಾರೆ. ಹೋಗಿ ಬಂದು ಈ ಪರ್ಯಾಯದ ಅಧಿಕೃತವಾದ ಪ್ರಕ್ರಿಯೆ ಶುರುವಾಗುವಂಥದ್ದು ಅವರ ಪುರಪ್ರವೇಶದಿಂದ.
ಪುರಪ್ರವೇಶ ಒಂದು 10-15 ದಿವಸ ಅಂದ್ರೆ ಸಾಮಾನ್ಯ ಜನವರಿ ಮೊದಲ ವಾರದಲ್ಲಿ ಆ ಪುರಪ್ರವೇಶವನ್ನು ಮಾಡ್ತಾರೆ. ಅಂದ್ರೆ ಅಷ್ಟರವರೆಗೆ ಅವರೆಲ್ಲ ಹೊರಗಡೆಯಲ್ಲೇ ಇರ್ತಾರೆ, ಬರ್ತಾರೆ. ಬರುವಾಗ ಬಹಳ ವೈಭವದಿಂದ ಮೆರವಣಿಗೆಯ ಪುರಸ್ಸರವಾಗಿ ಅವರನ್ನು ನಾವು ನಮ್ಮ ನಾಡಿನವರು ಬರಮಾಡಿಕೊಳ್ತೇವೆ. ಅವರನ್ನು ಕರ್ಕೊಂಡು ಬಂದು ಅವರಿಗೆ ಸನ್ಮಾನಾದಿಗಳನ್ನು ಮಾಡಿ ಅವರಿಗೆ ವಿಶೇಷವಾದ ಉಪಚಾರಗಳನ್ನು ಮಾಡ್ತೇವೆ. ಆಮೇಲೆ ಉಡುಪಿಯ ಪರಿಸರದಲ್ಲಿ ಎಲ್ಲರ ಮನೆಗೆ ಹೋಗ್ತಾರೆ, ಎಲ್ಲ ಭಕ್ತರು ಅವರನ್ನು ಮನೆಗೆ ಕರೀತಾರೆ. ಅವರೊಂದು ಬೇರೆ ಬೇರೆ ರೀತಿಯ ದೇವರ ಪೂಜೆಗಳನ್ನು ಮಾಡಿಸಿ ತಮ್ಮಿಂದ ಆದಷ್ಟು ಕಾಣಿಕೆಗಳನ್ನು ಕೊಡ್ತಾರೆ. ಮತ್ತೆ ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳು, ನಾಡಿನ ಬೇರೆ ಬೇರೆ ಜನದವರು ಸೇರಿಕೊಂಡು ದೇವಸ್ಥಾನಗಳು, ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳು ಇವರೆಲ್ಲ ಸೇರಿ ಹೊರೆ ಕಾಣಿಕೆಯನ್ನು ಕೊಡ್ತಾರೆ. ಈ ದೊಡ್ಡ ಮಹೋತ್ಸವಕ್ಕೆ ಹೊರೆ ಕಾಣಿಕೆಯನ್ನು ಕೊಡ್ತಾರೆ. ಈ ಎಲ್ಲ ಪ್ರಕ್ರಿಯೆಗಳು ಒಂದು 10-15 ದಿವಸದಲ್ಲಿ ಉಡುಪಿಯಲ್ಲಿ ಅದೊಂದು ಬೇರೆ ಸಡಗರವೇ ಒಂದು ಬೇರೆ. ಪ್ರತಿನಿತ್ಯ ಹೊರೆ ಕಾಣಿಕೆ ಬರುವಂಥದ್ದು ಇತ್ಯಾದಿಗಳೆಲ್ಲ. ಅದು ಆದ ಮೇಲೆ ಅದು 14ನೇ ತಾರೀಕು ಚೂರ್ಣೋತ್ಸವ ಅಂತ ಈ ನಮ್ಮ ಮಕರ ಸಂಕ್ರಾಂತಿಯ ದಿವಸ. ಆ ದಿವಸ ಮಧ್ವಾಚಾರ್ಯರು ಕೃಷ್ಣನನ್ನ ಪ್ರತಿಷ್ಠೆ ಮಾಡಿದ ದಿನ. ಹಾಗಾಗಿ ಸಪ್ತೋತ್ಸವ ಅಂತ 7 ದಿನ ಒಂದು ವೈಭವದ ಉತ್ಸವ. ಅದು ಪರ್ಯಾಯಕ್ಕೆ 7 ಅವರು ಮಾಡುವಂತಹ ಉತ್ಸವ. ಅಂದ್ರೆ ಅವರ ಕೊನೆಯ ಕಾಲ, ಅದು ಪರ್ಯಾಯದ ಕೊನೆಯ ಸಂದರ್ಭ. ಹಾಗಾಗಿ ಎಷ್ಟು ವೈಭವದಲ್ಲಿ ಮಾಡ್ಲಿಕ್ಕೆ ಆಗುತ್ತೋ ಅಷ್ಟು ವೈಭವದಲ್ಲಿ ಮಾಡ್ತಾರೆ. ಅದು ದಿನ ಹೋದಾಗೆ ಅದು ಜಾಸ್ತಿ ವೈಭವ ಆಗ್ತಾ ಇದೆ. ಈಗಿನ ನಮ್ಮ ಅನುಕೂಲಗಳನ್ನೆಲ್ಲ ನೋಡಿಕೊಂಡು ವೈಭವ ಜಾಸ್ತಿ ಆಗ್ತಾ ಇದೆ. ಅಂತೂ ಈ ಸಪ್ತೋತ್ಸವಾದಿಗಳೆಲ್ಲ ನಡೆಯುತ್ತೆ, ಇಂಥದ್ದೆಲ್ಲ ಪ್ರಕ್ರಿಯೆಗಳೆಲ್ಲ ಆಗ್ತಾ ಇರುತ್ತೆ. ಮತ್ತೆ 17ನೇ ತಾರೀಕು ಜನವರಿ 17 ಸಾಯಂಕಾಲದಿಂದ ಪರ್ಯಾಯದ ಅಧಿಕೃತವಾದ ಪ್ರಕ್ರಿಯೆಗಳು. ರಾತ್ರಿ ಸಾಮಾನ್ಯ ಒಂದು 2 ಗಂಟೆ ಹೊತ್ತು, 2-2.5 ಗಂಟೆ ಹಾಗೆ ಆದಷ್ಟು ಬೇಗ ಹೋಗ್ತಾರೆ. ಯಾಕೆಂದ್ರೆ ಮುಂದೆ ಎಲ್ಲ ಪ್ರಕ್ರಿಯೆಗಳಾಗೋದು ಕಷ್ಟ ಆಗುತ್ತೆ ಅಂತ. ಕಣ್ವ ತೀರ್ಥ ಅಂತ ಇಲ್ಲಿಂದ ಒಂದು 10-15-20 ಕಿಲೋಮೀಟರ್ ದೂರದಲ್ಲಿ ಇದೆ. ಆ ಕಣ್ವ ತೀರ್ಥದಲ್ಲಿ ಮಧ್ವಾಚಾರ್ಯರು ಈ ಮಠದಲ್ಲಿ ಒಬ್ಬರು ಸನ್ಯಾಸಿಗಳಿಗೂ ಇನ್ನೊಬ್ಬರು ಸನ್ಯಾಸಿಗಳಿಗೂ ಒಂದೊಂದು ದ್ವಂದ್ವ ಮಠದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ರು. ಆಗ ಮಠ ಅಂತ ಪ್ರಯೋಗ ಮಾಡ್ತಿರ್ಲಿಲ್ಲ. ಒಬ್ಬರಿಗಾಗದಿದ್ರು ಒಂದು ಸಹಕಾರಕ್ಕೆ ಬೇಕಲ್ಲ, ಅದಕ್ಕೊಂದು ದ್ವಂದ್ವ ಸನ್ಯಾಸಿಗಳು ಅಂತ ಒಬ್ಬರಿಗೂ ಒಂದು ಅವರು ಜಾಯಿಂಟ್ ವ್ಯವಸ್ಥೆಯಲ್ಲಿ ಯಾರೋ ಒಬ್ರು ಮುಂದೆ, ಯಾರೋ ಒಬ್ರು ಏನೋ ಒಂದು ಅಧಿಕಾರದ ವ್ಯವಸ್ಥೆಯಲ್ಲಿ ಒಬ್ರಿಗೆ ಆಗ್ಲಿಲ್ಲ, ಆಗ ಇನ್ನೊಬ್ರು ಅದಕ್ಕೆ ಪ್ರತಿನಿಧಿಯಾಗಿ ಬೇಕು. ಈ ವ್ಯವಸ್ಥೆಯನ್ನ ಕಣ್ವ ತೀರ್ಥದಲ್ಲಿ ಮಧ್ವಾಚಾರ್ಯರು ಚಾತುರ್ಮಾಸ್ಯ ಕೂತಿದ್ರು. ಆ ಸಮಯದಲ್ಲಿ ಅವರು ಆ ವ್ಯವಸ್ಥೆಯನ್ನು ಮಾಡಿದ್ರು. ಆ ಗೌರವಕ್ಕೆ ಕಣ್ವ ತೀರ್ಥಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿ, ತೀರ್ಥ ಸ್ನಾನ ಮಾಡಿ, ಅಲ್ಲಿಂದ ಈ ಎಲ್ಲರೂ ಬರ್ತಾರೆ. ಪರ್ಯಾಯಕ್ಕೆ ಕೂತಿದ್ದ ಒಬ್ಬ ಸ್ವಾಮಿಗಳು ಬಿಟ್ರೆ, ಅವರು ಸ್ವಾಗತ ಮಾಡ್ಲಿಕ್ಕೋಸ್ಕರ ಮಠದಲ್ಲಿ ಇರ್ತಾರೆ, ಕೃಷ್ಣ ಮಠದಲ್ಲಿ. ಬಿಟ್ರೆ ಉಳಿದ 7 ಮಠದ ಪೀಠಾಧಿಪತಿಗಳು ಅಲ್ಲಿ ಸ್ನಾನ ಮಾಡಿ, ಅಲ್ಲಿ ಗಂಧಾದಿಗಳನ್ನೆಲ್ಲ ಹಚ್ಚಿಕೊಂಡು, ಅಕ್ಷತಾಂಗಾರಕ ಎಲ್ಲ ಹಚ್ಚಿಕೊಂಡು ಅಲಂಕಾರ ಮಾಡಿಕೊಂಡು, ಅದೊಂದು ವೈಭವ. ಯಾಕೆಂದ್ರೆ ಇದು ಕೃಷ್ಣನ ವೈಭವ ಅಂತ. ವಸ್ತುತಃ ಸನ್ಯಾಸಿಗಳು ಭಾರಿ ಅಲಂಕಾರ ಎಲ್ಲ ಮಾಡಿಕೊಳ್ಳುವುದಿಲ್ಲ, ಅವರು ವೈರಾಗ್ಯದ ಮೂರ್ತಿಗಳು. ಇಲ್ಲಿ ಮಾತ್ರ ಒಂದು ರಾಜವೈಭವ, ಪೇಟ ಹಾಕಿಕೊಳ್ಳುವಂಥದ್ದು. ನನಗೆ ಗೊತ್ತುಂಟು, ನಾನು ಪೇಜಾವರ ಶ್ರೀಪಾದರ ಜೊತೆಗೆ ಇದ್ದವನು. ಅವ್ರು ಯಾವತ್ತೂ ರೇಷ್ಮೆ ಬಟ್ಟೆಗಳನ್ನೆಲ್ಲ ಹಾಕೊಳ್ಳುವುದಿಲ್ಲ. ಕಾಟನ್ ಒಂದು ಬಿಟ್ಟರೆ ಮತ್ತೆ ಯಾವುದನ್ನು ಹಾಕೊಳ್ಳೋದಿಲ್ಲ ಅವ್ರಿಗೆ ಆಗುದಿಲ್ಲ. ಇಲ್ಲಿ ಆಗುವಾಗ ನಮ್ಮ ಈ ಶಿಷ್ಯರೆಲ್ಲ ಜೋರು ಮಾಡಿ, ಇಲ್ಲ ನೀವು ಸ್ವಾಮಿ ಹಾಕೊಳ್ಳೇಬೇಕು ಅಂತ. ಅವತ್ತು ಅವರ ಇದಕ್ಕೆ ರೇಷ್ಮೆಯ ಬಟ್ಟೆ, ಅದರಲ್ಲೂ ಜರಿಯೆಲ್ಲ ಇರುತ್ತಾ ಇರಲಿಲ್ಲ, ರೇಷ್ಮೆ ಬಟ್ಟೆ ಹಾಕೊಳ್ತಾ ಇದ್ರು ಅವ್ರು ಏನಂದ್ರೆ ಪರ್ಯಾಯದ ಸಮಯದಲ್ಲಿಯೂ ಪೇಟ ಇದ್ರು ಅದನ್ನು ಸ್ವಲ್ಪ ಹೊತ್ತು ಹಾಕೊಳ್ಳೋದು ಮತ್ತೆ ತೆಗೆದಿಡ್ತಾ ಇದ್ರು. ಅದು ಅವರ ಒಂದು ಸರಳತನ. ಆದರೆ ಅಂತೂ ಆಗ ಪೇಟ ಹಾಕಿಕೊಂಡು ಒಂದು ಅಲಂಕಾರ ಅಂದ್ರೆ ಒಂದು ಸಾತ್ವಿಕವಾದ ಅಲಂಕಾರ, ಬೇರೆ ಲೌಕಿಕವಾದ ವೈಭವ ಚಿನ್ನಾದಿಗಳನ್ನೆಲ್ಲ ಹಾಕೊಳ್ಳೋದೆಲ್ಲ ಇಲ್ಲ. ಹಾಕಿಕೊಂಡು ವೈಭವದಿಂದ ಇಲ್ಲಿಗೆ ಬರ್ತಾರೆ, ಉಡುಪಿಯ ಹತ್ತಿರ ಬರ್ತಾರೆ. ಉಡುಪಿಯಲ್ಲಿ ಜೋಡುಕಟ್ಟೆ ಅಂತ, ಅದು ಸಾಮಾನ್ಯವಾಗಿ ನಮ್ಮ ಮೊದಲಿನಿಂದಲೂ ಬಂದಿರುವಂಥದ್ದು. ಜೋಡುಕಟ್ಟೆ ಒಂದು ಏನು ಮೆರವಣಿಗೆ ಪ್ರಾರಂಭ ಮಾಡೋದು, ದೊಡ್ಡ ಮೆರವಣಿಗೆ ಅಂದ್ರೆ ಜೋಡುಕಟ್ಟೆಯಿಂದ ಮೆರವಣಿಗೆ ಅಂತ. ಹಾಗಾಗಿ ಆ ಜೋಡುಕಟ್ಟೆಯಿಂದ ಮೆರವಣಿಗೆಯಲ್ಲಿ ಅದು ಮೆರವಣಿಗೆಯ ಸ್ವರೂಪ ವರ್ಷದಿಂದ ವರ್ಷಕ್ಕೆ ವಿಭಿನ್ನವಾಗಿ ಬೆಳೀತಾ ಇದೆ. ಒಂದು ಸರಳವಾಗಿ ಅವಾಗ ಒಂದು ಟ್ಯಾಬ್ಲೋ ಹೇಳಿದ್ರೆ ದೊಡ್ಡ ವಿಷಯ, ಯಾವುದೋ ಒಂದು ಟ್ಯಾಬ್ಲೋ ಎಲ್ಲ ಇರ್ತದೆ ಅಂತ, ಮೆರವಣಿಗೆಯಲ್ಲಿ ಟ್ಯಾಬ್ಲೋ ಇರ್ತದೆ ದೊಡ್ಡ ವಿಷಯ. ಈಗ ನಾವೇ ಒಂದು 10-15 ವರ್ಷದ ಹಿಂದೆ ಟ್ಯಾಬ್ಲೋ ಇರೋದೊಂದು ದೊಡ್ಡ ಸಂಗತಿ ಅಂತ. ಈಗ ಅದರಲ್ಲಿ ಹೊಸ ವಿಧಾನಗಳು ಬಂದಿದ್ದಾವೆ. ಕಿಲೋಮೀಟರ್ ಗಟ್ಟಲೆ ದೂರದಿಂದ ಒಂದು ಮೆರವಣಿಗೆ ಬರುತ್ತೆ. ಈಗ ಅದನ್ನು ನೋಡ್ಲಿಕ್ಕೆ ಅಂತೇಳಿ ವಿದೇಶಗಳಿಂದ, ದೇಶ ವಿದೇಶಗಳಿಂದ ಜನರು ಬರ್ತಾ ಇದ್ದಾರೆ. ಇಡೀ ಆ ರಸ್ತೆಗಳೆಲ್ಲ ಕಿಕ್ಕಿರಿದು ತುಂಬಿಕೊಂಡಿರ್ತವೆ ರಾತ್ರಿ ಇಡೀ. ಅದನ್ನ ನಾನ್ ಫಸ್ಟ್ ಬಂದಾಗ ನಂಗೆ ಬಹಳ ಒಂದು ಆಶ್ಚರ್ಯ, ಇದೇನು ರಾತ್ರಿ ಇಡೀ ಊರೇ ಒಂದು ಆಚರಣೆಯಲ್ಲಿ ಭಾಗವಹಿಸುತ್ತೆ ಅಂತ. ನಾವು ಸಹ ಹಾಗೆ, ನಾವು ಸಣ್ಣವರು ಇರುವಾಗೆಲ್ಲ ನಾವು ಅವತ್ತು ರಾತ್ರಿ ಮಲಗುವ ಇದಿಲ್ಲ, ಅಲ್ಲಿ ಹೋಗ್ಬೇಕು. ಯಾಕೆಂದ್ರೆ ಅಲ್ಲಿ ಹೋಗಿ ನಿಲ್ಲಿಕ್ಕೆ ನಮ್ಗೆ ಜಾಗ ಸಿಗುದಿಲ್ಲ. ಅಲ್ಲಿ ಹೋಗಿ ಎಲ್ಲಿಯಾದ್ರೂ ಒಂದು ಕಡೆ ನೋಡ್ಲಿಕ್ಕೆ ಒಂದು ಜಾಗ ಮಾಡಿಕೊಳ್ಳುವಂಥದ್ದು, ಇದೆಲ್ಲ ಒಂದು ಈಗಿನ ಜನರಿಗೆ ಹೆಚ್ಚು ಅರ್ಥ ಆಗುತ್ತೆ ಇಲ್ವೋ ನಮ್ಗೆ ಗೊತ್ತಾಗುದಿಲ್ಲ. ಯಾಕೆಂದ್ರೆ ಈಗ ಟಿವಿ ಇದೆಲ್ಲ ಬಂದು ಇದೆಲ್ಲ ಒಂದು ಕಾಮನ್ ಅಂತ ಆಗಿದೆ. ಆ ಒಂದು ಕೌತುಕ ಇಲ್ಲ.
ನೀವು ಹೇಳಿದಾಗೆ ನಮ್ಮ ಒಂದು ನಾವು ಸಣ್ಣವರಿದ್ದಾಗ ಎಲ್ಲ ಅದೊಂದು ದೊಡ್ಡ ವಿಷಯ. ಏನೋ ಒಂದು ತುಂಬಾ ಅದನ್ನ ಹಾಗೆ ವರ್ಣಿಸ್ತಿದ್ರು ಸಹ. ಹೌದು. ಹಾಗೆ ಹಾಗೆ ಒಂದು ಮೆರವಣಿಗೆ, ಅದು ಮೆರವಣಿಗೆ ಪ್ರಧಾನವಾಗಿ ನಮ್ಮ ಕಣ್ಣಿಗೆ ಕಾಣುವಂತಹ ಒಂದು ದೊಡ್ಡ ವೈಭವದ ಪ್ರಕ್ರಿಯೆ ಮಾಡಿ ಕೃಷ್ಣ ಮಠಕ್ಕೆ ಬರ್ತಾರೆ. ಕೃಷ್ಣ ಮಠಕ್ಕೆ ಬಂದು ದೇವರ ದರ್ಶನ ಮಾಡುವಂಥದ್ದು ಒಂದಿಷ್ಟು ಧಾರ್ಮಿಕ ಪ್ರಕ್ರಿಯೆಗಳಿದ್ದಾವೆ. ದೇವರ ದರ್ಶನ ಮಾಡಿ ಆಗ ಹೇಳಿದ ಹಾಗೆ ನವಗ್ರಹ ದಾನಾದಿಗಳನ್ನು, ನವಗ್ರಹ ಪೂಜೆಯನ್ನೆಲ್ಲ ಮಾಡಿ, ಅಂದರೆ ಒಳ್ಳೆ ಮುಹೂರ್ತದಲ್ಲಿ ಅವರು ಇದು ಮಾಡಬೇಕು ಅಂತ. ಕಾಲಕ್ಕೆ ಬಹಳ ಪ್ರಾಶಸ್ತ್ಯ. ಹಾಗಾಗಿ ಕಾಲದ ಅಭಿಮಾನಿ ದೇವತೆಗಳು ಅಂತ ಎಲ್ಲ ನವಗ್ರಹ ದೇವತೆಗಳನ್ನು ಆರಾಧನೆ ಮಾಡಿ ನವಗ್ರಹ ದಾನಗಳನ್ನೆಲ್ಲ ಕೊಟ್ಟು ಅಲ್ಲಿಂದ ಕೃಷ್ಣನ ಮಠದ ಒಳಗೆ ಬರ್ತಾರೆ. ಒಳಗೆ ಬಂದು ಅಲ್ಲಿ ಮೊದಲು ಒಂದು ನಮ್ಮ ಪ್ರಾಚೀನ ಮಧ್ವಾಚಾರ್ಯರ ಕಾಲದಿಂದ ಬಂದಿರುವಂಥದ್ದು ಅಕ್ಷಯ ಪಾತ್ರೆ ಮತ್ತೆ ಒಂದು ಸಟ್ಟುಗ ಅಂತ ಒಂದು. ಹಾಗಾಗಿ ನಾನು ಹೇಳಿದೆ ಅಲ್ಲ, ಅನ್ನದಾನಕ್ಕೆ ತುಂಬಾ ಪ್ರಾಶಸ್ತ್ಯ. ಆ ಅಕ್ಷಯ ಪಾತ್ರೆಗೆ ಅದಕ್ಕೋಸ್ಕರ ಅಷ್ಟು ಬೆಲೆ. ಮತ್ತೆ ಅದರದ್ದು ಪ್ರಧಾನವಾದ ಒಂದು ಬೀಗ, ಇದನ್ನು ಹಸ್ತಾಂತರ ಮಾಡ್ತಾರೆ. ಇದು ಪ್ರಧಾನವಾಗಿ ಪರ್ಯಾಯದ ಪ್ರಧಾನವಾದ ಭಾಗ. ಇದು ಹಸ್ತಾಂತರ ಮಾಡ್ತಾರೆ. ಅದು ಮಾಡಿದ ಮೇಲೆ ದೇವರ ದರ್ಶನ ಎಲ್ಲ ಮಾಡಿದವರು ಸರ್ವಜ್ಞ ಪೀಠ ಅಂತ, ಮಧ್ವಾಚಾರ್ಯರು ಕೂತಿದ್ದಂತಹ ಪೀಠ, ಸರ್ವಜ್ಞರು ಅಂತ ಮಧ್ವಾಚಾರ್ಯರನ್ನು ಕರೆಯುವುದು. ಅವರು ಇದ್ದ ಪೀಠ. ಪರ್ಯಾಯವನ್ನು ನಡೆಸುವವರ ಒಳಗೆ ಮಧ್ವಾಚಾರ್ಯರು ಇದ್ದು ಪರ್ಯಾಯವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಧಾರ್ಮಿಕ ಭಾವನೆ. ಅದು ನಮಗೆ ಕಾಣಲಿಕ್ಕೂ ಕಾಣುತ್ತೆ. ಯಾಕೆಂದರೆ ದೊಡ್ಡ ಸಂಗತಿ ಒಂದು ಪರ್ಯಾಯದಲ್ಲಿ. ನಮಗೆ ಲೌಕಿಕವಾಗಿ ಈಗಂತೂ ನೋಡುವವರಿಗೆ ಅಲ್ಲಿ ಒಂದಿಷ್ಟು ಡೊನೇಷನ್ಗಳು ಬರ್ತಾವೆ, ಏನು ವೈಭವ ಇವರದ್ದು ಅಂತ. ವೈಭವ ಅಂತ ಕಾಳಿದಾಸ ಒಂದು ಹೇಳುವಂಥದ್ದೇ, ರಾಜರ ಒಂದು ವ್ಯಕ್ತಿತ್ವವನ್ನು ಹೇಳುವಂಥದ್ದು. ಬಹಳ ಶ್ಲೋಕ ನನಗೆ ಈಗ ನೆನಪಾಗುವುದಿಲ್ಲ. ರಾಜರು ಅಂತ ಹೇಳಿದರೆ ಈ ದೊಡ್ಡ ಛತ್ರವನ್ನು ಹಿಡ್ಕೊಂಡವರು ಅಂತ. ಹೀಗೆ ಹಿಂದಿನ ಕಾಲದಲ್ಲಿ ಒಂದು ಮರದ ಛತ್ರ ಬರ್ತಾ ಇತ್ತು, ಕೊಡೆ. ನೋಡುವವನಿಗೆ ಇವನು ನೆರಳಲ್ಲಿದ್ದಾನೆ, ನೆಮ್ಮದಿಯಲ್ಲಿ ಅಂತ. ಆದರೆ ಆ ಛತ್ರದ ಭಾರ ಉಂಟಲ್ಲ, ಅವನು ಇಟ್ಕೊಂಡವನಿಗೆ ಗೊತ್ತು ಅದರ ಕಷ್ಟ. ಹಾಗೆ ಇವರಿಗೆ ನೋಡುವವರಿಗೆ ಇದೊಂದು ಇವರದ್ದು ಏನು ಭಾರಿ ವೈಭವ, ಎಷ್ಟು ಹಣ ಮಾಡ್ತಾರೆ ಅಂತ. ಆದರೆ ಆ ಹಣದ ವಿನಿಯೋಗ ಅದಕ್ಕಿಂತ ಹೆಚ್ಚು ಖರ್ಚು ಇದೆ. ಅದಕ್ಕಿಂತ ಹೆಚ್ಚು ಬೆಳಗ್ಗೆ ಸಾಮಾನ್ಯ 2:30-3 ಗಂಟೆಯಿಂದ ಪೂಜೆಯ ಪ್ರಕ್ರಿಯೆಗಳು ಶುರುವಾದರೆ ಬೇರೆ ಬೇರೆ ರೀತಿಯ ಭಕ್ತರು ಬರ್ತಾರೆ. ಬೇರೆ ಬೇರೆ ದೃಷ್ಟಿಕೋನದಿಂದ ಬರ್ತಾರೆ ಭಕ್ತರು. ಅವರ ಜೊತೆಗಿನ ವ್ಯವಹಾರಗಳು, ಅವರ ಜೊತೆಗೆ ಸಂವಹನ ಮಾಡಬೇಕು, ಬಂದ ಭಕ್ತರಿಗೆ ಅನುಗ್ರಹವನ್ನು ಮಾಡಬೇಕು, ಅವರ ಜೊತೆಗೆ ಮಾತಾಡಬೇಕು. ಪಾಠ ಪ್ರವಚನಗಳು ನಿರಂತರ ನಡೀತಾ ಇರ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ರಾತ್ರಿಯ ಪೂಜೆಗಳು, ಉತ್ಸವಗಳು ಎಲ್ಲ ಆಗಿ ಮಲಗುವಾಗ 11:30-12 ಗಂಟೆ. ನಿಮಗೆ ಆ ಮಾನಸಿಕ ಒತ್ತಡ, ದೈಹಿಕ ಒತ್ತಡ, ಇದನ್ನು ಸಹಿಸಿಕೊಂಡು 2 ವರ್ಷ ನಿರಂತರ ಒಬ್ಬ ವ್ಯಕ್ತಿ ಪೂಜೆ ಮಾಡಬೇಕು ಅಂತ ಹೇಳುವುದು ಅದು ಒಂದು ಸಾಮಾನ್ಯದ ವಿಷಯ ಅಲ್ಲ. ಆದರೆ ಸಾಮಾನ್ಯ ಒಂದು 90% ಇತಿಹಾಸದಲ್ಲಿ ಯಾವಾಗಲೂ ಪರ್ಯಾಯದಲ್ಲಿ ಯಾರಿಗೂ ಏನು ಅನಾರೋಗ್ಯ ಬಂದದ್ದಾಗಲಿ, ತೊಂದರೆ ಬಂದದ್ದಾಗಲಿ ಇಲ್ಲ. ಇದೊಂದು ಅದ್ಭುತ. ಹಾಗಾಗಿ ನಾವು ಮಧ್ವಾಚಾರ್ಯರೇ ಅವರ ಒಳಗಿದ್ದು ಇದನ್ನೊಂದು ಮಾಡಿಸ್ತಾರೆ ಅನ್ನುವಂತಹ ಒಂದು ಸಂಕಲ್ಪ. ಹಾಗಾಗಿ ಆ ಸರ್ವಜ್ಞ ಪೀಠದಲ್ಲಿ ಅವರನ್ನು ಕೂಡಿಸುವಂಥದ್ದು ಇದು ಇಷ್ಟು ಪರ್ಯಾಯದ ಪ್ರಧಾನವಾದ ಭಾಗ. ಪ್ರಧಾನವಾಗಿ ನೀವು ಹೇಳಿದ್ರಲ್ಲ ಅಧಿಕಾರ ಹಸ್ತಾಂತರ, ಇಷ್ಟರಲ್ಲಿ ಇದಿಷ್ಟು ಸರ್ವಜ್ಞ ಪೀಠದಲ್ಲಿ ಕೂಡಿಸುವಂಥದ್ದು. ಆ ಅಕ್ಷಯ ಪಾತ್ರೆ ಮತ್ತೆ ಸಟ್ಟುಗ ಮತ್ತೆ ಬೀಗ ಇದನ್ನು ಕೊಡುವಂಥದ್ದು. ಇದು ಇಷ್ಟು ಪ್ರಕ್ರಿಯೆ. ಅದರ ನಂತರ ಹೊರಗಡೆಯಲ್ಲಿ ದರ್ಬಾರ್ ಅಂತ ಹೇಳಿ ಅಂಥದ್ದು ನಡೀತು. ಇನ್ನೊಂದು ಅಂದ್ರೆ ಇದನ್ನು ದರ್ಬಾರ್ ಅಂತೇಳಿ ಯಾಕೆ ಹೇಳ್ತಾರೆ, ಅಥವಾ ಒಂದು ಪರ್ಯಾಯ ದರ್ಬಾರ್ ಅಂತೇಳಿ ಹೇಳ್ತಾರೆ. ದರ್ಬಾರ್ ಅಂತ. ಮತ್ತೊಂದು ಅಕ್ಷಯ ಪಾತ್ರೆ ಅಂತೇಳಿ ಹೇಳಿದ್ರಿ ನೀವು. ಶ್ರೀಕೃಷ್ಣ ಮಠದಲ್ಲಿ ನೀವು ಹೋದ್ರೆ ಗಮನಿಸಬಹುದು, ಅಲ್ಲಿ ಅನ್ನ ಪ್ರಸಾದ ಏನಿದೆ ಅದು ಮುಖ್ಯ ಪ್ರಾಣದ ಪ್ರಸಾದ ಅಂತೇಳಿ ಹೇಳ್ತಾರೆ. ಅದು ಮತ್ತೆ ಅಕ್ಷಯ ಪಾತ್ರೆ ಮತ್ತು ಅಲ್ಲಿಯ ಸಾನ್ನಿಧ್ಯದ ಪ್ರಸಾದ ನಾನು ಕೇಳಿದ್ದೇನೆ ತುಂಬಾ ಜನರು ಮಾತಾಡುವಂಥದ್ದು. ಅಲ್ಲಿ ಪ್ರಸಾದ ತಕೊಂಡ್ರೆ ಎಷ್ಟೋ ಗುಣ ಆಗದ ರೋಗಗಳು ಗುಣ ಆಗ್ತದೆ, ಎಷ್ಟೋ ಕಷ್ಟಗಳಿದ್ರೆ ಪರಿಹಾರ ಆಗ್ತದೆ ಅಂತ ಹೇಳುವಂಥದ್ದು. ಅದರ ಬಗ್ಗೆ ಅಕ್ಷಯ ಪಾತ್ರೆಯ ಒಂದು ಪ್ರಕ್ರಿಯೆ ನಮಗೆ ಅಧಿಕೃತವಾಗಿ ಮಧ್ವಾಚಾರ್ಯರು ಅದನ್ನು ಅಕ್ಷಯ ಪಾತ್ರೆಯನ್ನು ಎಲ್ಲಿ ಹೇಗೆ ಕೊಟ್ಟರು ಇತ್ಯಾದಿಗಳು ನಮಗೇನು ಮಾಹಿತಿ ಸಿಗುವುದಿಲ್ಲ. ಆದರೆ ನಾನು ಹೇಳಿದೆಲ್ಲ, ಇಲ್ಲಿಯ ಹೆಚ್ಚಿನ ಪ್ರಕ್ರಿಯೆಗಳು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾವು ನೋಡಬಹುದು. ಉಡುಪಿಗೆ ತುಂಬಾ ಹತ್ತಿರದ ಒಂದು ಕ್ಷೇತ್ರ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ. ಅಲ್ಲಿಯೂ ಹೀಗೆ ಅಕ್ಷಯ ಪಾತ್ರೆಯ ಒಂದು ವ್ಯವಸ್ಥೆ ಇದೆ. ಅಲ್ಲಿ ಒಳಗಡೆಯಲ್ಲಿ ಅಕ್ಷಯ ಪಾತ್ರೆಯ ವ್ಯವಸ್ಥೆ ಇದೆ. ಬಹುಶಃ ಮಧ್ವಾಚಾರ್ಯರು ಆಗಿನ ಕಾಲದಲ್ಲಿ ಇದನ್ನೆಲ್ಲ ಯೋಚನೆ ಮಾಡಿ ಇದನ್ನು ನಿರಂತರ ನಡಿಬೇಕು ಎನ್ನುವ ದೃಷ್ಟಿಯಿಂದ ಆ ಒಂದು ಸಮೃದ್ಧಿಯನ್ನು ತಂದುಕೊಡುವಂತಹ ಒಂದು ಅಕ್ಷಯ ಪಾತ್ರೆಯ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದಾರೆ ಕಾಣಿಸುತ್ತೆ. ಬಹುಶಃ ಅಲ್ಲಿಯೂ ಆ ಅಕ್ಷಯ ಪಾತ್ರೆಯ ಒಂದು ವ್ಯವಸ್ಥೆ ಇದೆ. ಅದು ಕೂಡ ಮಧ್ವಾಚಾರ್ಯರ ಕಾಲದಿಂದ ಬಂದಂಥದ್ದು. ಅದರ ಜೊತೆಗೆ ಇಲ್ಲಿಯ ಪ್ರಾಣದೇವರಿಗೆ ಬಹಳ ಪ್ರಾಶಸ್ತ್ಯ. ಇಲ್ಲಿಯ ಪ್ರಾಣದೇವರನ್ನು ವಾದಿರಾಜ ತೀರ್ಥ ಶ್ರೀಪಾದರು ತಂದು ಪ್ರತಿಷ್ಠೆ ಮಾಡಿರುವಂಥದ್ದು. ಅದು ಎಲ್ಲಿದ್ದು ಅಂತ ಹೇಳಿದರೆ ಸ್ವಾರಸ್ಯ ನೋಡಿ. ಅಯೋಧ್ಯೆಯಲ್ಲಿ ನಮಗೂ ಎಲ್ಲ ಅಷ್ಟು ಗೊತ್ತಿರಲಿಲ್ಲ. ಇತ್ತೀಚೆಗೆ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠೆ ಆದ್ಮೇಲೆ ಎಲ್ಲರೂ ಹೋಗಿದ್ದಾರೆ, ಅವರಿಗೆ ಗೊತ್ತಿರಬಹುದು. ಅಯೋಧ್ಯೆಯಲ್ಲಿಯೂ ರಾಮನಿಗಿಂತ ತುಂಬಾ ಕಾರಣಿಕನಾಗಿರುವಂಥವನು ಅಲ್ಲಿಯೇ ಪಕ್ಕದಲ್ಲಿರುವಂತಹ ಹನುಮಂತ.
ತುಂಬಾ ಕಾರ್ಮಿಕ ಅಲ್ಲಿ ಹನುಮಂತನನ್ನು ಅವನು ಆ ಇಡೀ ಊರಿಗೆ ದುರ್ಭಿಕ್ಷೆ ಕೊಡುವ ಸಾಮರ್ಥ್ಯ ಇರುವವನು, ಇಡೀ ಊರಿಗೆ ಇದನ್ನು ಕೊಡ್ಲಿಕ್ಕೆ ಸಾಮರ್ಥ್ಯ ಇರುವವನು ಅಂತ ಅವ್ರು ಈಗಲೂ ಹೇಳ್ತಾರೆ. ಅಲ್ಲಿ ಈಗ ಅವರಿಗೆ ಕಾನೂನು ರೀತಿಯ ಜಯ ಬಂದು ಅಷ್ಟೆಲ್ಲ ರಾಮನ ಆರಾಧನೆ ಆಗ್ಲಿಕ್ಕೆ ಅಲ್ಲಿಯ ಅದನ್ನು ಜೀರ್ಣೋದ್ಧಾರ ಎಲ್ಲ ಮಾಡಿದ್ರಂತೆ ಅಲ್ಲಿ ಹನುಮಂತನ. ಆಮೇಲೆ ಇಲ್ಲಿ ಎಲ್ಲ ಜೀರ್ಣೋದ್ಧಾರ ಆಯ್ತು ಅಂತ. ಅಲ್ಲಿ ಹನುಮಂತ ಅಷ್ಟು ಒಂದು ಪವರ್ಫುಲ್ ಅಂತ ಅವ್ರು ನಂಬ್ತಾರೆ. ಸ್ವಾರಸ್ಯ ಅಂದ್ರೆ ವಾದಿರಾಜ ತೀರ್ಥ ಶ್ರೀಪಾದರು ಇದೇ ಅಯೋಧ್ಯೆಯಿಂದ ಹನುಮಂತನ ಪ್ರತಿಮೆಯನ್ನು ತಂದು ಇಲ್ಲಿ ಪ್ರತಿಷ್ಠೆ ಮಾಡಿರುವಂಥದ್ದು. ಪ್ರಾಯ ಅಲ್ಲಿಯ ಹನುಮಂತನ ಒಂದು ವಿಶೇಷ ಸನ್ನಿಧಾನ, ಇಲ್ಲಿ ರಾಮನನ್ನು ನಿತ್ಯ ಆರಾಧನೆ ಮಾಡ್ತಾ ಇದ್ದ ಹನುಮಂತ ಅವನ ಸನ್ನಿಧಾನವನ್ನೇ ತಂದು ಇಲ್ಲಿ ಪ್ರತಿಷ್ಠೆ ಮಾಡಿರೋದ್ರಿಂದ ಹಾಗಾಗಿ ಇಲ್ಲಿ ಉಡುಪಿಯ ಪ್ರಾಣದೇವರು ಬಿಡುವುದಿಲ್ಲ ಅಂತ ಪ್ರಸಿದ್ಧ. ಕೃಷ್ಣನನ್ನ ನಾವೇನು ಅಂದ್ರೆ ಹೆದರಿಕೆ ಇಲ್ಲ, ಅವನ ಮೇಲೆ ಪ್ರೀತಿ. ಆದ್ರೆ ಹೆದರಿಕೆ ಇರುವಂತದ್ದು ಹನುಮಂತನ ಮೇಲೆ. ಏನಾದ್ರೂ ಅನರ್ಥಗಳಾದ್ರೆ, ಏನಾದ್ರೂ ಅನ್ಯಾಯಗಳಾದ್ರೆ ಪ್ರಾಣದೇವರು ನೋಡಿಕೊಳ್ತಾರೆ ಅಂತ. ಇದು ನಮ್ಮ ಸಾಮಾನ್ಯ ಎಲ್ಲ ಕೃಷ್ಣ ಮಠದ ಭಕ್ತರ ಬಾಯಲ್ಲಿ ಬರುವ ಮಾತು, ಪ್ರಾಣದೇವರು ನೋಡಿಕೊಳ್ತಾರೆ ಅಂತ. ಹಾಗಾಗಿ ಪ್ರಾಣದೇವರು ತುಂಬಾ ಕಾರ್ಮಿಕ. ಹಾಗಾಗಿ ಇಲ್ಲಿ ಸಾಮಾನ್ಯವಾಗಿ ಅಲ್ಲಿ ಭೋಜನ ಶಾಲೆಯಲ್ಲಿ ಒಂದು ಸೇವೆಗಳಿದೆ, ಬರೀ ಎಲೆ ಹಾಕೊಳ್ಳದೆ ನೆಲದಲ್ಲಿ ಊಟ ಮಾಡುವ ಒಂದು ಪ್ರಕ್ರಿಯೆ. ತುಂಬಾ ಮಂದಿಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು, ಮಕ್ಕಳಾಗದೇ ಇರುವಂತಹ ಸಮಸ್ಯೆ ಇರಬಹುದು, ಮದುವೆಯದ್ದೇನೋ ಸಮಸ್ಯೆಗಳಿರಬಹುದು, ಆರೋಗ್ಯದ ಸಮಸ್ಯೆಗಳಿರಬಹುದು. ಇಲ್ಲಿ ಬಂದು ಸೇವೆಯನ್ನ ಕೊಟ್ಟಾಗ ಆಗಿರುವಂಥದ್ದು ತುಂಬಾ ಇದೆ. ಹಾಗಾಗಿ ಅನ್ನದಾನ ಮತ್ತೆ ಪ್ರಾಣದೇವರು ಇದೆರಡಕ್ಕೂ ಬಹಳ ಹತ್ತಿರದ ನಂಟು. ಇದರ ಮೂಲಕ ಒಂದು ಇಲ್ಲಿ ವಿಶೇಷವಾಗಿ ಸೇವೆ ಆಗುವಂತಹ ಒಂದು ಕ್ರಮ ಬಂದಿದೆ ಅಂತ ನಾನು ಒಂದು ಊಹಿಸಬಹುದು. ನಾವು ಇನ್ನು ಅದು ಪರ್ಯಾಯ ದರ್ಬಾರ್ ಬಗ್ಗೆ ಹೇಳ್ತಾ ಇದ್ರಿ. ಈ ಪರ್ಯಾಯ ದರ್ಬಾರಲ್ಲಿಯೂ ಈ ವಸಂತ ಮಹಲ್ ಅಂತ, ಈಗ ಕನಕ ಮಂಟಪ ಅಂತ ಇದೆ, ಅಲ್ಲಿ ವಸಂತ ಮಹಲ್ ಅಂತ ಅದಕ್ಕೊಂದು ಹೆಸರಿತ್ತು. ಅದು ದರ್ಬಾರ್ ಅಂತ ಹೇಳುದು ಈ ರಾಜರ ದರ್ಬಾರು ಎನ್ನುವ ಒಂದು ಶಬ್ದದಿಂದ, ಇದೆಲ್ಲ ಆಡು ಭಾಷೆ. ನಾವು ಈ ಇಡೀ ಪರ್ಯಾಯ ಉಂಟಲ್ಲ, ಇದು ಆಧ್ಯಾತ್ಮಿಕವಾದ ಕಾರ್ಯವೂ ಹೌದು, ಧಾರ್ಮಿಕವಾದ ಕಾರ್ಯವೂ ಹೌದು, ಅದರ ಜೊತೆಗೆ ಸಾಂಸ್ಕೃತಿಕವಾಗಿ ಒಂದು ಬೆಳೆದು ಬಂದಂತಹ ಒಂದು ಪ್ರಕ್ರಿಯೆ. ಹಾಗಾಗಿ ಸಾಂಸ್ಕೃತಿಕವಾಗಿ ಇದೊಂದು ರಾಜರ ದರ್ಬಾರು ಅನ್ನುವ ಅರ್ಥದಲ್ಲಿ, ರಾಜರ ದರ್ಬಾರಿನ ಒಂದು ಕ್ರಮದಲ್ಲಿ ನಾನು ಆಗ ಹೇಳಿದಲ್ಲ, ಇದು ಪೀಠಾಧಿಪತಿಗಳು ಸನ್ಯಾಸಿಗಳಾದರೂ ಸಹಿತ ಅವರು ಅವತ್ತು ಮಾತ್ರ ಒಳ್ಳೆ ಅಲಂಕಾರ ಪೇಟ ಹಾಕಿಕೊಂಡು, ಯಾಕೆಂದ್ರೆ ಕೃಷ್ಣನ ವೈಭವ ಅಂತ, ಅವರಿಗೆ ಚಾಪಲ್ಯ ಅಲ್ಲ, ಕೃಷ್ಣನ ಒಂದು ವೈಭವ, ಅವನ ಪೂಜೆಗೆ ಬರುವಂಥವರು ಅದಕ್ಕೆ ಒಂದು ಕೊಡುವ ಗೌರವ ಅಂತ. ನಾವು ದೇವರಲ್ಲಿ ಮೆರವಣಿಗೆಗಳು ಇರಬಹುದು, ಈ ಬ್ರಹ್ಮ ಕಲಶಕ್ಕೆಲ್ಲ ಕೆಲವರು ಹೇಳೋದು ದೇವರಿಗೆ ಬೇಕಾಗಿದೆ, ದೇವರಿಗೆ ಬೇಡ. ನಾವು ಮಾಡುವ ವೈಭವ ದೇವರಿಗೆ ನಾವು ತೋರಿಸುವ ಒಂದು ಪ್ರೀತಿ ಅದು. ಈಗ ಮಕ್ಕಳು ತಾಯಂದಿರಿಗೆ ಏನೋ ಒಂದು ಇದು ಗ್ರೀಟಿಂಗ್ಸ್ ಕಾರ್ಡ್ ಏನೋ ಬರೆದು ಕೊಡ್ತಾರೆ. ಅಯ್ಯೋ ತಾಯಿಗೆ ಬೇಕಾ? ತಾಯಿಗೆ ಬೇಡ, ಎಷ್ಟು ಪ್ರೀತಿಸ್ತೀರಿ ಅಂತ ತೋರಿಸಿಕೊಡ್ಬೇಕಲ್ಲ ನಾವು. ಅದು 1 ವರ್ಷದ ಮಗು ಇರುವಾಗ ಅವನು ಗೀಚಿ ಹ್ಯಾಪಿ ಬರ್ತ್ಡೇ ಅಂತ ಬರೆದು ಕೊಟ್ರೆ ಖುಷಿ ಆಗುತ್ತೆ. ಅದೇ ನಾವೀಗ 10-20 ವರ್ಷದ ನಂತರ ಹಾಗೆ ಕೊಟ್ರೆ ತಾಯಿ ಖುಷಿ. ಯಾಕೆಂದ್ರೆ ನಮ್ಮ ಭಾವನೆ ಏನು ಅಂತ ಅರ್ಥ ಆಗ್ಬೇಕಾದ್ರೆ ನಮ್ಮ ಸ್ಥಾನಮಾನಕ್ಕೆ ಅನುಗುಣವಾಗಿ ನಾವು ಆ ಪ್ರೀತಿಯನ್ನ ಭಕ್ತಿಯನ್ನ ನಾವು ತೋರಿಸಿಕೊಳ್ಳುವಂತ. ಹಾಗಾಗಿ ವೈಭವ ಅಂತ ಹೇಳುದು ನಮ್ಮ ಭಕ್ತಿಯ ಒಂದು ಉದ್ರೇಕವನ್ನು ತೋರಿಸುವಂಥದ್ದು. ಹಾಗೆ ಇದೆಲ್ಲ ಪ್ರಕ್ರಿಯೆಗಳು ಬಂದಿರುವುದು. ಇಷ್ಟು ಜನ, ಒಬ್ಬ ವ್ಯಕ್ತಿ ಮನೆಯಲ್ಲಿ ಏನೋ ಒಂದು ಮಾಡುವಾಗ ಅವನ ಪರಿಸ್ಥಿತಿಗೆ ಅನುಗುಣವಾಗಿ ಮಾಡ್ತಾನೆ. ಈಗ ನಾವು ನಮ್ಮ ಲೌಕಿಕ ಜೀವನಕ್ಕೆ ಕೋಟ್ಯಾನು ಕೋಟಿ ಹಣವನ್ನು ವ್ಯಯಿಸ್ತಾ ಇರುವಾಗ ನಮ್ಮ ಇಡೀ ದೇಶ, ನಮ್ಮ ಒಡೆಯ ಕೃಷ್ಣ ಅವನ ಸೇವೆಗಾಗುವಾಗ ನಾವು ಇನ್ನೂ ವೈಭವದಲ್ಲಿ ಮಾಡೋಣ ಅಂತ ಒಬ್ಬೊಬ್ಬರು ಒಂದೊಂದು ರೀತಿಯ ಕಾಂಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈ ವೈಭವ ಶುರುವಾಯಿತು. ಹಾಗಾಗಿ ಆ ವೈಭವದ ಸೂಚಕವಾಗಿ ದರ್ಬಾರ್ ಅಂತ. ಅದು ಮೊದಲು ಬರೇ ವಸಂತ ಮಹಲಲ್ಲಿ, ಅಲ್ಲಿ ಬರೇ 8 ಮಂದಿ ಕೂಡ್ಲಿಕ್ಕೆ ಆಗ್ತದೆ, ಸಣ್ಣ ಸ್ಟೇಜ್. ಅಲ್ಲಿ ಸಾಂಪ್ರದಾಯಿಕವಾಗಿ ಕೆಳಗಡೆಯಲ್ಲಿ ಹಾಸಿ ಅಲ್ಲಿ ಕೂತುಕೊಂಡು ಒಂದು ದರ್ಬಾರಿನ ಒಂದು ಪ್ರಕ್ರಿಯೆಗಳು, ಒಂದು ಎಲ್ಲರಿಗೂ ಸನ್ಮಾನ ಮಾಡುವಂಥದ್ದು, ಎಲ್ಲ ಬಂದ ಪೀಠಾಧಿಪತಿಗಳಿಗೆ ಸನ್ಮಾನ ಮಾಡುವಂಥದ್ದು ಇತ್ಯಾದಿ ನಡೀತಾ ಇತ್ತು. ಅದನ್ನು ಬಿಟ್ಟು ಕೊಡಬಾರದು ಹೇಳಿ ಈಗಲೂ ಅದನ್ನು ಮಾಡ್ತಾರೆ ಸಾಂಪ್ರದಾಯಿಕವಾಗಿ, ಒಂದು 10 ನಿಮಿಷದ ಕಾರ್ಯಕ್ರಮ. ಆಮೇಲೆ ಇಷ್ಟು ಜನ ಬರ್ತಾರೆ, ಬಂದ ಜನರಿಗೆ ಅಲ್ಲಿ ನಿಲ್ಲಿಕ್ಕೂ ಸಾಧ್ಯ ಇಲ್ಲ, ಮತ್ತೆ ಅದನ್ನು ಇಷ್ಟು ಸಣ್ಣದಾಗಿ ನಡೆಸಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಈಗಿನ ಕಾಲಘಟ್ಟದಲ್ಲಿ ಈಗ ಒಂದು ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲರೂ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಅವರಿಗೆಲ್ಲ ನಾವೊಂದು ಸ್ಥಾನಮಾನ ಕೊಡುದು ಬೇಡವಾ? ಹಾಗಾಗಿ ಅವರೊಬ್ಬರಿಗೆ ಸ್ಥಾನ ಕೊಡುವಂತಾದ್ರೆ ಅದಕ್ಕೆ ಬೇಕಾದ ಸ್ಟೇಜಿನ ವ್ಯವಸ್ಥೆ ಬೇಕು. ಹೀಗೆಲ್ಲ ಶುರುವಾಯಿತು. ಹಾಗಾಗಿ ಅದೊಂದು ರಾಜಾಂಗಣ ಅಂತ ಅದನ್ನ ಮಾಡಿದ್ರು. ಅದು ಸಾಮಾನ್ಯವಾದ ಒಂದು ಜಾಗ ಇತ್ತು. ಅದನ್ನ ಪೇಜಾವರ ಶ್ರೀಪಾದರೆ ತಮ್ಮ ಮೊದಲ 2ನೇ ಪರ್ಯಾಯದಲ್ಲಿ ಅದನ್ನು ಸ್ವಲ್ಪ ವಿಸ್ತಾರ ಮಾಡಿದ್ರು. ಮತ್ತೆ 4ನೇ ಪರ್ಯಾಯದಲ್ಲಿ ಇನ್ನೂ ವೈಭವವಾಗಿ ಅದನ್ನ ಕಟ್ಟಿಸಿದ್ರು. ಮತ್ತೆ ಅಂತೂ 5ನೇ ಪರ್ಯಾಯಕ್ಕಾಗುವಾಗ ಅಲ್ಲಿಯೂ ಆಗ್ಲಿಲ್ಲ. ಅವರ ಇದಕ್ಕಾಗುವಾಗ ಇಡೀ ರಾಷ್ಟ್ರದ ದೊಡ್ಡ ದೊಡ್ಡ ವ್ಯಕ್ತಿಗಳು, ಯಾರು ನಮ್ಮ ಅಡ್ವಾಣಿ ಅವರಿಂದ ಹಿಡಿದು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದಿದ್ರು. ಹಾಗಾಗಿ ಅದನ್ನು ಮತ್ತೆ ನಾವು ಅದಕ್ಕಿಂತಲೂ ಹಿಂದ್ಗಡೆ ರಾಜಾಂಗಣದ ಆ ಕಡೆ ಈಗೆಲ್ಲ ಕಾರ್ ಪಾರ್ಕ್ ಮಾಡುವಂತಹ ಪಾರ್ಕಿಂಗ್ ಪ್ಲೇಸ್ ಇದೆ, ಅಲ್ಲಿ ದೊಡ್ಡ ರೀತಿಯಲ್ಲಿ ಮಾಡಿದ್ರು.
ಇನ್ನು ಬಹುಶಃ ಇನ್ನು ಅಲ್ಲಿ ಒಂದು ದೊಡ್ಡ ರಾಜಾಂಗಣದ ರೀತಿಯ ಒಂದು ಕಟ್ಟಬೇಕಾದಿತ್ತು. ಯಾಕೆಂದ್ರೆ ಇನ್ನು ಜನ ಪ್ರಸಿದ್ಧಿ ಜಾಸ್ತಿ ಆಗಿದೆ, ಜನರಿಗೆ ಬರ್ಲಿಕ್ಕೆ ಅನುಕೂಲ ಹೆಚ್ಚಾಗಿದೆ, ಜನ ಬರ್ತಾರೆ, ಬಂದಾಗ ನಾವು ಅವಕಾಶ ಮಾಡಿಕೊಡುದು ನಮ್ಮ ಕ್ರಮ, ಇದು ಕರ್ತವ್ಯ. ಈ ಎಲ್ಲ ನೆಲೆಯಲ್ಲಿ ಅದು ಬೆಳೀತಾ 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 ಹೋಯ್ತು. ದರ್ಬಾರು ಮೂಲಭೂತವಾಗಿ ಏನಿಲ್ಲ, ಬಂದವರಿಗೆ ಸನ್ಮಾನ ಮಾಡುದು ಇಷ್ಟೇ, ಅದೊಂದು ಸಾಮಾಜಿಕವಾದ ಕಾರ್ಯ. ಆ ಸಂದರ್ಭದಲ್ಲಿ ಅವರೆಲ್ಲ ಒಂದೊಂದು ಸಂದೇಶಗಳನ್ನು ಕೊಡ್ತಾರೆ. ಸಂದೇಶವನ್ನು ಕೊಟ್ಟು ಈ ಒಂದು ಪರ್ಯಾಯದ ಒಂದು ಹಿನ್ನೆಲೆಯನ್ನು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ತಿಳಿಸಿ ಅದನ್ನ ಸಮಾಪನ ಮಾಡ್ತಾರೆ. ಅಲ್ಲಿಗೆ ಪರ್ಯಾಯದ ಮೂಲಭೂತವಾದ ಪ್ರಕ್ರಿಯೆಗಳು ಎಲ್ಲ ಮುಗೀತು. ಬೆಳಿಗ್ಗೆಯೇ ಮುಗೀತಿದೆ. ಅದು ಮುಗಿದ ಕೂಡಲೇ ಮತ್ತೆ ಅದರ ಮುಂಚೆ ಮೊದಲನೇ ಪರ್ಯಾಯ ಕೂತಿರುವ ಮೊದಲು ಇದ್ದಂತಹ ಶ್ರೀಪಾದರೇ ನಿರ್ಮಾಲ್ಯ ವಿಸರ್ಜನೆ ಅರ್ಧ ಪೂಜೆಯನ್ನು ಮುಗಿಸಿ ಬಂದಿರ್ತಾರೆ. ಉಳಿದದ್ದನ್ನ ಇವರು ಬಂದವರು ಮತ್ತೆ ಪೂಜೆ ಮಾಡಿ ಮತ್ತೆ ವೈಭವದಿಂದ ಇವರ ಪೂಜೆಯ ಪ್ರಕ್ರಿಯೆಗಳು ಶುರು. ಈ ರಾತ್ರಿಯಿಂದ ಬೆಳಗ್ಗೆ ಆಗುವುದರೊಳಗೆ ಅಲ್ಲಿಯ ಎಲ್ಲ ವ್ಯವಹಾರಗಳು, ಊಟದ ವ್ಯವಸ್ಥೆಯ ವ್ಯವಹಾರ ಇರಬಹುದು, ಸೇವಾ ರಶೀದಿಯಿಂದ ಹಿಡಿದು ಕೊಡುವಂತಹ ಪ್ರಸಾದ, ಪಂಚಕಜ್ಜಾಯದ ಪ್ರಸಾದದಿಂದ ಹಿಡಿದು ಎಲ್ಲ ಪ್ರಕ್ರಿಯೆಗಳು ಬದಲಾಗ್ತವೆ. ಇದೊಂದು ವಿಶೇಷ. ಇದು ನಾವು ಈಗಿನ ಕಾಲದಲ್ಲಿ ನಾವು ಕಲಿಬೇಕಾದ್ರೆ, ಯಾವುದೇ ಜಗಳ ವೈಮನಸ್ಯಗಳಿಲ್ಲ, ಯಾವುದೇ ರೀತಿಯ ಕಾಂಪ್ಲಿಕೇಶನ್ಸ್ ಇಲ್ಲ. ಆರ್ಥಿಕ ವ್ಯವಸ್ಥೆಯಿಂದ ಹಿಡಿದು ಎಲ್ಲದರ ಪ್ರಕ್ರಿಯೆಗಳು ಸಹಿತ ರಾತ್ರಿಯಿಂದ ಬೆಳಗಾಗುವುದರೊಳಗೆ ಹಸ್ತಾಂತರ ಆಗಿರ್ತದೆ. ಅದನ್ನೆಲ್ಲ ಇವರು ನೋಡಿಕೊಂಡು ಬರ್ತಾರೆ. ಇದು ಒಂದು ಸ್ಥೂಲವಾಗಿ ನಾವು ಒಂದು ಪರ್ಯಾಯದ ಬಗ್ಗೆ ನಾವು ಹೇಳಿದಂತಾದ್ರೆ. ಸರ್, ಆವಾಗ ನೀವೊಂದು ನಾಡ ಹಬ್ಬ ಅಂತ ಹೇಳಿದ್ರಿ. ಆ ಶಬ್ದ ಬಹಳ ಇಷ್ಟ ಆಯ್ತು. ಯಾಕಂದ್ರೆ ಮೈಸೂರು ದಸರಾಗೆ ನಾಡ ಹಬ್ಬ ಅಂತ ಹೇಳಿ ಯಾವಾಗ್ಲೂ ನಾವು ಆ ಒಂದು ಆಂಗಲ್ ಅಲ್ಲಿ ನೋಡ್ತೇವೆ. ಬಟ್ ಉಡುಪಿ ಒಂದು ಈ ಪರ್ಯಾಯ ಮಹೋತ್ಸವ ಕೂಡ ಈ ನಾಡ ಹಬ್ಬ ಅಂತಾನೆ ಒಂದು ಕರೆಯುವಂತದ್ದು. ಸೊ ಈಗಿನ ಆಚರಣೆಗಳು ಹೇಳಿದ್ರು, ನೀವು ಹೇಳಿದ್ರಿ ಬಹಳಷ್ಟು ವಿಚಾರಗಳು ಹೇಳಿದ್ರಿ. ಬಟ್ ಈ ಮೊದಲಿನ ಆಚರಣೆಗೂ ಈಗಿನ ಆಚರಣೆಗಳಿಗೂ ಹೀಗೆ ತುಂಬಾ ಒಂದು ನೋಟೆಡ್ ಡಿಫ್ರೆನ್ಸ್ ಯಾವ್ದು ಅಂತ ಹೇಳ್ಬೋದಾ? ಎಲ್ಲವೂ ನೋಟೆಡ್ ಡಿಫರೆನ್ಸೇ ವಸ್ತುತಃ. ನಾನು ಆಗ ಹೇಳಿದ ಹಾಗೆ ಮೊದಲು ಬರೇ ಧಾರ್ಮಿಕ ಪ್ರಕ್ರಿಯೆಯಾಗಿ ಇತ್ತು, ಹಸ್ತಾಂತರ ಆಗುದು ಅವರಷ್ಟಕ್ಕೆ ಅಂತ ಇತ್ತು. ಯಾವಾಗ 2 ವರ್ಷಕ್ಕೆ ಅಂತ ಆಯ್ತು, ಅದರಲ್ಲಿ ಮತ್ತೆ ಬರುವ ಭಕ್ತರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ವ್ಯಾಪಕವಾಗಿ ಅನ್ನದಾನಾದಿಗಳು ಮಾಡಬೇಕು, ವ್ಯಾಪಕವಾದ ಪೂಜಾದಿಗಳು ಆಗಬೇಕು, ಪ್ರಕ್ರಿಯೆಗಳಾಗಬೇಕು ಅಂತ ಆಯ್ತು. ಆಗ ನಾವು ಅನಿವಾರ್ಯವಾಗಿ ಎಲ್ಲ ಸಮಾಜದ ವ್ಯಕ್ತಿಗಳನ್ನು ಸೇರಿಸಿಕೊಳ್ಳುವ ಒಂದು ಪ್ರಕ್ರಿಯೆ ಬಂತು. ಆನಂತರ ಬೆಳೀತಾ ಬೆಳೀತಾ ಇದರಲ್ಲಿ ಒಂದು ಸ್ವಾರಸ್ಯ ಅಂದ್ರೆ ಸಮಾಜದ ಎಲ್ಲಾ ಜನಾಂಗದವರು ಇದರಲ್ಲಿ ಸೇರಿಕೊಳ್ತಾರೆ. ಉಡುಪಿಯಲ್ಲಿ ಇನ್ನೂ ವಿಶೇಷ ಅಂತ ಹೇಳಿದ್ರೆ ಬರೇ ಹಿಂದೂಗಳು ಮಾತ್ರ ಅಲ್ಲ, ಇಲ್ಲಿ ನಮ್ಮ ಚರ್ಚ್ ಇದೆ, ಅದರ ಅಧಿಕಾರಿಗಳು, ಮಸೀದಿಯ ಅಧಿಕಾರಿಗಳು, ಅವರು ಸಹಿತ ತಮ್ಮ ತಮ್ಮ ಇದನ್ನು ನೀವು ಹೇಳಿದಾಗೆ ನಾಡ ಹಬ್ಬ ಅಂತ ಅವರು ನಿಮ್ಮ ಧಾರ್ಮಿಕ ಶ್ರದ್ಧೆ ನನ್ನ ಧಾರ್ಮಿಕ ಶ್ರದ್ಧೆ ಬೇರೆ ಅಂತ ಹೇಳಿ ಕುಟ್ಕೊಳ್ಳೋದಿಲ್ಲ. ಇದು ಬರೇ ನಮ್ಮ ಇಡೀ ಊರಿಗೆ ಹೆಮ್ಮೆ ಪಡುವಂತಹ ಕಾರ್ಯ, ಮತ್ತೆ ದೇವರ ಸೇವೆ, ಏನಾದ್ರೂ ಅದು ದೇವರ ಸೇವೆ. ಈ ನೆಲೆಯಲ್ಲಿ ಅವರ ಕಡೆಯಿಂದಲೂ ಒಂದು ರೀತಿಯ ಹೊರೆಕಾಣಿಕೆ ಇತ್ಯಾದಿಗಳು ಪ್ರಕ್ರಿಯೆಗಳು ಬರುವಂಥದ್ದು ನಮ್ಮಲ್ಲಿದೆ. ಹಾಗಾಗಿ ಎಲ್ಲ ರೀತಿಯ ಜನಾಂಗದವರು ಸೇರಿಕೊಳ್ತಾರೆ. ಅದು ಈಗ ಆಗ್ತಾ ಇರುವಂತಹ ಹೊಸ ಒಂದು ಬೆಳವಣಿಗೆ. ಈ ಪೂರ್ವಭಾವಿಯಾಗಿ ನಡೆಯುವಂತಹ ಸಭೆಗಳಲ್ಲೂ ಕೂಡ ಅವರು ಇನ್ವಾಲ್ವ್ಮೆಂಟ್ ಇರ್ತದೆ. ಮತ್ತೆ ಈ ಪರ್ಯಾಯದ ವ್ಯವಸ್ಥೆಗಳಲ್ಲೂ ಕೂಡ ಅವರು ಸೇರಿಕೊಳ್ತಾರೆ. ಅವರಿಗೆ ಹೇಳುವಂತಹ ಶ್ರೀಪಾದರಿಗೆ ಒಂದು ಸನ್ಮಾನದ ಒಂದು ಕಾರ್ಯಕ್ರಮ ಇರ್ತದೆ. 17ನೇ ತಾರೀಕು ರಾತ್ರಿ ನಾಡ ಜನರು ಅವರಿಗೆ ಸನ್ಮಾನವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿಯೂ ನೀವು ಹೇಳಿದ ಹಾಗೆ ಚರ್ಚಿನ ಅಧಿಕಾರಿಗಳಿರ್ಬೋದು, ಇವರಿರ್ಬೋದು, ಪಾದ್ರಿಗಳಿರ್ಬೋದು, ಇವರೆಲ್ಲ ಬಂದು ಅದರಲ್ಲಿ ಸೇರಿಕೊಳ್ತಾರೆ. ಅಂದ್ರೆ ಇದು ನಿಜವಾಗಿ ಒಂದು ನಾವು ಬಹಳ ಆನಂದ ಪಡಬೇಕಾದ, ಹೌದು, ಎಲ್ಲರಲ್ಲೂ ಒಂದು ಸಾಮರಸ್ಯ ಇರುವಂತಹ ಒಂದು ಪ್ರಕ್ರಿಯೆ. ಇದು ಒಂದು ನಾನು ಗಮನಿಸಿದ್ರಲ್ಲಿ ಬಹಳ ದೊಡ್ಡ ಒಂದು ಬೆಳವಣಿಗೆ. ಆಮೇಲೆ ಸಾಂಸ್ಕೃತಿಕವಾಗಿಯೂ ಮೊದಲೆಲ್ಲ ನಾನು ಆಗ ಹೇಳಿದ ಹಾಗೆ 1-2 ಟ್ಯಾಬ್ಲೋ, ಇದೇ ಒಂದು ದೊಡ್ಡ ವಿಷಯ. ಇಲ್ಲಿ ನಮ್ಮಲ್ಲಿ ಒಂದು ಕೆಲವರು ಪ್ರಸಿದ್ಧ ವ್ಯಕ್ತಿಗಳಿದ್ದಾರೆ, ಈಗ ಲೈಟಿಂಗ್ ಮಾಡುವವರು ಕೆಲವರು ಪ್ರಸಿದ್ಧ ವ್ಯಕ್ತಿಗಳೆಲ್ಲ, ಅವರ ಹತ್ರ ಮಾಡಿಸುದು, ಅದೊಂದು ಫೇಮಸ್ ಪರ್ಯಾಯದ ಲೈಟಿಂಗ್ ಅವ್ರು ಮಾಡುದು, ಇಷ್ಟು ಮಾಡ್ತಾರೆ. ಈಗ ರಾಷ್ಟ್ರದ ದೊಡ್ಡ ದೊಡ್ಡ ಬೇರೆ ಬೇರೆ ರೀತಿಯ ಕಲಾ ಪ್ರಕಾರಗಳೆಲ್ಲ ಇಲ್ಲಿ ಬರ್ತಾರೆ. ಕಲಾ ತಂಡಗಳು ಬಂದು ಬೇರೆ ಬೇರೆ ರೀತಿಯ ಕಲಾ ಪ್ರದರ್ಶನಗಳನ್ನ ಮಾಡುವಂಥದ್ದು. ಇದೊಂದು ಇಡೀ ದೇಶದ ಒಂದು ಸಂಸ್ಕೃತಿಯನ್ನ ಕಲೆಯನ್ನ ಪ್ರೋತ್ಸಾಹ ಮಾಡುವಂತಹ ಒಂದು ನೆಲೆಯಾಗಿ ಇದೊಂದು ಬದಲಾವಣೆ ಆಗ್ತಾ ಉಂಟು. ಅದನ್ನು ನಾವು ಬಹಳ ಗಮನಿಸಬೇಕಾಗಿರುವಂಥದ್ದು. ಮತ್ತೆ ಆಗಲೇ ಸರ್ ಅವರು ಹೇಳಿದ ಹಾಗೆ ದೇಶ ವಿದೇಶಗಳಿಂದ ಜನರು ಬರ್ತಾರೆ. ಎಷ್ಟೋ ಮಂದಿ ಬೇರೆ ಬೇರೆ ವಿದೇಶಗಳಿಂದ ಜನರು ಬಂದು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದು ಬಹಳ ಶ್ರದ್ಧೆಯಿಂದ ಪಾಲ್ಗೊಳ್ತಾ ಇದ್ದಾರೆ. ಬರೀ ಕುತೂಹಲದಿಂದ ಬರುವುದು ಬೇರೆ, ಶ್ರದ್ಧೆಯಿಂದ ಪಾಲ್ಗೊಳ್ಳುವಂಥವರೇ ತುಂಬಾ ಮಂದಿ ಇದ್ದಾರೆ. ಇದೆಲ್ಲ ಬಹಳ ಗಮನೀಯವಾದಂತಹ ವ್ಯತ್ಯಾಸಗಳು ಅಂತ ನಾವು ಹೇಳ್ಬೋದು. ಇಷ್ಟು ಆಗ್ತಾ ಇರೋದ್ರಿಂದ ಇದಕ್ಕೆ ಪೂರಕವಾಗಿ ವ್ಯವಸ್ಥೆ ದೃಷ್ಟಿಯಿಂದಲೂ ಬೆಳವಣಿಗೆ, ಎಲ್ಲವನ್ನೂ ನಾವು ವ್ಯತ್ಯಾಸ ಮಾಡಬೇಕಾಗುತ್ತೆ. ನಾವು ಅಲ್ಲಿ ಕೊಡುವಂತಹ ನಾವು ಮಾಡುವ ಉಪಚಾರಗಳಿರಬಹುದು,
ಅಥವಾ ಕಾರ್ಯಕ್ರಮದ ಸ್ವರೂಪ. ನಾನು ಆಗ ಹೇಳಿದ ಹಾಗೆ ಮೊದಲು ವಸಂತ ಮಹಲಲ್ಲಿತ್ತು, ಆಮೇಲೆ ರಾಜಾಂಗಣಕ್ಕೆ ಹೋಯಿತು, ರಾಜಾಂಗಣದಿಂದಲೂ ಹೊರಗೆ ಬರುವಂತಹ ಅದನ್ನು ಹಾಸ್ಯ ಮಾಡ್ತಾ ಇದ್ರು. ಈ ಮತ್ಸ್ಯ ಅವತಾರದಲ್ಲಿ ಮೊದಲು ಕೈಯಲ್ಲಿ ಮೀನಿತ್ತಂತೆ, ಅದನ್ನು ಸಾಲುದಿಲ್ಲ ಅಂತ ಒಂದು ಪಾತ್ರೆಗೆ ಹಾಕಿದ್ರು, ಪಾತ್ರೆಯು ಸಾಲುದಿಲ್ಲ ಅಂತ ಮತ್ತೆ ಒಂದು ಕೆರೆಗೆ ಹಾಕಿದ್ರು, ಕೆರೆಯು ಸಾಲುದಿಲ್ಲ ಅಂತ ಸಮುದ್ರಕ್ಕೆ ಹಾಕಿದ್ರು ಅಂತ. ಹಾಗೆ ಆ ಮತ್ಸ್ಯನ ಹಾಗೆ ಅದು ನಮ್ಮ ಪ್ರಕ್ರಿಯೆಗಳೆಲ್ಲ ಬೆಳೀತಾ ಉಂಟು. ಮತ್ತೆ ಸರ್ಕಾರವೂ ಸಹಿತ ಇದರಲ್ಲಿ ಸೇರಿಕೊಳ್ಳುತ್ತೆ. ಸರ್ಕಾರ ಇಲ್ಲಿಯ ನಗರಸಭೆ ವ್ಯಾಪ್ತಿಯಿಂದ ಮಾತ್ರ ಅಲ್ಲ, ಸರ್ಕಾರದಿಂದಲೂ ನಮ್ಗೆ ಆಡಳಿತಗಳಿರಬಹುದು ಅಥವಾ ಸರ್ಕಾರದಿಂದ ಒಂದಿಷ್ಟು ಇದಕ್ಕೆ ಅನುದಾನ, ಇಲ್ಲಿಯ ಇಡೀ ಊರಿನ ರಸ್ತೆಗಳೆಲ್ಲ ಸರಿ ಆಗ್ತವೆ, ಈ ಡೆವಲಪ್ಮೆಂಟ್ ಆಗುತ್ತೆ. ಇಂಥದ್ದೆಲ್ಲ ಒಂದು ಬಹಳ ಗಮನೀಯವಾದಂತಹ ಒಂದು ಬೆಳವಣಿಗೆಗಳು ಅಂತ ನಾನು ಭಾವಿಸ್ತೇನೆ. ಅಂದ್ರೆ ನಾವು ನೋಡ್ತಾ ಇರುವಾಗ ಒಂದ್ ಸ್ವಲ್ಪ ದೂರಕ್ಕೆ ಸ್ಟೇಜಸ್ ಹಾಕ್ತಿದ್ರು, ರಾತ್ರಿ ಇಡೀ ಫಂಕ್ಷನ್, ಅಲ್ಲಿ ಬೇರೆ ಬೇರೆ ತರದ ಡ್ಯಾನ್ಸ್ ಅಂದ್ರೆ ನೃತ್ಯ ಕಲೆಗಳು, ಸಂಗೀತ, ಅಂದ್ರೆ ಒಟ್ಟು ಸಾಂಸ್ಕೃತಿಕ ಅದೊಂದು ಅಭಿವೃದ್ಧಿ, ಡೆವಲಪ್ಮೆಂಟ್ ಹಾಗೆಲ್ಲ ಹೇಳ್ಬೋದು. ಬೇರೆ ಬೇರೆ ಸಂಘ ಸಂಸ್ಥೆಗಳು ಅಲ್ಲಲ್ಲಿ ನೀವು ಹೇಳಿದ ಹಾಗೆ, ಇದು ಮಠದ ವತಿಯಿಂದಲೇ ಆಗುದಲ್ಲ, ಬೇರೆ ಬೇರೆ ಸಂಘ ಸಂಸ್ಥೆಯವರು ಅಲ್ಲಲ್ಲಿ, ಯಾಕೆಂದ್ರೆ ಜನರು ಬಂದಿರ್ತಾರೆ, ಅವರಿಗೆಲ್ಲ ಒಂದು ನಮ್ಮ ಒಂದು ಇದನ್ನ ಕಾಯೋ ತನಕ ತೋರಿಸಿಕೊಟ್ಟ ಹಾಗಾಗುತ್ತೆ ಅಂತ ಹೇಳಿ, ಮತ್ತೆ ಬೇರೆ ಬೇರೆ ಸಂಸ್ಥೆಯವರು, ಸಂಘ ಸಂಸ್ಥೆಯವರು ಅಲ್ಲಲ್ಲಿ ಬಂದವರಿಗೆ ಬಾಯಾರಿಕೆಯ ವ್ಯವಸ್ಥೆ, ಮಜ್ಜಿಗೆ ಕೊಡುವಂಥದ್ದು ಇತ್ಯಾದಿ ವ್ಯವಸ್ಥೆ ಮಾಡುವಂಥದ್ದು, ಅದು ಬಹಳ ಒಂದೊಂದು ನೋಡ್ಲಿಕ್ಕೆ ಒಂದು ಖುಷಿಯ ಆ ಪ್ರಕ್ರಿಯೆನ ನೋಡ್ಲಿಕ್ಕೆ ಚಂದ. ಅಂದ್ರೆ ಈಗ ನಾವು ಟಿವಿಲಿ ನೋಡಿದ್ವಿ, ನಾ ಟಿವಿಲೂ ನೋಡಿದ್ದೆ ಲೈವ್ ಆಗಿ, ಸ್ವತಃ ಅಲ್ಲಿ ಹೋಗಿ ರಾತ್ರಿ ಇಡೀ ಎದ್ದು ಕೂತು ನೋಡಿದಾಗ ಆ ಒಂದು ಎಕ್ಸ್ಪೀರಿಯನ್ಸ್ ಬೇರೆ ಅದು. ಸೊ ಹಾಗೆ ಸುಮಾರು ಅಂದಾಜು ಎಷ್ಟು ಜನ ಭಾಗವಹಿಸಬಹುದು? ಅಂದ್ರೆ ಒಳಹರಿವು ಲಕ್ಷಗಟ್ಟಲೆ ಜನ, ಹೌದು, ಒಂದು ಕನಿಷ್ಠ ಒಂದು 8-10 ಲಕ್ಷ ಮಂದಿ ಭಾಗವಹಿಸುವಂತಹ ಒಂದು ಪ್ರಕ್ರಿಯೆ, ಅದರಲ್ಲಿ ಏನು ಸಂದೇಹವೇ ಇಲ್ಲ. ಊಟಕ್ಕೆಯೇ ಅವರು ಒಂದು 30-40 ಸಾವಿರ ಜನಕ್ಕೆ ಅನ್ನದಾನಕ್ಕೆ ತಯಾರು ಮಾಡ್ತಾರೆ. ಊಟಕ್ಕೆ, ಮಧ್ಯಾಹ್ನದ ಊಟಕ್ಕೆ ವಿದ್ಯಾರ್ಥಿಗಳಿಗೆ ಅದನ್ನು ಬಿಟ್ಟು ಹೀಗೆ ಇಲ್ಲಿ ಊರಿನವರೆಲ್ಲ ಆ ಸಮಯದಲ್ಲಿ ಊಟಕ್ಕೆ ಹೋಗೋದು ಕಮ್ಮಿ, ಹೋಗುದಿಲ್ಲ. ಯಾಕೆಂದ್ರೆ ಗೊತ್ತಿರ್ತದೆ ಅಲ್ಲಿ ತುಂಬಾ ರಶ್ಶು, ಬೇರೆಯವರಿಗೆ ಬಂದವರಿಗೆ ಅವಕಾಶ ಕೊಡಬೇಕು ಅಂತ. ಈ ಬೇರೆ ಊರಿನಿಂದ ಬಂದವರೇ ಅಷ್ಟು ಮಂದಿ ಇರ್ತಾರೆ ಅಂತ ಅನ್ನುವಂಥದ್ದು ಬಹಳ ದೊಡ್ಡ, ಅದು ಒಂದು ದೊಡ್ಡ ಪ್ರಕ್ರಿಯೆ. ಅಷ್ಟು ಸಾವಿರ ಮಂದಿಗೆ ಬಹುಶಃ ನನಗೆ ಗೊತ್ತಿಲ್ಲ. ನಾವು ಅದು ಸಹ ಒಲೆಯಲ್ಲಿ ಅನ್ನ ಎಲ್ಲ ಮಾಡುದು, ಒಲೆಯಲ್ಲಿ ಅಡುಗೆ ಮಾಡಿ, ಒಲೆಯಲ್ಲಿ ಅಂದ್ರೆ ಈಗ ಭೋಜನ ಶಾಲೆ ಇತ್ಯಾದಿಗಳಲ್ಲಿ ಸಾರ್ವಜನಿಕವಾಗಿ ತುಂಬಾ ಮಂದಿಗೆ ಮಾಡುವಾಗ ಅನ್ನವನ್ನ ಸ್ಟೀಮ್ ಅಲ್ಲಿ ಮಾಡುವಂತಹದ್ದನ್ನು ಕೆಲವನ್ನು ಮಾಡ್ತಾರೆ, ಆದ್ರೆ ಎಲ್ಲವನ್ನೂ ಹಾಗೆ ಮಾಡುದಿಲ್ಲ, ಎಲ್ಲವೂ ಕಟ್ಟಿಗೆಯ ಒಲೆಯಲ್ಲಿ. ವಿಶೇಷವಾಗಿ ದೇವರ ಪ್ರಸಾದಕ್ಕಂತೂ ಒಲೆಯನ್ನೇ ಮಾಡ್ಬೇಕು ಅವರು. ಅದು ಒಲೆಯಲ್ಲಿ, ಅದು ಅಂದ್ರೆ ಅಲ್ಲಿ ನಿಮ್ಗೆ ಕೃಷ್ಣ ಮಠದ ಆವರಣದಲ್ಲಿ ಒಂದು ಓಪನ್ ಪ್ಲೇಸ್ ಇದೆ, ಅಲ್ಲಿಯೇ ಅವರು ದೊಡ್ಡ ದೊಡ್ಡ ಕಟಾರಗಳಲ್ಲಿ ಅಷ್ಟು ಮಂದಿಗೆ, ಸಾವಿರಾರು ಮಂದಿಗೆ ಅಡಿಗೆ ಮಾಡುವಂಥದ್ದು, ಅದು ಒಂದು ದೊಡ್ಡ ಒಂದು ಪ್ರಕ್ರಿಯೆ. ಈಗ ನಾವು ಮನೆಯಲ್ಲೇ ಒಂದು ಫಂಕ್ಷನ್ ಮಾಡುವಾಗ ಎಷ್ಟು ಕಷ್ಟ ಅಂದ್ರೆ ಅನ್ಸುತ್ತೆ, ಅಷ್ಟು ಜನರಿಗೆ ಅದು ವ್ಯವಸ್ಥಿತವಾಗಿ ಆಗುವಂತದ್ದು, ಯಾವುದೇ ನೂಕುನುಗ್ಲು ಅವಘಡಗಳ ಸಂಭವಿಸಿದಾಗುವಂತದ್ದು, ಅದೊಂದು ಬಹಳ ವಿಶೇಷ ಅಂತ. ಇನ್ನೂ ಒಂದು ಸ್ವಾರಸ್ಯ ಅಂದ್ರೆ ಇದಕ್ಕೂ ಎಲ್ಲರೂ ಸ್ವಯಂ ಸೇವಕರಾಗಿ ಬರೋದು. ಏನು ಇದಕ್ಕೆಲ್ಲ ನಾವು ಹಣ ಕೊಟ್ಟು ನೀವು ಬರಬೇಕು ಅಂತ ಹೇಳಿ ಕೇಳುತ್ತಿಲ್ಲ, ಎಲ್ಲರೂ ಇಡೀ ನಾಡಿನ ಜನ ಶ್ರದ್ಧೆಯಿಂದ ಇಲ್ಲಿ ಬಡಿಸ್ಲಿಕ್ಕೆ ವ್ಯವಸ್ಥೆ ಇರಬಹುದು, ಊಟದ ವ್ಯವಸ್ಥೆ ಮಾಡ್ಲಿಕ್ಕೆ ಇರಬಹುದು, ಬಂದವರ ಸತ್ಕಾರಕ್ಕೆ ಇದ್ದ ವ್ಯವಸ್ಥೆ ಇರಬಹುದು, ಒಂದು ಎಲ್ಲರೂ ಅವರಾಗಿ ಬರ್ತಾರೆ. ಅದಕ್ಕೆ ಒಂದು ದೊಡ್ಡ ಸಮಿತಿಯನ್ನು ಮಾಡ್ತಾರೆ, ಪರ್ಯಾಯ ಸಮಿತಿ ಅಂತಲೇ ಮಾಡಿ, ನಾಡಿನ ದೊಡ್ಡ ದೊಡ್ಡ ಗಣ್ಯರಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತರವರೆಗೆ ದೊಡ್ಡ ತಂಡ ಇರ್ತದೆ, ಅವರೆಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಅದು ಒಂದು ಅಂದ್ರೆ ನಾನು ಹೇಳುದು, ಒಂದು ಈಗಿನ ಸಾಮಾಜಿಕ ದೃಷ್ಟಿಯಿಂದ ಈ ಒಂದು ಪರ್ಯಾಯವನ್ನು ನಾವು ಸ್ಟಡಿ ಮಾಡಿದ್ರೆ ಅನೇಕ ರೀತಿಯ ಮ್ಯಾನೇಜ್ಮೆಂಟ್ಗಳನ್ನು ನಾವು ಕಲಿಬೇಕಾಗಿರುವಂಥದ್ದು. ಇವೆಂಟ್ ಮ್ಯಾನೇಜ್ಮೆಂಟ್, ಅದರಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗಳಿರಬಹುದು, ಟೈಮ್ ಮ್ಯಾನೇಜ್ಮೆಂಟ್ ಇರಬಹುದು. ಯಾಕೆಂದ್ರೆ ಒಂದು ತಡ ಆದ್ರೆ ಎಲ್ಲ ತಡ ಆಗುತ್ತೆ. ಅದಕ್ಕೆ ಮಧ್ಯರಾತ್ರಿ 2 ಗಂಟೆ 2-2:30 ಗಂಟೆಗೆ ಹೋಗ್ತಾರೆ. ನನಗೆ ಒಂದು ಹೇಳಲೇಬೇಕಾದದ್ದು, ಪೇಜಾವರ ಶ್ರೀಪಾದರ ಪರ್ಯಾಯದಲ್ಲಿ ಅವರು ಇಲ್ಲಿಯ ಊರಿನವರ ಕಡೆಗೆಲ್ಲ ಹೋಗ್ಬೇಕು, ಅವರು 5ನೇ ಪರ್ಯಾಯ ಅಂತ ಭಾರೀ ಜನ ಕರೆಯುದು. ನೀವು ನಂಬ್ತಿರೋ ಬಿಡ್ತಿರೋ, ಅವರು ಒಂದು ಮನೆಗೆ ಪಾದಪೂಜೆಗೆ ಹೋದದ್ದು ಎಷ್ಟು ಗಂಟೆಗೆ ಅಂತ ಹೇಳಿದ್ರೆ ರಾತ್ರಿ 1:15 ಅಲ್ಲಿ ಇದಕ್ಕೆ 2 ಗಂಟೆಗೆ ಕಣ್ವ ತೀರ್ಥಕ್ಕೆ ಹೋಗುವಾಗ ದಾರಿಯಲ್ಲಿ ಒಬ್ಬರ ಮನೆಗೆ ಪಾದಪೂಜೆಗೆ ಹೋಗಿದ್ದಾರೆ. ಅಂದ್ರೆ ಅಷ್ಟು ಪ್ರೆಷರ್ ಇರ್ತದೆ, ಅಷ್ಟು ಜನ ಕರೆದಾಗ ಹೋಗ್ಬೇಕು. ಆ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ಜನರನ್ನು ಹೇಗೆ, ಬಂದವರಿಗೆ ಎಲ್ಲರನ್ನು ನೋಡ್ಕೊಳ್ಳುದು ಹೇಗೆ, ಎಲ್ಲರ ಇನ್ವಾಲ್ವ್ಮೆಂಟ್ ಅನ್ನು ಹೇಗೆ ಮಾಡುದು, ಎಲ್ಲವೂ ಯಾವುದೇ. ಮತ್ತೆ ಇದರಲ್ಲಿ ಒಂದು ಸ್ವಾರಸ್ಯ ಅಂದ್ರೆ ಯಾವುದಕ್ಕೂ ಲೀಗಲ್ ಆದ ಪೇಪರ್ಗಳಿಲ್ಲ, ಹೀಗೆ ಇರಬೇಕು ಅಂತ ಒಂದು ಅಧಿಕೃತವಾದ ಲಿಖಿತವಾದ ಇದಿಲ್ಲ, ನಿಯಮಗಳಿಲ್ಲ, ಎಲ್ಲವೂ ತನ್ನಷ್ಟಕ್ಕೆ ಇಷ್ಟು ವ್ಯಾಪಕವಾಗಿ ನಡೀತಾ ಹೋಗುತ್ತೆ. ಈ ಪರ್ಯಾಯ ಮಹೋತ್ಸವ ಅಂತ ಹೇಳುವುದು ದೈವಿಕವಾಗಿ ಒಂದು ಆಚರಣೆ ಒಂದಾದ್ರೆ,
ಇನ್ನು ಸಾಮಾಜಿಕವಾಗಿ ನಾವು ಯೋಚನೆ ಮಾಡೋದಾದ್ರೆ ಈ ಪರ್ಯಾಯ ಮಹೋತ್ಸವ ಈಗ ಏನೆಲ್ಲ ಈ ಮೆರವಣಿಗೆಗಳಿರ್ಬೋದು ಅಥವಾ ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು, ಇದರಿಂದ ಸಾಮಾಜಿಕವಾಗಿ ಯಾವ ರೀತಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯತೆ ಉಂಟು, ಅಥವಾ ಜನರ ಸಾಂಸ್ಕೃತಿಕ ವಿನಿಮಯಗಳು, ಅಥವಾ ಬೇರೆ ಕಡೆಯಿಂದ ಜನರು ಬರ್ತಾರೆ, ನಮ್ಮ ಬಗ್ಗೆ ನಾವು ನಮ್ಮ ಸಂಸ್ಕೃತಿ ಬಗ್ಗೆ ಹೇಳ್ತೇವೆ, ಇದರಿಂದ ಯಾವ ರೀತಿ ಬೆನಿಫಿಟ್ಸ್ ಆಗ್ಬೋದು ಅಂತ? ಖಂಡಿತವಾಗಿಯೂ ಬಹಳ ದೊಡ್ಡ ಬೆನಿಫಿಟ್ ಆಗ್ಬೋದು. ನಾವೊಂದು ಒಂದು ಒಂದು ದೃಷ್ಟಿಯಲ್ಲಿ ಹೇಳುವುದಾದ್ರೆ, ಧಾರ್ಮಿಕ ಕೇಂದ್ರಗಳು ಯಾವ ರೀತಿ ಕಾರ್ಯವನ್ನು ಮಾಡಬೇಕು ಹೇಳುವುದಕ್ಕೆ ಇದೊಂದು ಮಾಡೆಲ್. ಇದನ್ನು ಇಟ್ಟುಕೊಂಡು ಇನ್ನಷ್ಟು ಪರಿಷ್ಕಾರ ಯಾರಾದರೂ ಮಾಡ್ಬೋದು, ಇದೊಂದು ಪರ್ಫೆಕ್ಟ್ ಆಗಿದೆ ಅಂತ ನಾನು ಹೇಳುವುದಲ್ಲ, ಆದರೆ ಇದೊಂದು ಮಾಡೆಲ್. ನಾನು ಆಗ ಹೇಳಿದ ಹಾಗೆ ಎಲ್ಲ ರೀತಿಯ ಜನರ ಎಲ್ಲ ರೀತಿಯ ಇನ್ವಾಲ್ವ್ಮೆಂಟು ಇರುವಂತಹ ಒಂದು ಪ್ರಕ್ರಿಯೆ. ಈ ಒಂದು ಉತ್ಸವ ಆಯ್ತು, ಪರ್ಯಾಯ ಉತ್ಸವ ಆಯ್ತು, 2 ವರ್ಷದಲ್ಲಿ ಇಡೀ ದೇಶದ ಉದ್ದಗಲದಿಂದ ಎಲ್ಲ ರೀತಿಯ ವ್ಯಕ್ತಿಗಳು ಸಹಿತ ಅಲ್ಲಿಗೆ ಬರ್ತಾರೆ. ಬೇರೆ ಬೇರೆ ರೀತಿಯ ಕಲಾಕೃತಿಗಳು, ಕಲೆಯನ್ನು ನಡೆಸುವಂಥವರು, ಅಲ್ಲಿ ನೃತ್ಯ ರೂಪಕ ಇರ್ಬೋದು, ಹಾಡು ಇರಬಹುದು, ಬೇರೆ ಬೇರೆ ರೀತಿಯ ಕಲೆಗಳಿರ್ಬೋದು, ಅವರು ಇಲ್ಲಿಗೆ ಬರ್ತಾರೆ. ಆಮೇಲೆ ವಿದ್ವಾಂಸರು ಬರ್ತಾರೆ, ಬೇರೆ ಬೇರೆ ರೀತಿಯ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ವಿದ್ವಾಂಸರು ಬರ್ತಾರೆ. ದಿನನಿತ್ಯ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ತವೆ, ಉಪನ್ಯಾಸಗಳಾಗ್ತವೆ, ಅನ್ನದಾನ ಆಗುತ್ತೆ, ಉತ್ಸವಗಳಾಗ್ತವೆ, ಪೂಜೆಗಳು ನಡೀತವೆ. ಹಾಗಾಗಿ ನೊಂದ ಮಂದಿ, ತುಂಬ ಕಷ್ಟದಿಂದ ಬಂದವರು, ನೊಂದ ಮಂದಿ ಬಂದವರಿಗೂ ಇಲ್ಲಿ ಮನಸ್ಸಿಗೆ ನೆಮ್ಮದಿ ಕೊಡಲಿಕ್ಕೆ ಬೇಕಾದಂತಹ ಪೂಜೆ ಪುನಸ್ಕಾರಾದಿಗಳು ನಡೀತವೆ, ಅನ್ನದಾನಾದಿಗಳು ನಡೀತವೆ. ಎಲ್ಲ ರೀತಿಯಿಂದಲೂ ಸಮಾಜವನ್ನ ಎಲ್ಲರ ಜೊತೆಗೆ, ಧಾರ್ಮಿಕ ಕೇಂದ್ರಗಳು ಧರ್ಮಶ್ರದ್ಧೆಯ ಜೊತೆಗೆ ಸಮಾಜವನ್ನು ಬೆಳೆಸಬೇಕು ಅಂದರೆ ಹೇಗೆ ಬೆಳೆಸಬೇಕು ಅದಕ್ಕೊಂದು ಮಾಡೆಲ್. ಶಾಲೆಗಳನ್ನ, ಶೈಕ್ಷಣಿಕವಾಗಿ ಅನೇಕ ಶಾಲೆಗಳನ್ನ ಬೆಳೆಸ್ತಾ ಇದ್ದಾರೆ. ಪರ್ಯಾಯ ಮಠದಿಂದಲೇ ಕನಿಷ್ಠ 100 ಶಾಲೆಗಳಿಗೆ, ಸಾಮಾನ್ಯ 20-22 ಸಾವಿರ ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಅನ್ನದಾನ ಮಾಡ್ತಾ ಇದ್ದಾರೆ ಕೃಷ್ಣ ಮಠದವರು. ಅಷ್ಟು ಮಾತ್ರ ಅಲ್ಲ, ಅನೇಕ ಆಸ್ಪತ್ರೆಗಳಿರಬಹುದು, ಇವರೆಲ್ಲ ಅವರಿಗೆ ಬೇಕು ಅಂತ ಹೇಳಿದ್ರೆ, ಅವರಿಗೆ ಮೊದಲೇ ತಿಳಿಸಿದ್ರೆ ಅವರಿಗೆ ಬೇಕಾದ ಅನ್ನದಾನದ ವ್ಯವಸ್ಥೆಯನ್ನು ಅವರು ಮಾಡಿಕೊಡ್ತಾರೆ. ಈ ರೀತಿಯಿಂದ ಶಾಲೆಗಳನ್ನ ಬೆಳೆಸುವಂಥದ್ದು, ಸಂಘ ಸಂಸ್ಥೆಗಳನ್ನ ಬೆಳೆಸುವಂಥದ್ದು, ಕಲೆಯನ್ನಂತೂ ಹೇಳಲೇಬೇಕು ಅಂತಿಲ್ಲ. ನಾವು ಸರ್ ಹೇಳಿದ ಹಾಗೆ ಪರಸ್ಪರ ಏನು ಅಂತ ಹೇಳಿದ್ರೆ, ಅವರು ಇಲ್ಲಿಗೆ ಬಂದಾಗ ಇಲ್ಲಿ ಇಂತಹ ಒಂದು ಉತ್ತೇಜನ ಸಿಗುತ್ತೆ. ಆ ಬಂದಂತಹ ವ್ಯಕ್ತಿಗಳನ್ನು ಗುರುತಿಸ್ತೇವೆ. ನಮ್ಗೆ ಎಷ್ಟೋ ಈ ರಾಜಸ್ಥಾನ ಇರ್ಬೋದು, ಯಾವುದೊಂದು ಮೂಲೆ ಮೂಲೆಯಲ್ಲಿ ಅವರದ್ದೇ ಒಂದು ಜನಪದವಾದ ಕೆಲವೊಂದು ಕಲೆಗಳಿರ್ತವೆ, ನಮಗೆ ಪರಿಚಯವೇ ಇರುವುದಿಲ್ಲ. ಅವರೆಲ್ಲರೂ ಇಲ್ಲಿ ಬಂದಾಗ, ಮತ್ತೆ ಈ ಉಡುಪಿ ಅನ್ನುವಂಥದ್ದು ಇದು ಇಡೀ ರಾಷ್ಟ್ರೀಯವಾಗಿ ಪ್ರಸಿದ್ಧವಾದಂತಹ ಕ್ಷೇತ್ರ. ಹಾಗಾಗಿ ಅವರಿಗೂ ಒಂದು ಐಡೆಂಟಿಫಿಕೇಶನ್ ಸಿಗ್ತದೆ. ನಾವು ಉಡುಪಿಯಲ್ಲಿ ಹೋಗಿ, ನನ್ನಲ್ಲಿ ಎಷ್ಟೋ ಮಂದಿ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಮಾತಾಡ್ತಾರೆ, ನಾನು ಆ ಸಂದರ್ಭದಲ್ಲಿ ಉಡುಪಿಗೆ ಬಂದಿದ್ದೆ, ನೀವು ನೋಡಿರ್ಬೋದು, ಮೊನ್ನೆ ಮೋದಿಜಿ ಅವರು ಸಹಿತ ಹೇಳಿದ್ರು ನಾನು ಉಡುಪಿಗೆ ಬಂದಿದ್ದೆ ಅಂತ. ಅಂದ್ರೆ ಎಲ್ಲರೂ ಒಂದು ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ಪ್ರದೇಶ. ಹಾಗಾಗಿ ಅವರಿಗೂ ಸಹಿತ ಬೆಳಿಲಿಕ್ಕೆ, ಐಡೆಂಟಿಫಿಕೇಶನ್ ಒಂದು ಒಳ್ಳೆಯ ಒಂದು ಸ್ಟೇಜ್ ಇದೆ. ಹಾಗಾಗಿ ಒಂದು ಧಾರ್ಮಿಕ ಕೇಂದ್ರ ಇಡೀ ಸಮಾಜವನ್ನ ಆರೋಗ್ಯಕರವಾಗಿ ಬೆಳೆಸುವುದು ಹೇಗೆ ಅಂತ ಹೇಳಲಿಕ್ಕೆ ಒಂದು ಮಾಡೆಲ್ ಆಗಿರುವಂಥದ್ದು ಈ ಉಡುಪಿ, ಮತ್ತೆ ಉಡುಪಿಯ ಈ ಪರ್ಯಾಯದ ಒಂದು ವ್ಯವಸ್ಥೆ ಅಂತ ನಾವು ಭಾವಿಸ್ತೇನೆ. ಅಂದ್ರೆ ಈಗ ಕಲ್ಚರಲ್ಲಿ ಈಗ ಕೆಲವೊಂದ್ಸಲ ಮನೇಲಿ ಕೂತ್ಕೊಂಡು ನಮಗೆ ಬೇಜಾರಾಗ್ತದೆ ಅಂತ ಸಂಜೆ ಕಡೆ ರಾಜಾಂಗಣದ ಹತ್ರ ಹೋಗ್ಬಾರ್ದು, ಏನಾದ್ರೂ ಒಂದು ಉಪನ್ಯಾಸ ಇರ್ತದೆ, ನೃತ್ಯ, ಸಂಗೀತ, ಅದೊಂದು ಅಂದ್ರೆ ನಾವು ಯಾವಾಗ್ಲೂ ಅಂದ್ರೆ ನೋಡುವಂತದ್ದು ಇಲ್ಲಿ ಈ ಉಡುಪಿ ಅಂದ್ರೆ ಹೊರಗಿನವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ, ಅದಕ್ಕೋಸ್ಕರ ಸಾಮಾನ್ಯವಾಗಿ ಆಗುವಂತದ್ದು. ನೀವಾಗ ಹೇಳಿದ್ರಿ ಪೇಜಾವರ ಹಿರಿಯ ಶ್ರೀಗಳ ಜೊತೆಗೆ ನೀವು 2 ವರ್ಷ ಇದ್ರಿ ಅಂತ ಹೇಳಿ, ಅವರ ಪರ್ಯಾಯವನ್ನು ನೀವು ಅವರ ಜೊತೆ ಹತ್ತಿರದಿಂದ ಕಂಡಿದ್ದೀರಿ. ನಿಮ್ಮ ವೈಯಕ್ತಿಕ ಅನುಭವ ಅಂದ್ರೆ ಈ ಪರ್ಯಾಯ ಅಂತ ಹೇಳುವಂಥದ್ದು ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಅಥವಾ ಆಧ್ಯಾತ್ಮಿಕವಾಗಿ ಬೇರೆ ಬೇರೆ ತರ ಪೂಜೆಗಳು ಅದೆಲ್ಲ ಇರ್ತದೆ. ನಿಮ್ಮಲ್ಲಿ ನಾನು ಪರ್ಸನಲ್ ಕೇಳೋದಂತ ಹೇಳಿದ್ರೆ, ನಿಮ್ಮ ವೈಯಕ್ತಿಕ ಅನುಭವಗಳೇನು ಅಂತ, ಹಿರಿಯರ ಅಂದ್ರೆ ಶ್ರೀಗಳ ಜೊತೆ ಇದ್ರಿ ನೀವು? ವೈಯಕ್ತಿಕವಾದ ಅನುಭವ ಅಂದ್ರೆ ವಸ್ತುತಃ ಪೇಜಾವರ ಶ್ರೀಪಾದರೇ ಬಹಳ ಆಶ್ಚರ್ಯಜನಕವಾದ ಒಬ್ಬ ವ್ಯಕ್ತಿಯವರು. ನಾನು 4ನೇ ಪರ್ಯಾಯ ಇದ್ದ ಸಮಯದಲ್ಲಿ ನಾನು ವಿದ್ಯಾರ್ಥಿ, ನಾನಾದರೆ ವಿದ್ಯಾಪೀಠಕ್ಕೆ ಸೇರಿದ್ದೆ. ಹಾಗಾಗಿ ಅವರದ್ದೇ ಗುರುಕುಲದಲ್ಲಿ ನಾನು ಕಲಿತವನು. ಹಾಗಾಗಿ ನಾನು ಪರ್ಯಾಯದ ಸಮಯದಲ್ಲಿ ರಜೆಯಲ್ಲಿ ಎಲ್ಲ ಇಲ್ಲಿ ಬರ್ತಾ ಇದ್ದೆ, ನನಗೆ ಅಷ್ಟು ಗೊತ್ತು. 5ನೇ ಪರ್ಯಾಯದಲ್ಲಿ ಗುರುಗಳ ಒಂದು ಅನುಗ್ರಹ, ನಾನು ಒಬ್ಬ ಆಸ್ಥಾನ ವಿದ್ವಾಂಸನಾಗಿ ಅಲ್ಲಿ ಕಾರ್ಯವನ್ನು ಮಾಡಿದ್ದೇನೆ. ಹಾಗಾಗಿ ಒಳಗಡೆಯ ವ್ಯವಸ್ಥೆಗಳ ಬಗ್ಗೆಯೂ ನನಗೆ ಗೊತ್ತಿದೆ. ನನ್ನ ಅನುಭವ ಅಂತ ಹೇಳಿದ್ರೆ, ನಾನು ಆಗ ಹೇಳಿದ ಹಾಗೆ ಒಬ್ಬ ವ್ಯಕ್ತಿ ಎಷ್ಟು ಕಾರ್ಯ ಮಾಡಲಿಕ್ಕೆ ಸಾಧ್ಯ. ಪೇಜಾವರ ಶ್ರೀಪಾದರದ್ದಂತೂ ಬಹಳ ದೊಡ್ಡ ವ್ಯಾಪಕವಾದಂತಹ ಒಂದು ಚಟುವಟಿಕೆ. ಅಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ, ತುಂಬ ಆಯಾಸ ಆದಾಗ ತಮ್ಮನ್ನು ತಾವು ಇಷ್ಟೇ ಕೆಲಸಕ್ಕೆ ಅಂತ ಸೀಮಿತ ಮಾಡಿಕೊಳ್ತಾರೆ, ಯಾರಾದರೂ ಹಾಗೆ.
ಅಂದರೆ ಉದಾಹರಣೆಗೆ ಇಲ್ಲಿ ಅಲ್ಲಿ ಏನೋ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ತಾ ಉಂಟು, ಅದಾಗಲಿ ನನಗೆ ಬರ್ಲಿಕ್ಕೆ ಆಗುದಿಲ್ಲ, ನನಗೆ ಪೂಜೆಗೆ ತಡ ಆಗುತ್ತೆ, ಯಾಕೆಂದ್ರೆ ಎಲ್ಲವನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ಹೀಗೆ ಎಲ್ಲರೂ ವ್ಯವಸ್ಥೆ ಮಾಡ್ತಾರೆ. ಆದರೆ ಪೇಜಾವರ ಸ್ವಾಮಿಗಳದ್ದೊಂದು ಒಂದು ಗುಣ ಏನು ಅಂತ ಹೇಳಿದ್ರೆ, ಅಲ್ಲಿ ಒಬ್ಬ ಸಣ್ಣ ಹುಡುಗನ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ತಾ ಇರಲಿ, ಕಲೆ ಇರಲಿ, ಒಬ್ಬ ದೊಡ್ಡ ಕಲಾಕಾರ ಇರಲಿ, ಎಲ್ಲರನ್ನೂ ಸಮಾನವಾಗಿ ನೋಡು. ಹಾಗಾಗಿ ಸಾಯಂಕಾಲದ ಉಪನ್ಯಾಸ ಕೆಲವೊಮ್ಮೆ ಸಣ್ಣ ವಿದ್ವಾಂಸರು, ಈಗ ಹೊಸ ಯುವ ವಿದ್ವಾಂಸರ ಉಪನ್ಯಾಸ ಇರ್ತದೆ. ನಾವು ಸಾಮಾನ್ಯವಾಗಿ ನಮ್ಮದೆಲ್ಲ ಒಂದು ಮನಸ್ಥಿತಿ ಏನು ಅಂತ ಹೇಳಿದ್ರೆ, ನಾವು ಏನು ತಿಳ್ಕೊಂಡವರಲ್ಲ, ಆದರೂ ಅವರು ದೊಡ್ಡ ವ್ಯಕ್ತಿಗಳಾದ್ರೆ ಅವರ ಮಾತು ಏನು ಅಂತ ಕೇಳ್ತೇವೆ, ಇಲ್ಲದಿದ್ರೆ ಅವ್ರು ಏನು ಹೇಳ್ತಾರೆ ಅಂತ ಸೀದಾ ಬರುತ್ತೆ. ಆದರೆ ಪೇಜಾವರ ಶ್ರೀಪಾದರು ಅದು ಸಾಯಂಕಾಲ 6 ಗಂಟೆಯಿಂದ 7:30 ತನಕ ಆಗ್ತಾ ಇತ್ತು. ಅವರು 6 ರಿಂದ 7 ಗಂಟೆವರೆಗೆ ಪೂರ್ಣ ಅಲ್ಲಿ ಇರ್ತಾ ಇತ್ತು, ಆ ಉಪನ್ಯಾಸ ಮುಗಿಯುವವರೆಗೆ ಅಲ್ಲಿ ಇರ್ತಾ ಇತ್ತು. ಆಮೇಲೆ ಅವರದ್ದೊಂದು 1/4 ಗಂಟೆ ಉಪನ್ಯಾಸ, ಮಹಾಭಾರತ ನಿರಂತರ ಉಪನ್ಯಾಸ, ಅವರದ್ದು ಉಪನ್ಯಾಸ ಕೊಡ್ತಾ ಇತ್ತು. ಆಮೇಲೆ ಚಿಕ್ಕ ಶ್ರೀಪಾದರು, ಈಗಿನ ಪೇಜಾವರ ಶ್ರೀಪಾದರು ಇದ್ದದ್ರಿಂದ ಅರ್ಧ ಪೂಜೆಯ ವ್ಯವಸ್ಥೆಯನ್ನೆಲ್ಲ ಅವ್ರು ಮಾಡ್ತಾರೆ. ಆದರೂ ರಾತ್ರಿಯಲ್ಲಿ ಒಂದು ಚಾಮರ ಸೇವೆ ಅಂತ ಇದೆ, ಅದನ್ನು ಪರ್ಯಾಯ ಶ್ರೀಪಾದರೇ ಮಾಡಬೇಕು. ಉಡುಪಿಯ ಕೃಷ್ಣ ಮಠದ ಇದು ಪ್ರಧಾನವಾದ ಮಹಾಪೂಜೆ ಮತ್ತೆ ಚಾಮರ ಸೇವೆ, ಇದನ್ನು ಪರ್ಯಾಯ ಶ್ರೀಪಾದರೇ ಮಾಡಬೇಕು. ಉಳಿದದಕ್ಕೆ ಇತರ ಶ್ರೀಪಾದರು ಸಹಾಯಕ್ಕೆ ಬರ್ತಾರೆ, ಯಾಕೆಂದ್ರೆ ತುಂಬಾ ಪ್ರಕ್ರಿಯೆ ಇದೆ, ಆಯಾಸ ಆಗುತ್ತೆ. ಇವರು ಪೂಜೆಯನ್ನೆಲ್ಲ ಮುಗಿಸಿಕೊಂಡು, ಉತ್ಸವವನ್ನು ಮುಗಿಸಿಕೊಂಡು ಮತ್ತೆ ರಾತ್ರಿಯ ಹೊತ್ತಿಗೆ ಯಕ್ಷಗಾನವು, ಭರತನಾಟ್ಯವು, ಈ ಭರತನಾಟ್ಯದಲ್ಲೆಲ್ಲ ಅವರಿಗೆ ಆಸಕ್ತಿ ಇಲ್ಲ, ಅವ್ರು ಏನು ನೋಡ್ತಾರೆ, ಅವರಿಗೇನು ಅದರಲ್ಲಿ ಆಸಕ್ತಿ. ಆದರೆ ಬಂದ ಕಲಾಕಾರರಿಗೆ ಯಾರಿಗೂ ಬೇಸರ ಆಗಬಾರ್ದು. ಹಾಗಾಗಿ ಒಂದು 10-15 ನಿಮಿಷ ಆದರೂ ಕೂತು ಅದನ್ನು ನೋಡಿ ಅವರಿಗೆ ಮಂತ್ರಾಕ್ಷತೆ ಕೊಟ್ಟು, ಅದರ ಬಗ್ಗೆ 1-2 ಮಾತನ್ನು ಹೇಳಿ ಮಂತ್ರಾಕ್ಷತೆ ಕೊಟ್ಟು ಬರ್ತಾ ಇದ್ರು. ಯಕ್ಷಗಾನ ಅಂತೂ ಅವರಿಗೆ ಬಹಳ ಪ್ರೀತಿ. ಯಕ್ಷಗಾನಕ್ಕಾಗುವಾಗ ಯಾರು ಇವತ್ತು ಯಾರ ಪಾತ್ರವನ್ನು ಯಾರು ಮಾಡ್ತಾರೆ, ಯಾವ ಪ್ರಸಂಗ ಇದು, ಎಲ್ಲವನ್ನೂ ವಿಚಾರಿಸ್ತಾ ಇದ್ರು. ಇದೆಲ್ಲ ನಾನು ಹತ್ತಿರದಲ್ಲಿ ನೋಡಿದವು. ಕೆಲವೊಮ್ಮೆ ಅವ್ರಿಗೆ ಇಷ್ಟ ಆಗದಿದ್ರೆ, ಇದನ್ನು ಇವ್ರು ಯಾಕೆ ಮಾಡ್ತಾ ಇರೋದು, ಇದು ಬದಲು ಮಾಡಿ, ನನಗೆ ಇವರ ಪಾತ್ರವನ್ನು ನೋಡಬೇಕು ಅಂತ ಹೇಳಿ ಅವ್ರು ಪಾಪ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದಿರ್ತಾರೆ. ಒಮ್ಮೆ ಲಾಸ್ಟ್ ಮೂಮೆಂಟ್ಗೆ ಚೇಂಜ್ ಮಾಡಿತ್ತು ಇದು. ಅಂದ್ರೆ ಇದೆಲ್ಲ ಒಂದು ವ್ಯಕ್ತಿಯನ್ನ ನೋಡಿದ ದೃಷ್ಟಿಯಲ್ಲಿ ನಾನು ಹೇಳ್ತಾ ಇದ್ದು. ಪರ್ಯಾಯದಲ್ಲಿ ಒಂದು ದಿವಸ ಬೆಳಿಗ್ಗೆ ಏನೋ ಒಂದು ಅರ್ಜೆಂಟ್ ಕೆಲಸ ಇತ್ತು, ನನ್ನನ್ನು ಎಲ್ಲಿಗೆ ಒಂದು ಚೆನ್ನೈಗೆ ಕಳಿಸ್ಬೇಕಿತ್ತು. ಅವತ್ತೇ ನಾನು ಹೊರಡಬೇಕು. ಬೆಳಿಗ್ಗೆ 3:15 ನನಗೆ ಫೋನ್ ಮಾಡಿದ್ದಾರೆ. ನನಗೆ ಒಮ್ಮೆ ಯಾಕೆ ಫೋನ್ ಮಾಡಿದ್ರು ಏನು ಅಂತ, ನಾನು ಈಗ ಬರ್ತೇನೆ ಸ್ವಾಮಿ ಅಂತ ಹೇಳಿದೆ, ಹೋದೆ. 3:45 ನಾನು ಅಲ್ಲಿದ್ದೇನೆ. ದನಕ್ಕೆ ಹುಲ್ಲು ಮೇಯಿಸ್ತಾ ಇದ್ದಾರೆ ಸ್ವಾಮಿಗಳು. ಅವರು ಅಲ್ಲಿ ಗೋಶಾಲೆಗೆ ಹೋಗಿ ಗೋವುಗಳಿಗೆ ಕೊಡುವಂತಹ ಪ್ರಕ್ರಿಯೆ ಉಂಟು. ಇವರಿಗೆ ಸಮಯ ಇಲ್ಲ. ಬೇರೆಯವರೆಲ್ಲ ಬೆಳಿಗ್ಗೆ ಸಾಮಾನ್ಯ 9:30-10 ಗಂಟೆಗೆ ಹೋಗ್ತಾರೆ. ಇವರು ಪಾಠ ಸಾರ್ವಜನಿಕರ ಇಲ್ಲಿಯ ಊರಿನ ಸಾರ್ವಜನಿಕರಿಗೆ ಒಂದು ಪಾಠವನ್ನು ಇಟ್ಕೊಂಡಿದ್ದಾರೆ. ಆಮೇಲೆ ಅವರ ಶಿಷ್ಯರು ಇರ್ತಾರೆ. ನಾನು ಈಗ ಹೇಗೆ ಸುಧಾ ಪಾಠ ಕಲ್ತಿದ್ದೇನೆ, ಹೀಗೆ ಶಿಷ್ಯರು ಇರ್ತಾರೆ. ಅದಕ್ಕೊಂದು 2 ಬ್ಯಾಚ್ ಶಿಷ್ಯರು ಇರ್ತಾರೆ. ಹಾಗಾಗಿ ಅವರಿಗೆ ಪಾಠ ಆಗಬೇಕು. ಹಾಗಾಗಿ ಅವರಿಗೆ ಸಮಯ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಬೆಳಿಗ್ಗೆ 3:45 ಹೋದಾಗ ಅವರು ಗೋವುಗಳಿಗೆ ಹುಲ್ಲು ಮೇಯಿಸುವ ಕೆಲಸವನ್ನು ಮಾಡ್ತಾ ಇದ್ರು. ಹೀಗೆ ಇದೆಲ್ಲ ದೃಷ್ಟಿಯಲ್ಲಿ ನೋಡಿದ್ರೆ ಅದೊಂದು ವಿಶಿಷ್ಟವಾದ ಅನುಭವ. ಪರ್ಯಾಯದ ದಿವಸವೂ ಹಾಗೆ ನನಗೆ ನೆನಪಿದೆ. ಪೇಜಾವರ ಶ್ರೀಪಾದರ ಪರ್ಯಾಯದಲ್ಲಿ ಒಂದು ಜನ ಸಂಗಡೆ, ಎಷ್ಟು ಜನ ದಟ್ಟಣೆ ಇತ್ತು ಅಂತ ಹೇಳಿದರೆ, ಆ ಜೋಡುಕಟ್ಟೆಯಿಂದ ಮೆರವಣಿಗೆ ಅವರು ಪಲ್ಲಕ್ಕಿಯಲ್ಲಿ ಹೋಗ್ಬೇಕು. ಪಲ್ಲಕ್ಕಿ ಮುಂದೆ ಹೋಗ್ತಾನೆ ಇಲ್ಲ, ಜನ ತುಂಬಿದ್ದಾರೆ. ಅವರು ಎಷ್ಟು ಜನ ಹೇಳ್ತಾ ಇದ್ದಾರೆ ಅಲ್ಲಿ. ಅದು ಸ್ವಾಮಿಗಳು ಬರುವ ಮುಂಚೆ ಎಲ್ಲ ರಾಜಕಾರಣಿಗಳೆಲ್ಲ ಇದ್ರು, ಅವರಿಗೆ Z+ ಸೆಕ್ಯೂರಿಟಿ. ಹಾಗಾಗಿ ಭಾರಿ ಇದಿತ್ತು, ಎಲ್ಲರನ್ನು ದೂರ ಮಾಡಿ ಜಾಗ ಎಲ್ಲ ಮಾಡಿ ಇದು ಮಾಡಿಟ್ಟಿದ್ರು. ಆದರೆ ಕೊನೆಗೆ ಸ್ವಾಮಿಗಳು ಹೊರಡುವ ಸಮಯಕ್ಕಾಗುವಾಗ ಅದು ಯಾವುದೂ ನಡೆಯಲಿಲ್ಲ. ಅಷ್ಟು ಜನ ದಟ್ಟಣೆ, ಒಂದು ಅರ್ಧ ಗಂಟೆ ಅವರು ಕಾಯ್ಬೇಕಾಯ್ತು. ಪಲ್ಲಕ್ಕಿಯಲ್ಲಿ ತಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಅದೊಂದು ಉಡುಪಿಯಲ್ಲಿ ಒಂದು ಹೊಸ ಪಲ್ಲಕ್ಕಿಯಲ್ಲಿ ಎಲ್ಲರೂ ಶ್ರೀಪಾದರು ಹೋಗುವಂಥದ್ದು. ಅಲ್ಲಿ ಒಂದು ಹೊಸ ಮಾರ್ಪಾಟನ್ನು ಮಾಡಿದ್ರು ಪೇಜಾವರ ಶ್ರೀಪಾದರು. ಯಾರೋ ಒಬ್ಬ ವ್ಯಕ್ತಿ ಎತ್ತಿಕೊಂಡು ಹೋಗುವುದು ನನಗೆ ಮನಸ್ಸಿಗೆ ಸಮಾಧಾನ ಆಗುತ್ತಿಲ್ಲ. ವಸ್ತುತಃ ಅದೇನು ಇನ್ನೊಬ್ಬರನ್ನ ತುಳಿಯುವ ದೃಷ್ಟಿ ಅಲ್ಲ, ವೈಭವದ ದೃಷ್ಟಿ ಅಷ್ಟೇ. ಎಲ್ಲರೂ ಅಭಿಮಾನದಿಂದ, ಯಾರು ಶಿಷ್ಯರು, ಈಗ ನಾವು ಗುರುಗಳ ಕಾಲು ಒತ್ತುತ್ತೇವೋ ಅಥವಾ ಏನೋ ಸೇವೆ ಮಾಡ್ತೇವೆ, ಅದರ ಅರ್ಥ ಅವರಿಂದ ನಾವು ತುಳಿಸಿಕೊಳ್ತೇವೆ ಅಂತಲ್ಲ. ದಾಸ್ಯ ಅನ್ನುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಗುಣ. ಅದು ಕೆಟ್ಟ ವ್ಯಕ್ತಿಗಳಲ್ಲಿ ಒತ್ತಾಯಪೂರ್ವಕವಾಗಿ ಇರಬಾರ್ದು ಅಷ್ಟೇ. ಇಲ್ಲದಿದ್ದರೆ ನಾವು ಹಿರಿಯರಿಗೆ ನಾವು ದಾಸರಾಗಿರುವಂಥದ್ದು ಗುಣ. ಹಾಗಾಗಿ ಅದನ್ನು ತಪ್ಪಲ್ಲ. ಆದರೆ ಶ್ರೀಪಾದರಿಗೆ ಅವರದೊಂದು ಸರಳತನ ಅವರಿಗೆ. ನಾವು ಇನ್ನೊಬ್ಬರಿಂದ ಎತ್ತಿಸಿಕೊಳ್ಳೋದು ನನಗೆ ಇಷ್ಟ ಆಗುದಿಲ್ಲ, ಅದಕ್ಕೆ ನಾನು ವಾಹನದಲ್ಲಿ ಹೋಗ್ತೇನೆ. ವಾಹನದಲ್ಲಿ ಪಲ್ಲಕ್ಕಿಯ ಒಂದು ವ್ಯವಸ್ಥೆ ಮಾಡಿ ಅವರು ಹೋಗುವ ವ್ಯವಸ್ಥೆ ಮಾಡಿದ್ರು. ಇಂಥದ್ದೆಲ್ಲ ಪರಿಷ್ಕಾರ ಅವರದ್ದಿತ್ತು. ಹಾಗಾಗಿ ಎಷ್ಟು ಮಾಡಿದ್ರೂ ಹೋಗ್ಲಿಕ್ಕಾಗಲಿಲ್ಲ. ಮತ್ತೇನೋ ಎಲ್ಲ ಒದ್ದಾಡಿಕೊಂಡು ಮತ್ತೆ ಹೋಗುವ ಹಾಗಾಯಿತು. ಇಂಥದ್ದೆಲ್ಲ ಬಹಳ ರೋಚಕವಾದ ಒಂದು ವ್ಯವಸ್ಥೆಗಳೆಲ್ಲ ಆ ಪರ್ಯಾಯದಲ್ಲಿ ನಾನು ಗಮನಿಸಿದ್ದೇನೆ. ಆಮೇಲಿನ 1-2-3 ಪರ್ಯಾಯಗಳನ್ನು ನಾನು ನೋಡಿದ್ದೇನೆ. ಎಲ್ಲವೂ ಅದೇ ಹೇಳಿದಲ್ಲಿ ದಿನಕ್ಕೆ ಹೋದಾಗ ಉತ್ತರೋತ್ತರವಾಗಿ ಅದು ಬಹಳ ಬೆಳೀತಾ ಬಂದಂತಹ ಒಂದು ಪರ್ಯಾಯಗಳೆಲ್ಲ. ಈ ಅಷ್ಟಮಠಗಳು ಪರ್ಯಾಯ, ಶ್ರೀಕೃಷ್ಣನ ಪೂಜೆ ಮತ್ತೆ ಮಠಕ್ಕೆ ಸಂಬಂಧಪಟ್ಟ ಸಂಪ್ರದಾಯಗಳನ್ನು ಬಿಟ್ಟು ಸಾಮಾಜಿಕವಾಗಿ ಯಾವ್ಯಾವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ?
ಇದೊಂದು ಬಹಳ ಸ್ವಾರಸ್ಯವಾದ ಪ್ರಶ್ನೆ ನೀವು ಕೇಳಿದ್ದು. ಮಧ್ವಾಚಾರ್ಯರ ಒಂದು ಸಿದ್ಧಾಂತ ಇದೆ. ಭಗವದ್ಗೀತಾ ಭಾಷ್ಯದಲ್ಲಿ ಅವರು ಹೇಳ್ತಾರೆ, ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಕರವನ್ವಿತೇಹೇ ಅಂತ. ಇದನ್ನು ಹೈಲೈಟ್ ಮಾಡಿದವರು ಮಧ್ವಾಚಾರ್ಯ. ಈ ಅಂಶವನ್ನು ಕೃಷ್ಣ ಕರ್ತವ್ಯ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಆದಾಗ, ಜನರ ಶುಶ್ರೂಷೆ ಅನ್ನುವಂಥದ್ದು ಬಹಳ ಪ್ರಧಾನವಾದ ಕರ್ತವ್ಯ. ಇದು ನಾವು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಿದ ಹಾಗೆ ದೇವರಿಗೆ ನಾವು ಕಟ್ಟುವ ಟ್ಯಾಕ್ಸ್ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ಮಾಧ್ವ ಸಂಪ್ರದಾಯ ಎಲ್ಲ ಸಂಪ್ರದಾಯದಲ್ಲಿ ಈಗ ಬಂದಿದೆ, ಇಲ್ಲ ಅಂತಲ್ಲ. ಮಧ್ವಾಚಾರ್ಯರ ಸಂಪ್ರದಾಯದಲ್ಲಿ ಜನರ ಶುಶ್ರೂಷೆಗೆ ಹೊಸ ಒಂದು ಒತ್ತು. ಇಲ್ಲದಿದ್ದರೆ ಪೀಠಾಧಿಪತಿಗಳು ಅವರು ಪೂಜೆ ಪುರಸ್ಕಾರಗಳಲ್ಲಿ ಧಾರ್ಮಿಕ ಸಂಪ್ರದಾಯಗಳಲ್ಲಿ ಮಾತ್ರ ತೊಡಗಿಸಿಕೊಳ್ಳುವಂಥದ್ದು. ಆದರೆ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಅವರು ಲೌಕಿಕವಾಗಿ ಜನರ ಸೇವೆ ಮಾಡುವುದು ಅಷ್ಟೇ ಮುಖ್ಯ ಅನ್ನುವಂಥದ್ದು, ಅದು ಆಧ್ಯಾತ್ಮಿಕ ಸಾಧನೆಯ ಒಂದು ಭಾಗ ಅನ್ನುವಂತಹ ಒಂದು ಸಿದ್ಧಾಂತ. ಹಾಗಾಗಿ ಇದನ್ನು ಎಷ್ಟು ಮಂದಿ ಒಪ್ತಾರೆ ಇಲ್ವೋ ಗೊತ್ತಿಲ್ಲ. ನಿಜವಾಗಿ ಅಧಿಕೃತವಾಗಿ ನಾನು ಹೇಳ್ತಾ ಇರುವಂಥದ್ದು, ಮಠಾಧಿಪತಿಗಳು ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಂಥದ್ದು ಉಡುಪಿಯ ಮಠದವರು ಮೊದಲು ಸಾಮಾಜಿಕ ಸೇವೆಯಲ್ಲಿ. ಈಗ ಎಲ್ಲರಿಗೂ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳಿ, ಈಗ ಎಲ್ಲಿಯೋ ಒಂದು ಕಡೆಯಲ್ಲಿ ಫ್ಲಡ್ ಬಂದಾಗ ಇರಬಹುದು, ಏನೋ ಒಂದು ತೊಂದರೆಗಳು ಬಂದಾಗ, ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಎಲ್ಲ ಮಂದಿಗಳು ಹೋಗ್ತಾರೆ. ಆದರೆ ಮೊದಲು ಈ ರೀತಿಯಾಗಿ ಹೋಗುವ ಒಂದು ಪ್ರಕ್ರಿಯೆ ಶುರುವಾದದ್ದು ಉಡುಪಿಯಿಂದ. ವಿಶೇಷವಾಗಿ ಪೇಜಾವರ ಶ್ರೀಪಾದರು ಇದನ್ನೊಂದು ಹೊಸ ಕ್ರಾಂತಿಯ ರೂಪದಲ್ಲಿ ಮಾಡಿದ್ರು. ಈಗ ಎಲ್ಲ ರೀತಿಯ ಪೀಠಾಧಿಪತಿಗಳು ಸಹಿತ ಈ ರೀತಿಯಲ್ಲಿ ತೊಡಗಿಕೊಳ್ತಾರೆ. ಅದು ಒಳ್ಳೆ ಬೆಳವಣಿಗೆ ಅದು. ಹಾಗಾಗಿ ಉಡುಪಿಯಲ್ಲಿ ನೋಡಿ, ಅನೇಕ ಶೈಕ್ಷಣಿಕ ಕೇಂದ್ರಗಳಿದ್ದಾವೆ, ದೊಡ್ಡ ದೊಡ್ಡ ಶೈಕ್ಷಣಿಕ ಕೇಂದ್ರಗಳು. ಇಂಜಿನಿಯರಿಂಗ್ ಕಾಲೇಜಿನಿಂದ ಹಿಡಿದು ಸಾಮಾನ್ಯವಾದ ಶಾಲೆ, ಇಲ್ಲಿ ಎಷ್ಟೋ ಶಾಲೆಗಳು, ಗೌರ್ಮೆಂಟ್ ಶಾಲೆಗಳು ಇನ್ನು ಮುಚ್ಚಿ ಹೋಗ್ತವೆ ಅಂತ ಆದಾಗ, ಇಲ್ಲಿ ಕಡಿಯಾಳಿ ಶಾಲೆಯನ್ನು ಇತ್ತೀಚೆಗೆ ಸೋದೆ ಶ್ರೀಪಾದರು ತೆಗೆದುಕೊಂಡು ಅದಕ್ಕೆ ಇಂಗ್ಲಿಷ್ ಮೀಡಿಯಂ ಅನ್ನೆಲ್ಲ ಸೇರಿಸಿ ಜನರು ವಿದ್ಯಾರ್ಥಿಗಳು ಬರಬೇಕು, ಇಷ್ಟು ಪ್ರಾಚೀನವಾದ ಒಂದು ಪರಂಪರೆ ಇದ್ದಂತಹ ಶಾಲೆ ಮುಚ್ಚಿ ಹೋಗಬಾರ್ದು ಅಂತ ಅದನ್ನು ಬೆಳೆಸುವಂಥದ್ದು. ಪೇಜಾವರ ಶ್ರೀಪಾದರು ಅನಂತೇಶ್ವರ ಅಂತ ಶಾಲೆ, ಅದನ್ನು ಬೆಳೆಸಿ ಈಗ ಬಹಳ ದೊಡ್ಡ ಮಟ್ಟಿಗೆ ಬೆಳೆದಿದೆ. ಅಲ್ಲಿ ಆನಂದ ತೀರ್ಥ ಅಂತ ಒಂದು ಕುಂಜಾರಿನಲ್ಲಿ ಅಲ್ಲಿ ಒಂದು ಸಣ್ಣ ಶಾಲೆ, ಅದನ್ನು ತಗೊಂಡು ಬೆಳೆಸುವಂಥದ್ದು. ಹೀಗೆ ಸಾಮಾನ್ಯ ಹೆಚ್ಚು ಕಮ್ಮಿ ಎಲ್ಲ ಮಠದಕ್ಕೂ ಹೊಂದಿಕೊಂಡು ಅನೇಕ ಶಾಲೆಗಳಿದ್ದಾವೆ. ಗುರುಕುಲಗಳು, ವೇದವನ್ನು ಶಾಸ್ತ್ರವನ್ನು ಬೆಳೆಸಲಿಕ್ಕಂತೂ ಗುರುಕುಲಗಳು ಬೇಕಾದಷ್ಟಿದ್ದಾವೆ. ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠವೇ 70-75 ವರ್ಷದ ಇತಿಹಾಸ ಇದೆ ಅದಕ್ಕೆ. ಪ್ರಾಯ ನಮಗೆ ಈಗ ಒಂದು 2-3 ಶತಮಾನದಲ್ಲಿ ಅತ್ಯಂತ ಪ್ರಾಚೀನವಾದ, ಅತ್ಯಂತ ದೊಡ್ಡ ಇತಿಹಾಸ ಇರುವ ಗುರುಕುಲ ಅಂದ್ರೆ ಅದು ಪೂರ್ಣಪ್ರಜ್ಞ ವಿದ್ಯಾಪೀಠ. ಸಾವಿರಾರು ಮಂದಿ ವಿದ್ವಾಂಸರನ್ನ ತಯಾರು ಮಾಡಿದಂತಹ ಗುರುಕುಲ ಅದು. ಆಮೇಲೆ ಶೈಕ್ಷಣಿಕವಾಗಿ ಆಯಿತು, ಇನ್ನು ಆಸ್ಪತ್ರೆಗಳನ್ನ ಕಟ್ಟಿದ್ದಾರೆ ಅನೇಕ. ಅದು ಕೂಡ ಆಸ್ಪತ್ರೆ ಅಂದ್ರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಆದರೆ ಅದ್ರ ಹಣ ಮಾಡುವಂತಹ ಆಸ್ಪತ್ರೆ ಅಲ್ಲ, ಅದು ಸೇವಾ ರೂಪದಲ್ಲಿ ಇರುವಂತಹ ಆಸ್ಪತ್ರೆಗಳನ್ನ ಕಟ್ಟಿದ್ದಾರೆ. ಈಗ ಪೇಜಾವರ ಮಠದಿಂದಲೇ ಬೆಂಗಳೂರಿನಲ್ಲಿ ಕೃಷ್ಣ ಸೇವಾಶ್ರಮ ಅಂತ ಒಂದು ಟ್ರಸ್ಟಿನ ಅಂಡರಲ್ಲಿ ಎರಡೆರಡು, ಮೊನ್ನೆ ಒಂದು ಅಮಿತ್ ಶಾ ಅವರೇ ಅದನ್ನ ಉದ್ಘಾಟನೆ ಮಾಡಿದ್ರು. ಪೇಜಾವರ ಶ್ರೀಪಾದರ ಹೆಸರಿನಲ್ಲಿ ಒಂದು ಹೊಸ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ರು. ಉಡುಪಿಯಲ್ಲಿಯೇ ಕೃಷ್ಣ ಮಠಕ್ಕೆ ಹೊಂದಿಕೊಂಡೇ ಒಂದು ಕೃಷ್ಣ ಚಿಕಿತ್ಸಾ ಮಂದಿರ ಅಂತ ಇದೆ, ಅಲ್ಲಿ ಕನಕನ ಪ್ರತಿಮೆಯ ಪಕ್ಕದಲ್ಲಿ ಇದೆ. ಅಲ್ಲಿ ನನಗೆ ಗೊತ್ತಿರಲಿಲ್ಲ ನನಗೆ ಎಷ್ಟು ಮಂದಿ ಹೋಗ್ತಾರೆ ಅಂತ. ಸಾಮಾನ್ಯ ಇಲ್ಲಿದ್ದಂತಹ ತುಂಬಾ ಕಷ್ಟದಲ್ಲಿರುವವರೆಲ್ಲ ಅಲ್ಲಿಗೆ ಹೋಗ್ತಾರೆ. ವಾರಕ್ಕೆ, ತಿಂಗಳಿಗೆ ಸಾಮಾನ್ಯ ಒಂದು 40-50 ಸಾವಿರಕ್ಕಿಂತ ಹೆಚ್ಚು ಔಷಧಿಗಳಿಗಾಗಿ ಖರ್ಚು ಮಾಡ್ತಾರೆ. ಇದು ಅಲ್ಲಿ ಬರುವ ವೈದ್ಯರು ಅವರು ಫ್ರೀಯಲ್ಲಿ ಚಿಕಿತ್ಸೆ ಮಾಡ್ತಾರೆ, ಔಷಧಿ ಮಠಗಳನ್ನ ಕೊಡ್ತಾರೆ. 50-60 ಸಾವಿರಕ್ಕಿಂತ ಹೆಚ್ಚು ಔಷಧಿಗೆ ಖರ್ಚು ಆಗುವ ಹಾಗೆ, ಅಂದ್ರೆ ಅಷ್ಟು ಮಂದಿ ಅದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಹೀಗಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಇನ್ನು ಮತ್ತೆ ಇನ್ನಂತೂ ಇಡೀ ದೇಶದಲ್ಲಿ ದೊಡ್ಡ ದೊಡ್ಡ ಎಲ್ಲೆಲ್ಲಿ ಕ್ಷೇತ್ರ ಇದೆ ಅಲ್ಲೆಲ್ಲ ನಮ್ಮ ಉಡುಪಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಬ್ರಾಂಚ್ಗಳಿದ್ದಾವೆ. ಅಂದ್ರೆ ಅಲ್ಲಿ ಶಿಷ್ಯರು ಹೋದಾಗ, ಮಠದ ಭಕ್ತರು ಹೋದಾಗ ಅವರಿಗೆ ಅಲ್ಲಿ ಉಳ್ಕೊಳ್ಳಿಕ್ಕೆ ಎಲ್ಲ ಬೇರೆ ಬೇರೆ ಮಠದ ಅಥವಾ ಬೇರೆ ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟ ಒಂದೊಂದು ಗೆಸ್ಟ್ ಹೌಸ್ಗಳಿರ್ತವೆ. ಹಾಗೆ ನಮಗೆ ಒಂದು ನಮ್ಮ ಪ್ರಾತಿನಿಧ್ಯ ಬೇಕಾಗುತ್ತೆ, ಅಥವಾ ನಮ್ಮ ಇಲ್ಲಿಯ ಲೌಕಿಕ ಆರಾಧನೆ ಮಾಡಲಿಕ್ಕೆ, ಲೌಕಿಕವಾಗಿ ನಮ್ಮ ಇಲ್ಲಿಯ ಲೋಕಲ್ ಆಗಿರುವಂತಹ ನಮ್ಮ ಸಂಪ್ರದಾಯಕ್ಕೆ ಪೂರಕವಾಗಿ ಬದರಿಯಲ್ಲಿ ಸಹಿತ ಈಗ ನೀವು ಹೋದ್ರೆ ಅಲ್ಲಿ ಅನಂತ ಮಠ ಅಂತ ಇದೆ, ಪೇಜಾವರ ಮಠಕ್ಕೆ ಸಂಬಂಧಪಟ್ಟದ್ದು. ಅಲ್ಲಿ ಹೋದ್ರೆ ನಮ್ಮ ಇಲ್ಲಿಯ ಉಡುಪಿಯ ಅನ್ನ ಸಾರು ಮಾಡಿ ಹಾಕ್ತಾರೆ. ದೊಡ್ಡ ಸಂಗತಿ ಅದು, ನಮ್ಗೆ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಅದರ ಮಹತ್ವ. ಅಲ್ಲಿ ಒಂದು ನಮ್ಗೆ ಅನ್ನವೇ, ನಾರ್ತ್ಗೆ ಹೋದ್ರೆ ಅನ್ನ ಸಿಗೋದೇ ದೊಡ್ಡ ಸಂಗತಿ. ಹಾಗಿರುವಾಗ ಅಲ್ಲೆಲ್ಲ ಮಾಡಿಕೊಡುವಂಥದ್ದು. ಇದು ಎಲ್ಲಾ ಮಠದ ನಾನು ಪೇಜಾವರ ಮಠದ ಶಿಷ್ಯ ಆದ್ರಿಂದ ಪೇಜಾವರ ಮಠದ್ದು ನನಗೆ ಪಕ್ಕ ಹೆಸರು ಬರ್ತದೆ. ಆದ್ರೆ ಎಲ್ಲಾ ಮಠದವರದ್ದು ಹೀಗೆ ಒಂದೊಂದು ರೀತಿಯ ಬ್ರಾಂಚ್ಗಳು, ಅಲ್ಲಿ ವಸತಿಗೆ ವ್ಯವಸ್ಥೆಗಳು ಇತ್ಯಾದಿಗಳು ಇದ್ದಾವೆ. ಹೀಗೆ ಹೆಚ್ಚು ಕಮ್ಮಿ ನಾನು ಮತ್ತೆ ಇದನ್ನ ಹೇಳಿದೆ, ಅನ್ನದಾನಕ್ಕೆ
ಅನೇಕ ಶಾಲೆಗಳಿಗೆ ಅನ್ನದಾನವನ್ನು ಮಾಡ್ತಾ ಇದ್ದಾರೆ. ಆಸ್ಪತ್ರೆ ಇಂಥದ್ದು ಸಂಘ ಸಂಸ್ಥೆಗಳಿಗೆ ಬೇಕಿದ್ರೆ ಅದಕ್ಕೆ ಅವರಿಗೆ ಅನ್ನದಾನವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಸಂಸ್ಕೃತಿಯನ್ನು ಬೆಳೆಸುವಂತಹ ಕಾರ್ಯ, ಕಲೆಯನ್ನು ಬೆಳೆಸಲಿಕ್ಕೆ ಬೇಕಾದಂತಹ ಅನೇಕ ಇಲ್ಲಿ ಯಕ್ಷಗಾನ ಕಲಾರಂಗ ಅಂತ ಇದೆ, ಅದು ಈ ಮಠಗಳಿಗೆ ಒಂದು ರೀತಿಯ ಸಂಬಂಧ ಇರುವಂಥದ್ದು. ರಾಜಾಂಗಣದಲ್ಲಿ ಅದರ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಎಷ್ಟೋ ಮಂದಿ ಕಲಾಕಾರರಿಗೆ, ವಿಶೇಷವಾಗಿ ಯಕ್ಷಗಾನ ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದು. ಅವರೇನು ತುಂಬ ಶ್ರೀಮಂತಿಕೆಯ ಒಂದು ಕಲೆ ಅಲ್ಲ, ಅದು ಆರ್ಥಿಕವಾಗಿ ಅದು ತುಂಬ ಬೆಳೆಯುವಂಥದ್ದಲ್ಲ. ಹಾಗಾಗಿ ತುಂಬ ಬಡತನದಲ್ಲಿರುವಂಥವ್ರು ಇದ್ದಾರೆ, ಅವರಿಗೆಲ್ಲ ಒಂದು ಕೊಡುವಂತಹ ವ್ಯವಸ್ಥೆ. ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ ಮನೆ ಕಟ್ಟಿಸಿ ಕೊಡುವಂತಹ ಒಂದು ಯೋಜನೆ ಈಗಿನ ಪೇಜಾವರ ಶ್ರೀಪಾದರು ಒಂದು ಹೊಸತಾಗಿ ಮಾಡ್ತಾ ಇದ್ದಾರೆ. ಭಕ್ತರಿಂದಲೇ ಹಣವನ್ನು ತಗೊಂಡು ಬಡತನದಲ್ಲಿರುವಂಥವರಿಗೆ, ಅದು ಯಾವ ಜಾತಿ ಮತಗಳ ಪರಿಮಿತಿ ಇಲ್ಲ, ಎಲ್ಲರಿಗೂ ಸಹಿತ, ಅದು ಬೇರೆ ಹಿಂದೂ ಮತವನ್ನು ಬಿಟ್ಟು ಬೇರೆ ಮತದವರು ಸಹಿತ ಅನೇಕ ಮಂದಿ ಅದರ ಫಲಾನುಭವಿಗಳಿದ್ದಾರೆ, ಅವರಿಗೆಲ್ಲ ಮನೆಯನ್ನು ಕಟ್ಟಿಸಿಕೊಡುವಂತಹ ವ್ಯವಸ್ಥೆ. ಹೀಗೆ ಅನೇಕ ರೀತಿಯ ಎಲ್ಲ ರೀತಿಯಿಂದ ಸಾಮಾಜಿಕವಾಗಿ ತೊಡಗಿಸಿಕೊಂಡಿದ್ದಾರೆ. ಇದನ್ನು ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕಾಗಿರುವಂಥದ್ದು. ಅದರ ಮೂಲ ಉದ್ದೇಶ ಏನಂದರೆ ಮಧ್ವಾಚಾರ್ಯರ ಸಿದ್ಧಾಂತ, ನೀವು ದೇವರ ಸೇವೆ ಮಾಡುವುದು ಎಷ್ಟು ಮುಖ್ಯವೋ, ದೇವರ ಪ್ರತೀಕವಾಗಿ ಜನರ ಎಲ್ಲ ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತೀಶ್ವರ, ಎಲ್ಲ ಭೂತ ದಯೆ ಅಂತ ನಾವು ಹೇಳ್ತೇವೆ. ಎಲ್ಲ ವ್ಯಕ್ತಿಗಳಿಗೂ ನಾವು ದಯೆಯನ್ನು ತೋರಿಸಿ ಅವರ ಸೇವೆ ಮಾಡುವುದು ನಮ್ಮ ಒಂದು ದೇವರ ಆರಾಧನೆಯ ಒಂದು ಪ್ರಕಾರ ಅಂತ ಮಧ್ವಾಚಾರ್ಯರು ಹೇಳಿದ್ದಾರೆ. ಈ ನೆಲೆಯಲ್ಲಿ ಇದನ್ನೆಲ್ಲ ಪ್ರಕ್ರಿಯೆಗಳು ನಮ್ಮಲ್ಲಿ ನಡೀತವೆ. ಈಗ ಇದು ಬೇರೆ ಮಠಗಳಲ್ಲಿಯೂ ಇದೆ, ಅನೇಕ ಬೇರೆ ಬೇರೆ ರೀತಿಯ ಮಠಗಳಲ್ಲಿ. ಆದರೆ ಅದಕ್ಕೆ ಪ್ರಾರಂಭ ಆಗಿದ್ದದ್ದು ನಮ್ಮ ಉಡುಪಿಯ ಮಠಗಳಿಂದ ಅಂತ ಹೇಳುವುದನ್ನು ನಾವು ನಿಜವಾಗಿ ಹೆಮ್ಮೆಯಿಂದ ಹೇಳಬೇಕಾಗಿರುವಂಥದ್ದು. ಹಾಗಿದ್ರೆ ಈಗ ನಾವು ಒಂದು ಚಿಕ್ಕದಾಗಿ ಸ್ವಲ್ಪ ಲೈಟ್ ಹಾರ್ಟೆಡ್ ಅಲ್ಲಿ ಒಂದು 5 ಪ್ರಶ್ನೆಗಳನ್ನು ನಾವು ತಯಾರು ಮಾಡ್ಕೊಂಡು ಬಂದಿದ್ದೇವೆ, ರ್ಯಾಪಿಡ್ ಫೈರ್ ತರ. ತುಂಬಾ ಸೀರಿಯಸ್ ಆಗೋದು ಬೇಡ ಅಂತ ಹೇಳಿ ಸ್ವಲ್ಪ. ಸೊ ಫಸ್ಟಿಗೆ ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಉತ್ತರ ಕೊಡ್ಬೇಕು. ಮೊದಲನೇದಾಗಿ ನೀವು ಇಷ್ಟಪಡುವ ಪರ್ಯಾಯ ಮಹೋತ್ಸವದ ಒಂದು ಆಚರಣೆ. ನಾನು ಅಂತಲ್ಲ, ಬಹುಶಃ ಉಡುಪಿಯಲ್ಲಿ ಎಲ್ಲರೂ ಇಷ್ಟಪಡುವಂತದ್ದು ಪ್ರಧಾನವಾಗಿ ಅದರ ಮೆರವಣಿಗೆ. ಓಕೆ, 2ನೇ ಪ್ರಶ್ನೆ, ಪರ್ಯಾಯ ಮಹೋತ್ಸವ ನೋಡ್ಲಿಕ್ಕೆ ಬರುವಂತಹ ಭಕ್ತರಿದಾರಲ್ಲ, ಅವರು ಕೂಡ ಯಾವ ವಿಚಾರ ಅಥವಾ ಯಾವ ಒಂದು ಪದ್ಧತಿಯನ್ನ ಮಿಸ್ ಮಾಡದೆ ನೋಡ್ಬೇಕು? ಇದಕ್ಕೂ ಮೆರವಣಿಗೆ ಅಂತಲೇ ನಾವು ಹೇಳಬಹುದು. ಮತ್ತೆ ಒಬ್ಬರು ಏನು ಸಂಶೋಧನಾ ದೃಷ್ಟಿಯಿಂದ ಅಥವಾ ಏನೋ ಒಂದು ತಾವು ಕಲಿಬೇಕು ಎನ್ನುವ ದೃಷ್ಟಿಯಿಂದ ನೋಡುವುದು ಅಂತಾದರೆ, ಇಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆಗಳು, ನಾನು ಹೇಳಿದೆ ರಾತ್ರಿಯಿಂದ ಬೆಳಗಾಗೋದ್ರೊಳಗೆ ಕಂಪ್ಲೀಟ್ ಅಲ್ಲಿಯ ವ್ಯವಸ್ಥೆಗಳು ಚೇಂಜ್ ಆಗ್ತವೆ. ಇದು ಹೇಗೆ ಅವರು ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಇದು ಒಬ್ಬ ಏನಾದರೂ ಕಲಿಯುವ ದೃಷ್ಟಿಯಿಂದ ಬಂದವನು, ಏನಾದರೂ ಕೆಲವರಲ್ಲಿ ಇರ್ತಾರೆ ಒಂದು ಅಬ್ಸರ್ವ್ ಮಾಡಿ ಅದನ್ನು ತಿಳ್ಕೊಳ್ಳುವಂಥದ್ದು, ಅಲ್ಲಿ ಅವರು ನೋಡಬೇಕಾದದ್ದು ಅದು ಅಂಶವನ್ನು ಅವರು ಗಮನಿಸಬೇಕು ಅಂತ ಹೇಳಬಹುದು. ಇನ್ನು ಒಂದು ಖುಷಿ ಪಡ್ಲಿಕ್ಕೆ ನೋಡುವಂಥದ್ದು ಅಂತ ಹೇಳಿದ್ರೆ ಮೆರವಣಿಗೆ. ಈಗ ಪರ್ಯಾಯ ಮಹೋತ್ಸವ ಅದೇ ಒಂದು ವ್ಯಕ್ತಿ, ಒಂದು ಪರ್ಸನ್ ಆಗಿ ಬಂದ್ರೆ ಅದೇನ್ ಸಂದೇಶ ಕೊಡ್ತಿತ್ತೇನೋ ಅಂತ, ಅದನ್ನ ನೀವು ಹೇಳ್ಬೋದಾ? ಒಂದು ಏನು ಹೇಳಬಹುದು ಅಂತ ಹೇಳಿದರೆ, ಕಾನೂನಿನ ಯಾವುದೇ ಚೌಕಟ್ಟು ಇಲ್ಲದೆಯೂ ನಮ್ಮ ಭಾರತೀಯರು ಧಾರ್ಮಿಕ ಶ್ರದ್ಧೆಯಿಂದಲೂ ಒಂದು ನ್ಯಾಯಯುತವಾಗಿ ಹೇಗೆ ಬದುಕ್ತಾರೆ ಎಂಬುದಕ್ಕೆ ಇದೊಂದು ಪೂರಕವಾಗಿ ಇರುವಂಥದ್ದು. ಅಂದರೆ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಯಾವುದೇ ರೀತಿಯ ಲಿಖಿತವಾದ ಒಂದು ಕಾನೂನುಗಳಿಲ್ಲ. ನಾವೆಲ್ಲ ಈಗ ಅಣ್ಣ ತಮ್ಮಂದಿರಾದರೂ ಸಹಿತ ನಾವು ಅದರಲ್ಲಿ ಒಂದು ಕ್ಲಾಸ್ ಇಟ್ಕೊಳ್ತೇವೆ. ನಿಮ್ಮ ಇದರಲ್ಲಿ ನಮ್ಮ ಏನು ಪಾಲುದಾರಿಕೆಯಲ್ಲಿ ಕ್ಲಾಸ್ ಇಟ್ಕೊಂಡು, ನೀನು ಅಮ್ಮನನ್ನು ನಾನು ನೋಡ್ಕೊಳ್ಬೇಕು ಅಂತಿಲ್ಲ, ನೀನು ನೋಡ್ಕೊಳ್ಬೇಕು ಅಂತಿಲ್ಲ, ಇಂಥದ್ದೆಲ್ಲ ಜಗಳಗಳಾಗುವಂತಹ ಈ ಕಾಲಘಟ್ಟದಲ್ಲಿ ಯಾವುದೇ ರೀತಿಯ ವಿವಾದ ಆಗದೆ, ಯಾವುದೇ ರೀತಿಯ ಕಾಂಪ್ಲಿಕೇಶನ್ಸ್ ಆಗದೆ ಅನಾಯಾಸವಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಹಸ್ತಾಂತರ ಆಗ್ತಾ ಇದೆ, ವೈಭವಿತವಾಗಿ ಆಗ್ತಾ ಇದೆ. ಅಂದರೆ ಇದು ನಮ್ಮ ಪ್ರಾಚೀನ ಸಂಸ್ಕೃತಿ, ಪ್ರಾಚೀನರ ದೃಷ್ಟಿಕೋನ ಎಷ್ಟು ಪವರ್ಫುಲ್ ಆಗಿತ್ತು ಹೇಳುವುದಕ್ಕೆ ಒಂದು ನಿದರ್ಶನವಾಗಿರುವಂಥದ್ದು. ಹಾಗಾಗಿ ಪರ್ಯಾಯ ಅನ್ನುವಂಥದ್ದು ಎಲ್ಲವೂ ಆಧುನಿಕರ ತಿಳ್ಕೊಂಡ ಹಾಗೆ, ಎಲ್ಲವೂ ಈಗ ಏನಾಗ್ತಾ ಇದೆ ಅದು ಬಹಳ ಪರ್ಫೆಕ್ಟ್, ಹಿಂದೆ ಸರಿ ಇಲ್ಲ ಅಂತ ಹೇಳುದು ಅಲ್ಲ. ಹಿಂದಿನವರ ದೃಷ್ಟಿಕೋನದಿದ್ರೆ ಎಷ್ಟು ಸಾಮರಸ್ಯದಿಂದ ಬದುಕಬಹುದು ಅಂತ ಹೇಳುದು ಒಂದು ಸಂದೇಶವನ್ನು ಕೊಡುತ್ತೆ ಅಂತ ಇದು ನಾನು ಅರ್ಥ ಮಾಡ್ಕೊಳ್ಬೇಕು ಹೇಳುವಂಥದ್ದು. ಈಗ ಪರ್ಯಾಯ ಮಹೋತ್ಸವದಲ್ಲಿ ಶಬ್ದ, ಸೌಂಡ್ ಅದೆಲ್ಲ ಬರ್ತಾ ಇರುತ್ತೆ. ಸೊ ನಿಮ್ಗೆ ಯಾವ ಶಬ್ದ ಕೇಳಿದ್ರೆ ಪರ್ಯಾಯ ಮಹೋತ್ಸವಕ್ಕೆ ರಿಲೇಟ್ ಆಗತ್ತೆ ಅಥವಾ ನೆನಪಾಗುವಂಥದ್ದು? ಪರ್ಯಾಯ ಅಂತ ಹೇಳಿ ಬೇರೆ ಯಾವ್ದೋ ಶಬ್ದ ಕೇಳ್ತೀರಿ, ಇದು ಪರ್ಯಾಯ ಅಂತ. ಇದು ಸ್ವಲ್ಪ ಕಷ್ಟದ ಹೆಸರು, ಇದು ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಪರ್ಯಾಯದಲ್ಲಿ ಪ್ರಧಾನವಾಗಿ ನಮಗೆ ಇರುವಂಥದ್ದು
ಈ ಚಂಡೆ ಹ್ಮ್. ಮತ್ತೆ ಇದು ಬ್ಯಾಂಡ್ಗಳು. ಹ್ಮ್. ಆದ್ರೆ ಉಡುಪಿಯಲ್ಲಿ ಅದು ನಿತ್ಯವಾಗಿ ಇರುವಂಥದ್ದು. ಅದು ನೀವು ಪರ್ಯಾಯ ಅಂತ ಹೇಳೋದಕ್ಕಿಂತ ನಾನು ಹೇಳೋದಾದ್ರೆ ಉಡುಪಿಯ ಒಂದು ನೆನಪಾಗುವಂಥದ್ದು ನಮಗೆ ಬ್ಯಾಂಡ್. ಹಾ, ಹಾ. ಉಡುಪಿಯ ಕೃಷ್ಣ ಮಠದಲ್ಲಿ ಒಂದು ಉತ್ಸವದಲ್ಲಿ ಆ ಬ್ಯಾಂಡಿನ ಒಂದು ವಾದ್ಯ ಇದೆಯಲ್ಲ, ಅದು ಒಂದು ನಮಗೆ ಯಾವಾಗಲೂ ಒಂದು ಹೊಸ ಥ್ರಿಲ್ ಅನ್ನು ಕೊಡುವಂಥದ್ದು ಅಂತ ಹೇಳ್ಬೋದು. ಓಕೆ, ಈಗ ನೀವು ಒಂದ್ ವೇಳೆ ಒಂದು 10 ವರ್ಷದ ಹುಡುಗಾಗಿ ಬಂದ್ ಕುತ್ಕೊಂಡಿದ್ದೀರಿ, ಹಾ. ಪರ್ಯಾಯನ ಆವಾಗ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಿ? ಒಂದು ಶಬ್ದದಲ್ಲಿ. ಒಂದು ಶಬ್ದ ಅಥವಾ ಒಂದು ಶಬ್ದ ಅಂತ ಹೇಳಿದ್ರೆ ಒಂದು 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 ಫ್ರೂಟ್ ಬೌಲ್ ಅಂತ ಹೇಳ್ಬೋದು. ಫ್ರೂಟ್ ಬೌಲ್ ಅಂತ ಅಂದ್ರೆ ನಿಮ್ಗೆ ಕಣ್ಣಿಗೆ ನೋಡ್ಲಿಕ್ಕೂ ಒಂದು ಖುಷಿಗಳು ಇದ್ದಾವೆ, ಕೇಳಲಿಕ್ಕೆ ಅಥವಾ ಅನುಭವಿಸ್ಲಿಕ್ಕೂ ಅನೇಕ ಖುಷಿಗಳಿದ್ದಾವೆ, ಅಥವಾ ಕಲೀಲಿಕ್ಕೂ ತುಂಬಾ ಅಂಶಗಳಿದ್ದಾವೆ ಎಲ್ಲ ರೀತಿಯಿಂದ. ಇದು ನಾನು ಈಗ ಒಬ್ಬ ಏನು ಒಂದು ವಯಸ್ಕನಾದ್ಮೇಲೆ ಹೇಳ್ತಾ ಇರುವಂತಹ ಮಾತಲ್ಲ. ಮಕ್ಕಳಾಗಿದ್ದಾಗಲೂ ನಮ್ಗೆ ಸಣ್ಣವರಿದ್ದಾಗಲೂ ಒಂದು ಬಹಳ ಕೌತುಕದ ಅಂಶಗಳೆಲ್ಲ ಇಲ್ಲಿ ಇರುವಂಥದ್ದೆಲ್ಲ ಪ್ರಕ್ರಿಯೆಗಳು. ನಾನು ಆಗ ಹೇಳಿದ್ದಲ್ಲ, ಅಷ್ಟು ದೊಡ್ಡ ಅವಾಗ ನಾವು ಕುತೂಹಲದಿಂದ ಅಷ್ಟು ದೊಡ್ಡ ಪಾತ್ರೆಯಲ್ಲಿ ಹುಳಿ ಮಾಡ್ತಾರೆ, ಸಾರು ಮಾಡ್ತಾರೆ, ಅದಕ್ಕೆ ಹೇಗೆ ಮೆಜರ್ಮೆಂಟ್ ಹೇಗೆ ತಗೊಳ್ತಾರೆ, ಒಂದು ಚೀಲ ಹಾಕಿದ್ರೆ ಕಮ್ಮಿ ಹಾಕು ಉಪ್ಪು, ಒಂದು ಚೀಲ ಹಾಕ್ಬೇಕಾ 2 ಚೀಲ ಹಾಕ್ಬೇಕು, ಅದೊಂದು ದೊಡ್ಡ ವಿಷಯಗಳು. ಅದು ಆ ಸಣ್ಣ ಹುಡುಗ ಇದ್ದಾಗಲೂ ನನಗಂಥದ್ದೆಲ್ಲ ಕುತೂಹಲಗಳು ಬರ್ತಾ ಇತ್ತು, ಪ್ರಾಯ ಎಲ್ಲ ಮಕ್ಕಳಿಗೂ ಬರ್ತದೆ. ಹಾಗಾಗಿ ಒಂಥರ ನಮ್ಗೆ ಒಂದು ಕೌತುಕದ ಒಂದು ಒಂದು ಬಾಸ್ಕೆಟ್ ತರ ಒಂದು ಚೀಲ, ಫ್ರೂಟ್ ಬೌಲ್ ಅಂತ ಹೇಳ್ಬೋದು ಅಂತ ಅನ್ಕೊಳ್ತೇನೆ ನಾನು. ಸೊ ಇಷ್ಟು ರ್ಯಾಪಿಡ್ ಫೈರ್ ಮುಗಿತು ಸರ್. ಈಗ ಇವ್ರು ಕೇಳ್ತಾರೆ ಫೈನಲ್ ನೋಟಿಗೆ, ಇವ್ರು ಕೇಳ್ತಾರೆ ಪ್ರಶ್ನೆ. ಇನ್ನು ನಾಡ್ದು ಈಗ ಜನವರಿ 18ಕ್ಕೆ ಪರ್ಯಾಯ ಮಹೋತ್ಸವ, ಬೇರೆ ಬೇರೆ ಕಡೆಗಳಿಂದ ಜನರು ಬರ್ತಾರೆ. ಸೊ ಅವರಿಗೆ ನೀವು ಏನ್ ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ? ಈ ಕೃಷ್ಣ ಮಠ ಅನ್ನುವಂಥದ್ದು ಅದು ವಿಶ್ವರೂಪವನ್ನು ತೋರಿಸುವಂತಹ ಒಂದು ಸಂಸ್ಥೆ ಅಂತ ಹೇಳಬಹುದು. ಭಾಗವತದಲ್ಲಿ ಕೃಷ್ಣನನ್ನು ಹೊಗಳುವಾಗ ಒಂದು ಮಾತನ್ನು ಹೇಳ್ತಾರೆ. ಕೃಷ್ಣನನ್ನ ಗೋಪಿಕಾ ಸ್ತ್ರೀಯರು ನೋಡ್ತಾ ಇದ್ದ ಒಂದು ದೃಷ್ಟಿಕೋನ ಬೇರೆ, ಜ್ಞಾನಿಗಳು ಭೀಷ್ಮರು ಮೊದಲಾದವರು ನೋಡ್ತಾ ಇದ್ದ ದೃಷ್ಟಿಕೋನ ಬೇರೆ, ಅವನ ತಾಯಿ ಯಶೋದೆ ನೋಡ್ತಾ ಇದ್ದ ದೃಷ್ಟಿಕೋನ ಬೇರೆ, ದುರ್ಯೋಧನಾದಿಗಳು ನೋಡ್ತಾ ಇದ್ದ ದೃಷ್ಟಿಕೋನ ಬೇರೆ. ಎಲ್ಲ ರೀತಿಯಿಂದಲೂ ತೆರೆದುಕೊಳ್ತಾ ಇದ್ದ ಕೃಷ್ಣ ಅಂತ. ಹಾಗೆ ನಮ್ಮ ಉಡುಪಿಯ ಕೃಷ್ಣ ಎಲ್ಲ ರೀತಿಯಿಂದ ತೆರೆದುಕೊಳ್ಳುವಂಥವ್ರು. ಅವನು ನೀವು ಸಾಂಸ್ಕೃತಿಕ ನೆಲೆಯಲ್ಲಿ ನೀವು ನೋಡ್ಲಿಕ್ಕೆ ಬರ್ತೀರಾ, ಇಲ್ಲಿ ಅನೇಕ ಸಾಂಸ್ಕೃತಿಕ ಪ್ರಕ್ರಿಯೆಗಳು, ಕಲೆಯ ವಿಚಾರಗಳು ಹೌದು, ಇಲ್ಲಿ ಎಲ್ಲ ಒಂದು ಅನ್ನದಾನ ಮಾಡುವ ಒಂದು ಪ್ರಕ್ರಿಯೆ ಇರಬಹುದು, ಇಲ್ಲಿಯ ವ್ಯವಸ್ಥೆಯ ಒಂದು ಪ್ರಕ್ರಿಯೆ ಇರಬಹುದು. ಉಡುಪಿಯವರು ಬಹಳ ಪ್ರಸಿದ್ಧ ವ್ಯವಸ್ಥೆ ಮಾಡುವುದರಲ್ಲಿ. ಇಲ್ಲಿ ಎಲ್ಲ ಅಂತಹ ಒಂದು ಕಾಂಪ್ಲಿಕೇಶನ್ಸ್ ಇಲ್ಲ, ಬಹಳ ಡೀಸೆಂಟ್ ವ್ಯಕ್ತಿಗಳು, ನೀಟಾಗಿ ಒಂದು ಇವೆಂಟ್ ಅನ್ನ ಮ್ಯಾನೇಜ್ಮೆಂಟ್ಗೆ ಬಹಳ ನೀಟಾಗಿ ವ್ಯವಸ್ಥೆ ಮಾಡುವಂಥವ್ರು, ಹೊಸ ಹೊಸ ಭಕ್ಷ್ಯಗಳನ್ನ ಪ್ರಯೋಗ ಮಾಡುವಂಥವ್ರು. ಹಾಗಾಗಿ ಸಾಂಸ್ಕೃತಿಕವಾಗಿ ಸಾಂಪ್ರದಾಯಿಕವಾಗಿ ಅಧ್ಯಯನ ಮಾಡಲಿಕ್ಕೆ ಬರುವವರಿಗೂ ಇದು ತೆರೆದುಕೊಳ್ಳುತ್ತೆ. ಆಧ್ಯಾತ್ಮಿಕವಾಗಿ ಅಂತೂ ಇಲ್ಲಿ ಪ್ರತಿನಿತ್ಯ ಅನೇಕ ಉಪನ್ಯಾಸಗಳು, ಅದರ ಬಗ್ಗೆ ಒಂದು ಬೇರೆ ಬೇರೆ ಪಾಠ ಪ್ರವಚನಗಳು ನಡೀತಾ ಇರುತ್ತೆ. ಆಧ್ಯಾತ್ಮಿಕವಾಗಿ ಮಧ್ವಾಚಾರ್ಯರ ಒಂದು ಹೊಸ ಏನು ಸಿದ್ಧಾಂತ, ಅದು ಅದರ ಬಗ್ಗೆ ಅಧ್ಯಯನ ಮಾಡುವವರಿಗೂ ಇದು ತೆರೆದುಕೊಳ್ಳುತ್ತೆ. ಮತ್ತೆ ಲೌಕಿಕವಾಗಿ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟದ್ದು, ಆಗ ಹೇಳಿದ ಹಾಗೆ ಬೇರೆ ಬೇರೆ ರೀತಿಯ ಮನಿ ಮ್ಯಾನೇಜ್ಮೆಂಟ್ ಇರಬಹುದು. ಇಲ್ಲಿ ಒಂದು ಅವರದ್ದು ಅಕೌಂಟ್ಸಿನ ಒಂದು ವ್ಯವಸ್ಥೆಯೇ ಬೇರೆ. ಯಾಕೆಂದ್ರೆ ಪರ್ಯಾಯದಲ್ಲಿ ಸಂದರ್ಭದಲ್ಲಿ ಹಣ ಸಂಪಾದನೆ ಮಾಡಿದ್ದು ಅದು ಅದಕ್ಕೆ ಹೋಗುವಾಗ ಎಲ್ಲ 0, ಅದನ್ನು ಮತ್ತೆ ತಗೊಂಡು ಹೋಗೋ ಕ್ರಮ ಇಲ್ಲ. ಬರುವಾಗ ಅವರು ಪರ್ಯಾಯಕ್ಕೆ ಅಂತ ಏನು ಒಟ್ಟು ಮಾಡಿದ್ದಾರೆ ಅದು ಮಾತ್ರ, ಅವರು ಮತ್ತೆ ಮಠದ ಆಸ್ತಿಯನ್ನು ಮಾರಿ ಇದಕ್ಕಾಗಿ ಉಪಯೋಗ ಮಾಡುವ ಕ್ರಮ ಇಲ್ಲ. ಅನಿವಾರ್ಯ ಆದರೆ ಬೇರೆ ಏನೋ ಮಾಡಬಹುದು. ಅಂತೂ ಇಂಥದ್ದೆಲ್ಲ ಹಣದ ವ್ಯವಸ್ಥೆಗಳಿರಬಹುದು, ಈ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟದ್ದು, ಅಕಾಡೆಮಿಕ್ ಆಗಿ ಏನಾದರೂ ಅವರು ಕಲಿಬೇಕು ಅಂತಿದ್ರು ಇದು ತೆರೆದುಕೊಳ್ಳುತ್ತೆ. ಹಾಗೆ ಎಲ್ಲರಿಗೂ ಎಲ್ಲ ರೀತಿಯಿಂದ ತೆರೆದುಕೊಳ್ಳುವಂತಹ ಒಂದು ಅಪೂರ್ವವಾದ ಒಂದು ಜಾಗ ಅಂದರೆ ಅದು ಉಡುಪಿ. ಹಾಗಾಗಿ ಎಲ್ಲರೂ ಬನ್ನಿ, ಯಾರು ಬಂದರೂ ಎಲ್ಲರನ್ನೂ ಸ್ವಾಗತ ಮಾಡಲಿಕ್ಕೆ ನಮ್ಮ ಇಡೀ ಉಡುಪಿ ತಯಾರಾಗಿದೆ. ಹಾಗಾಗಿ ಎಲ್ಲರೂ ಬಂದು ಇಲ್ಲಿಯ ಪ್ರತಿಯೊಂದನ್ನು ಆಸ್ವಾದಿಸಿ ಅಂತ ಎಲ್ಲ ಭಕ್ತರಿಗೆ, ಆಸಕ್ತರಿಗೆ, ಜನರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಸರ್, ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ಬಹಳ ಕಣ್ಣಿಗೆ ಕಟ್ಟುವಾಗೆ ವಿವರಿಸಿದ್ರಿ. ಯಾಕೆಂದ್ರೆ ಮುಂಚಿನ ಕಾಲದಿಂದ ಹೇಗೆ ಅದ್ ನಡ್ಕೊಂಡು ಬಂತು, ಸ್ಟೆಪ್ ಬೈ ಸ್ಟೆಪ್. ಯಾಕಂದ್ರೆ ಈಗಿನವರಿಗೆ ಅದು ಬಹಳ ಮುಖ್ಯ, ಏನು ಅದಂತ ಹೇಳಿ ತಿಳ್ಕೊಳ್ಳಿಕ್ಕೆ. ಅದನ್ನ ಬಹಳ ಅರ್ಥವತ್ತಾಗಿ ವಿವರಿಸಿ ನಮ್ಗೆ ತಿಳಿಸ್ಕೊಟ್ರಿ. ತುಂಬಾ ಧನ್ಯವಾದಗಳು ಇಲ್ಲಿ ತನಕ ಬಂದು ಆ ಶ್ರಮವನ್ನ ಪಟ್ಟು ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಈ ನಿಮಿತ್ತ ಈ ಒಂದು ಕಾರ್ಯಕ್ರಮದ ಒಂದು ಸಣ್ಣ ನೆನಪಿಗೋಸ್ಕರ ಈ ಒಂದು ಚಿಕ್ಕದಾದಂತ ಒಂದು ನೆನಪಿನ ಕಾಣಿಕೆಯನ್ನು ನೀಡ್ತಿದ್ದೇವೆ. ತುಂಬಾ ಧನ್ಯವಾದಗಳು ಸರ್ ಬಂದಿದ್ದಕ್ಕೆ. ಸೊ ಇಲ್ಲಿ ತನಕ ನೋಡಿದ್ರಲ್ಲ ವೀಕ್ಷಕರೇ, ಉಡುಪಿಯ ಪರ್ಯಾಯ ಮಹೋತ್ಸವ ಮತ್ತೆ ಶ್ರೀಕೃಷ್ಣ ಮಠ ಇಲ್ಲಿ ಆಚರಣೆಗಳ ಬಗ್ಗೆ ಬಹಳ ವಿಸ್ತೃತವಾಗಿ ಸರ್ ನಮ್ಗೆ ತಿಳಿಸ್ಕೊಟ್ರು. ಸೊ ಇನ್ನು ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಇನ್ನೊಂದು ಗಣ್ಯ ವ್ಯಕ್ತಿಯೊಟ್ಟಿಗೆ ನಮ್ಮ ಒಂದು ಪಾಡ್ಕಾಸ್ಟ್ ಮುಂದುವರಿಯುತ್ತೆ.
ಹಾಗಿದ್ರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ, ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಇಲ್ಲಿ ತನಕ ಈ ಕಾರ್ಯಕ್ರಮನ ನೋಡಿದ್ದಕ್ಕೆ. ನಿಮಗೂ ಕೂಡ ಧನ್ಯವಾದಗಳು ಸರ್. ನಮಸ್ತೆ.